ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದನಂತಾರ್ಯ ಮಹಾಗುರವೇ ನಮಃ. ಶ್ರೀಮದ್ವರವರ ಮುನಯೇ ನಮಃ. ಲಕ್ಷ್ಮೀತಾತಂ ಗುರುಂ ವಂದೇ ಯಾದವಾದ್ರಿಯತೀಶ್ವರಂ ದೇವರಾಜಂ ಚ ಕೃಷ್ಣೌ ಚ ಮದಾಚಾರ್ಯ ಸುಸಂತತಂ. ಶ್ರೀಶೈಲೇಶದಯಾಪಾತ್ರಂ ಧೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸೌಂದರ್ಯೈ ಗೋದಾಯೈ ನಿತ್ಯಮಂಗಳಂ. ಹರಿ ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯರಾದ ಉಭಯ ವೇದಾಂತ ಪ್ರವರ್ತಕಾಚಾರ್ಯರಾದ ಪರಮಹಂಸ ಪರಿವ್ರಾಜಕಾಚಾರ್ಯರಾದ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳ ಪಾದಾರ ವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅಡಿಯೇನು ಸಲ್ಲಿಸುತ್ತೇನೆ. ಸ್ವಾಮಿಯ ದಿವ್ಯ ಮಂಗಳ ಅನುಗ್ರಹದಿಂದ ಈ ದಿನ ಆಂಡಾಳ್ ವೈಭವಂ ಎಂಬ ಶೀರ್ಷಿಕೆಯಲ್ಲಿ ನಾವು ತಾಯಿಯ ವೈಭವವನ್ನು ಒಂದು ಸ್ವಲ್ಪ ಮಟ್ಟಿಗೆ ಅನುಭವಿಸೋಣ. ಸ್ವಾಮಿಯ ತಿರುವಡಿ ಬಲವೇ ಇದಕ್ಕೆ ಕಾರಣ. ಸ್ವಾಮಿ ಹಾಗೂ ಶ್ರೀ ಕಾರ್ಯಂರವರ ದಿವ್ಯಮಂಗಳ ತಿರುವಡಿಯನ್ನು ನನಗೆ ವಾಕ್ ಚಾತುರ್ಯವನ್ನು ಅನುಗ್ರಹಿಸಿ ಅಂತ ಪ್ರಾರ್ಥಿಸ್ಕೊಳ್ಳುತ್ತಾ ಇದನ್ನು ಪ್ರಾರಂಭಿಸ್ತೀನಿ. ಇವತ್ತು ತಿರುವಾಡಿಪುರ ತುಂಬ ಶ್ರೇಷ್ಠವಾದ ದಿನ. ಎಲ್ಲ ಕಡೆಯೂ ಕೊಂಡಾಟ. ಆಂಡಾಳಮ್ಮ ಅಂದರೆ ಯಾರೂ ಗೊತ್ತಿಲ್ಲ. ಒಂದು ಚಿಕ್ಕ ಮಗುನ ಕೇಳಿದ್ರೆ ಅದು ಆಂಡಾಳ್ ಹೇಗಮ್ಮ ಇದ್ದಾರೆ ಅಂತ ಕೇಳಿದ್ರೆ ಆ ಮಗು ಹೇಳುತ್ತೆ, ಅಮ್ಮ ಆಂಡಾಳ್ ಕೈಯಲ್ಲಿ ಗಿಣಿ ಹಿಡ್ಕೊಂಡಿದ್ದಾಳೆ, ಚೆನ್ನಾಗಿರೋ ಹಾರ ಹಾಕ್ಕೊಂಡಿದ್ದಾಳೆ, ತಲೆಗೆ ಕೊಂಡೆ ಹಾಕ್ಕೊಂಡಿದ್ದಾಳೆ, ಹೂ ಸುತ್ಕೊಂಡಿದ್ದಾಳೆ, ಚೆನ್ನಾಗಿರುವ ಮಡಿಶಾರು ಸೀರೆ ಉಟ್ಕೊಂಡು ಅವಳು ಹೇಳ್ತಾಳೆ, ನನ್ನ ತಾಯಿ ತುಳಸೀದೇವಿ, ತಂದೆ ಪೆರಿಯಾಳ್ವಾರ್, ನನಗೊಬ್ಬ ಅಣ್ಣ ಇದ್ದಾನೆ ಸ್ವಾಮಿ ರಾಮಾನುಜರು, ಸನ್ಯಾಸಿ ನನಗೆ ಅಣ್ಣ, ನಾನು ಮದುವೆ ಮಾಡ್ಕೊಳ್ಳೋದು ಶ್ರೀರಂಗೇಶನನ್ನು ಶ್ರೀರಂಗರಾಜನನ್ನು ಅಂತ ಆ ಮಗು ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದ್ದರೂ ಇದನ್ನೆಲ್ಲ ಹೇಳಿಬಿಡುತ್ತೆ. ಹೀಗೆ ಪ್ರತಿಯೊಂದು ಮನೆಯ ಮಾತಾಗಿದ್ದಾಳೆ ನಮ್ಮ ಆಂಡಾಳ್. ಆಳ್ವಾರ್ಗಳೆಲ್ಲ ಗೊತ್ತಾ? ಸ್ವಾಮಿ ರಾಮಾನುಜ ಸ್ವಾಮಿ ನಮ್ಮಾಳ್ವಾರರ ತಿರುವಾಯ್ಮೊഴി ಗೊತ್ತಾ? ತಿರುಮಂಗೈ ಆಳ್ವಾರರ ಪೆರಿಯ ತಿರುಮೊഴി ಗೊತ್ತಾ? ನಾನ್ಮೋಹನ್ ತಿರುವಂದಾರಿ ಗೊತ್ತಾ ಅಂದರೆ ಅಷ್ಟೆಲ್ಲ ಪರಿಚಯ ಇರಲ್ಲ. ಆದರೆ ಆಂಡಾಳ್ ಮಾತೆ ರಚಿಸಿರುವ ತಿರುಪ್ಪಾವೈ ಅಂದರೆ ಅದು ಲೋಕ ಪ್ರಸಿದ್ಧಿ. ಹಾಗೂ ನಾವು ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ಗೃಹಗಳಲ್ಲಿ ಕೆಲವು ಉತ್ಸವಗಳನ್ನು ಕೊಂಡಾಡ್ತೀವಿ. ಅದು ದೇವಸ್ಥಾನಗಳಲ್ಲಿ ಒಂದು ದಿವಸ ಉತ್ಸವ, ಅದೇ ಆಚಾರ್ಯರ ತಿರುನಕ್ಷತ್ರ, ರಾಮಾನುಜಾಚಾರ್ಯರ ತಿರುನಕ್ಷತ್ರ 10 ದಿವಸ ಕೊಂಡಾಟ, ಅಂದರೆ ವಸಂತೋತ್ಸವ, ಹೀಗೆ ಪವಿತ್ರೋತ್ಸವ ಅಂದರೆ 3 ದಿವಸ, ಡೋಲೋತ್ಸವ, ವಿಧ ವಿಧವಾದ ಉತ್ಸವಗಳನ್ನು ಕೊಂಡಾಡ್ತೀವಿ. ಮ್ಯಾಕ್ಸಿಮಮ್ ಅಂದರೆ ಒಂದು ಬ್ರಹ್ಮೋತ್ಸವ 10 ದಿವಸ ಕೊಂಡಾಡ್ತೀವಿ. ಸರಿ, ಅದಕ್ಕಿಂತ ಹೆಚ್ಚು ಅಂದರೆ ಅದು ಅಧ್ಯಯನೋತ್ಸವ ಶ್ರೀರಂಗದಲ್ಲಿ ತುಂಬ ಗ್ರ್ಯಾಂಡಾಗಿ ನಡೆಯುತ್ತಲ್ಲ, ಪಹಲ್ಪತ್ತು ರಾಪತ್ತು ಅಂತ, ಅದು 22 ದಿವಸ 23 ದಿವಸನೂ ಕೆಳಗಡೆ ನಡೆಯುತ್ತೆ. ಆದರೆ ನಮ್ಮ ಆಂಡಾಳ್ ದೇವಿಯ ಉತ್ಸವ ಎಷ್ಟು ದಿವಸ ಅಂದರೆ 30 ದಿವಸ. ಧನುರ್ಮಾಸ ಬಂದುಬಿಟ್ರೆ 30 ದಿವಸನೂ ಕೊಂಡಾಟವೋ ಕೊಂಡಾಟ. ಮಾರ್ಹಡಿ ತಿಂಗಳ್ ಮದಿ ನಿರೆಯಿಂದ ನನ್ನಾಳಾಲ್, ಮಾರ್ಹಡಿ ತಿಂಗಳ್ ಮಡಿ ನರೆಯ ಪೊಂಗಲ್ ಅಂತ ಎಲ್ಲರೂ ಕೊಂಡಾಡ್ತೀವಿ. ಅಂತಹ ಆಂಡಾಳ್ ತಿರುವಾಡಿಪುರ ಈ ದಿವಸ ಅವತರಿಸಿದ್ಲು ಅಂದರೆ ಏನು ಕೊಂಡಾಟ, ಏನು ಸಂತೋಷ.
ನಾವು ಶ್ರೀವಿಲ್ಲಿಪುತ್ತೂರಿಗೆ ಹೋದರೆ ಅಲ್ಲಿ ಆಂಡಾಳ್, ರಂಗಮನ್ನಾರ್, ಗರುಡ 3 ಜನ ಸಮಾಸನದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಪೆರಿಯಾಳ್ವಾರ್ಗೆ ಸೆಪ್ರೇಟ್ ಸನ್ನಿಧಿ. ಅದು ವಟಪತ್ರಶಾಹಿಯ ಒರಿಜಿನಲ್ ಊರು. ವಟಪತ್ರಶಾಹಿ ಪವಡಿಸಿದ್ದಾನೆ. ಆದರೆ ಅಲ್ಲಿ ಆಂಡಾಳ್ ವೈಭವನೇ ಹೆಚ್ಚು. ನಾವು ಭಗವಂತನಿಗೆ 3 ನಾಚ್ಯಮಾರ್ ಪ್ರಧಾನವಾಗಿದ್ದಾರೆ ಅಂತ ಹೇಳ್ತೀವಲ್ಲ, ಶ್ರೀದೇವಿ, ಭೂದೇವಿ, ನೀಳಾದೇವಿ ಅಂತ. ಶ್ರೀದೇವಿಗೆ ತಿರುವಳ್ಳರೈ, ತಮಿಳುನಾಡಿನ ಶ್ರೀರಂಗದ ಹತ್ರನೇ ಇರುವ ಊರು, ಅಲ್ಲಿ ಶ್ರೀದೇವಿಗೆ ಪ್ರಾಧಾನ್ಯ. ಸರಿ, ನಪ್ಪಿನೈ ಆ ನೀಳಾದೇವಿಗೆ ನಾಚಿಯಾರ್ ಕೋವಿಲ್ ಅಂತ ನಾವು ಕಲ್ಗರುಡ ನೋಡ್ತೀವಲ್ಲ, ಅಲ್ಲಿ ನೀಳಾದೇವಿಗೆ. ನಮ್ಮ ಆಂಡಾಳ್ ಭೂಮಿ ದೇವಿ ಅವತಾರ. ಅವಳಿಗೆ ವಿಜೃಂಭಣೆಯಿಂದ ನಡೆಯುವ ಪ್ರತಿಯೊಂದು ಉತ್ಸವ ಎಲ್ಲಿ ಅಂತ ಕೇಳಿದ್ರೆ ಅದು ಶ್ರೀವಿಲ್ಲಿಪುತ್ತೂರು. ಶ್ರೀವಿಲ್ಲಿಪುತ್ತೂರನ್ನು ಆಚಾರ್ಯರು ಕೊಂಡಾಡ್ತಾರೆ. ಶ್ರೀವಿಲ್ಲಿಪುತ್ತೂರಿಗೆ ಸಮನಾದ ಊರುಂಟೆ, ಆಂಡಾಳ್ಗೆ ಸಮನಾದ ಒಬ್ಬಳು ದೇವಿ ಉಂಟೆ ಅಂತ ನಮ್ಮ ಮಣವಾಳ ಮಾಮುನಿಗಳು ಉಪದೇಶ ರತ್ನ ಮಾಲೆಯಲ್ಲಿ ಹೇಳ್ತಾರೆ. ಅಂತಹ ಆಶ್ಚರ್ಯವಾದ ಆಂಡಾಳ್ ದೇವಿಯ ಇವತ್ತಿನ ತಿರುವಾಡಿಪೂರಂ ಉತ್ಸವವನ್ನು ನಾವು ಆಂಡಾಳ್ ವೈಭವಂ ಅಂತ ಒಂದು ಸ್ವಲ್ಪ ಮಟ್ಟಿಗೆ ಕೊಂಡಾಡೋಣ. ಆಂಡಾಳ್ ಮಾತೆಯ ಅವತಾರ ದಿನ ಅಂತ ನಾವು ಕೊಂಡಾಡೋಕ್ಕೆ ಕೆಲವು ಕಾರಣಗಳೂ ಇದೆ. ಅದೇನೆಂದರೆ, ಅವಳು ಭೂದೇವಿ ಸಂಭೂತೆ, ಭಗವಂತನ ದಿವ್ಯ ಮಹಿಷಿ ಭೂದೇವಿನೇ ಭೂಲೋಕಕ್ಕೆ ಅವತಾರ ಮಾಡಿದ್ದಾಳೆ. ಭೂದೇವಿ ಅಂದರೆ ಅವಳಿಗೆ ಪ್ರಧಾನವಾದ ಗುಣ ಏನಂದರೆ ಕ್ಷಮೆಯ ಧರಿತ್ರಿ. ಶ್ರೀರಾಮನ ಗುಣಗಳನ್ನು ವಿವರಿಸುತ್ತಾ ವಾಲ್ಮೀಕಿ ಹೇಳ್ತಾರೆ, ಶ್ರೀರಾಮನಿಗೆ ಕ್ಷಮೆ ಉಂಟು. ಯಾರ ಥರ ಅಂದರೆ ಭೂಮಿ ದೇವಿ ಥರ ಅಂತ. ಹೀಗೆ ಭಗವಂತನಿಗೆ ಒಂದು ಉಪಮಾನ ಕೊಡುವಂತಹ ದೇವಿ ಅಂದರೆ ಅದು ಭೂದೇವಿ, ಅವಳ ಅವತಾರದ ದಿನ. ಆದರೆ ಭೂದೇವಿ ಆಂಡಾಳಗೆ ಅವತಾರ ಎತ್ತಿದ್ದಾಳೆ, ಅವಳ ದಿನ ಇವತ್ತು. ನಾವೆಲ್ಲ ಉಜ್ಜೀವನ ಕಂಡುಕೊಳ್ಳುವ ದಿನ. ನಮಗೆ ಭಗವದ್ಭಕ್ತಿ ಏನು, ಭಾಗವತರ ಪ್ರಭಾವವೇನು ಅಂತ ಹೇಳಿಕೊಟ್ಟವಳ ಅವತಾರದ ದಿನ. ನಾವು ಆಚಾರ್ಯ ಅಭಿಮಾನ ಅಂತ ಹೇಳ್ತೀವಲ್ಲ, ಆಚಾರ್ಯರೇ ನಮಗೆ ಸರ್ವಸ್ವ. ಅವರ ಅಭಿಮಾನವಿದ್ದರೆ ನಮಗೆ ಯಾವುದು ಸಾಧ್ಯವಿಲ್ಲ. ಅಂತಹ ಆಚಾರ್ಯರ ಅಭಿಮಾನ ಏನು ಅಂತ ಆಚಾರ್ಯ ನಿಷ್ಠೆಯಲ್ಲಿ ಅಗ್ರಗಣ್ಯಳಾದವಳು ಅವತಾರ ಮಾಡಿದ ದಿನ ಈ ದಿನ. ನಾವು ಕೇವಲ ನಮ್ಮ ಉದ್ಧಾರಕ್ಕಾಗಿಯೇ ಈ ಲೋಕದಲ್ಲಿ, ಈ ಸಂಸಾರ ಮಂಡಲದಲ್ಲಿ ಆ ತಾಯಿ ಅವತರಿಸಿದ್ಲು. ಎಂತಹ ಒಂದು ಅದ್ಭುತವಾದ ಅವಳ ಗುಣ ಅಲ್ವೇ. ನಾವು ಆ ತಾಯಿ ಯಾಕೆ ಅವತಾರ ಮಾಡಿದ್ಲು, ಅವಳ ಪೂರ್ವ ಕಥೆ ಏನು, ಅವಳ ಅವತಾರ ರಹಸ್ಯ ಏನು ಅಂತ ಒಂದು ಸ್ವಲ್ಪ ಹೊತ್ತು ನೋಡೋಣ. ಅದು ಶ್ವೇತವರಾಹ ಕಲ್ಪ. ಇವಾಗ ಕಲ್ಪಗಳು ಅಂದರೆ ನೀಲಲೋಹಿತ ಕಲ್ಪ, ವಾಮದೇವ ಕಲ್ಪ ಅಂತೆಲ್ಲ ಇದೆ. ನಮಗೆ ಇವಾಗ ನಡೀತಿರೋದು ಶ್ವೇತವರಾಹ ಕಲ್ಪ. ಅಲ್ಲಿ ದಶವಿಧವಾದ ಸೃಷ್ಟಿಯೆಲ್ಲ ಆಯಿತು, ಬ್ರಹ್ಮದೇವ ಮಾಡ್ದ. ಅದಾದಮೇಲೆ ಇವಾಗ ಕಿನ್ನರು, ಕಿಂಪುರುಷರು, ರಾಕ್ಷಸರು, ಅಸುರರು, ಯಕ್ಷರು ಇವರೆಲ್ಲ ಸೃಷ್ಟಿ ಆಯಿತು. ಆದರೆ ಎಲ್ಲ ಲೋಕನೂ ಇನ್ನೂ ಪ್ರಳಯಾರ್ಣವದಲ್ಲಿ ಮುಳುಗಿರುತ್ತೆ. ಇನ್ನು ಒಂದೊಂದಾಗಿ ಆ ಸಮುದ್ರ ಕೆಳಗೆ ಇಳಿಬೇಕು. ಆ ಪ್ರಳಯದ ಆರ್ಣವ ಸಮುದ್ರ ಕೆಳಗೆ ಇಳಿತಾ ಇದೆ ಸ್ವಲ್ಪವಾಗಿ. ಸರಿ, ಬ್ರಹ್ಮದೇವ ಚತುರ್ಮುಖ ಬ್ರಹ್ಮ ಮನು ಮತ್ತು ಶತರೂಪೆ ಅಂತ ಮನುಷ್ಯರನ್ನು ಸೃಷ್ಟಿ ಮಾಡಿ ಭೂಲೋಕದಲ್ಲಿ ಹೋಗಿ ವಾಸ ಮಾಡಿ ಪ್ರಜಾ ಸೃಷ್ಟಿಯಲ್ಲಿ ನೀವು ಅಭಿವೃದ್ಧಿ ಮಾಡಿ ಪ್ರಜೆಗಳನ್ನು ಅಂತ ಹೇಳ್ತಾರೆ. ನೋಡ್ತಾರೆ ಭೂಮಿಯೇ ಇಲ್ಲ. ಭೂಮಿ ದೇವಿ ಎಲ್ಲಿ ಹೋದ್ಲು ಅಂದರೆ, ಆಗ ಕಶ್ಯಪ ಪ್ರಜಾಪತಿಯ ಮಕ್ಕಳಿಬ್ಬರು, ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಹಿರಣ್ಯಕಶಿಪು ತುಂಬ ಫೇಮಸ್ಸು. ನಾವು ಪ್ರಹ್ಲಾದನ ಕಥೆಯೆಲ್ಲ ಕೇಳ್ತೀವಲ್ಲ, ಭಕ್ತ ಪ್ರಹ್ಲಾದ. ಈ ಹಿರಣ್ಯಾಕ್ಷ ಒಬ್ಬ, ಅವನ ತಮ್ಮ. ಅವನು ಮಹಾ ದುಷ್ಪ್ರಕೃತಿ ಉಳ್ಳವನು. ಎಲ್ರಿಗೂ ಹಿಂಸೆ ಕೊಡೋದು, ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತೆಲ್ಲ ಅವನ ಹೆಮ್ಮೆ, ಧೋರಣೆ. ಅವನು ಏನು ಮಾಡ್ತಾನೆ, ಶ್ರೀಹರಿ ಜೊತೆ ಚಾಲೆಂಜ್ ಮಾಡಬೇಕು, ಯುದ್ಧ ಮಾಡಬೇಕು ಅಂತ ನೋಡ್ತಾನೆ. ಅದಕ್ಕೆ ಅವನಿಗೆ ಉಪಾಯ ಗೊತ್ತಾಗುತ್ತೆ. ಓಹೋ, ಶ್ರೀಹರಿಗೆ ತುಂಬ ಪ್ರಿಯಳಾದವಳು ಭೂಮಿದೇವಿ. ಭೂಮಿದೇವಿಯನ್ನು ನಾನು ರಸಾತಲದಲ್ಲಿ ಬಚ್ಚಿಟ್ಬಿಡ್ತೀನಿ. ಆಗ ಶ್ರೀಹರಿನ ಅವನು ಹುಡ್ಕೊಂಡು ಬರ್ತಾನೆ ರಸಾತಳಕ್ಕೆ. ಆವಾಗ ಅವನ ಜೊತೆ ಯುದ್ಧ ಮಾಡಿ ನಾನು ಅವನನ್ನು ಸೋಲಿಸಬಹುದು ಅಂತ ಅವನು ತಿಳಿತಾನೆ. ಆದರೆ ಎಲ್ಲ ಪ್ಲ್ಯಾನ್ಸು ಅಪ್ಸೈಡ್ ಡೌನ್ ಆಗುತ್ತೆ. ಏನಂದರೆ, ಈಗ ಭೂಮಿದೇವಿ ತುಂಬ ದೀರ್ಘಕಾಲ, ಇದೆಲ್ಲ ನಮ್ಮ ಕಾಲದಲ್ಲಿ ನಾವು ಲೆಕ್ಕ ಹಾಕೋಕ್ಕೆ ಸಾಧ್ಯವಿಲ್ಲ. ದೀರ್ಘಕಾಲ ಪ್ರಳಯಾರ್ಣವದಲ್ಲಿ, ರಸಾತಳದಲ್ಲಿ ಭೂಮಿದೇವಿನ ಅವನು ಬಚ್ಚಿಟ್ಬಿಡ್ತಾನೆ. ಸರಿ, ಇವಾಗ ಶತರೂಪೆ ಮನು ಅವರೆಲ್ಲ ಭೂಮಿಯನ್ನು ಆಕ್ಯುಪೈ ಮಾಡ್ಕೋಬೇಕಲ್ಲ. ಆಗ ಅವರು ಬ್ರಹ್ಮದೇವನ ಕೇಳಿದಾಗ, ಬ್ರಹ್ಮದೇವ ಏನು ಕಷ್ಟ ಬಂದರೂ ನಮಗೆ ಶ್ರೀಹರಿನೇ, ಶ್ರೀಮನ್ನಾರಾಯಣನ ಪಾದವೇ ನಮಗೆ ಗತಿ. ಆಗ ಬ್ರಹ್ಮದೇವ ಭಗವನನ್ನು ಪ್ರಾರ್ಥಿಸ್ಕೊಂಡಿದ್ದಕ್ಕೆ ಭಗವಂತ ಮಹಾವರಾಹ ರೂಪವನ್ನು ತಾಳ್ತಾನೆ. ಮಹಾವರಾಹನಾಗಿ ಅವನು
ಏನು ಇವಾಗ ಭಗವಂತ ಅವತಾರ ಮಾಡಿದ ತಕ್ಷಣ ಮೊದಲು ಭೂಮಿ ದೇವಿಯನ್ನು ರಕ್ಷಿಸಬೇಕು ಅಥವಾ ಹಿರಣ್ಯಾಕ್ಷನ ಸಂಹಾರ ಮಾಡಬೇಕು ಅಂದರೆ ಭಗವಂತ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಸಾಧು ಸಂರಕ್ಷಣಕ್ಕೆ. ಪರಿತ್ರಾಣಾಯ ಸಾಧೂನಾ, ಅದಾದಮೇಲೆ ವಿನಾಶಾಯಚ ದುಷ್ಕೃತ. ಈಗ ಭೂದೇವಿ ನಡುಗ್ತಾ ಇದ್ದಾಳೆ, ಪಾಚಿ ಕಟ್ಟಿಬಿಟ್ಟಿದ್ದಾಳೆ. ಅವಳನ್ನು ಮೊದಲು ಆ ವರಾಹ ರಸಾತಳ ತನಕ ಹೋಗಿ ಹುಡುಕಿ ಅವಳನ್ನು ಮೀಟಿ ತೆಗೆದು ಅವಳನ್ನು ಸುರಕ್ಷಿತವಾದ ಒಂದು ಸ್ಥಳದಲ್ಲಿ ಸ್ಥಾಪಿಸಿ ಹಿರಣ್ಯಾಕ್ಷನನ್ನು ಲೀಲಾಜಾಲವಾಗಿ ಸಂಹರಿಸ್ಬಿಡ್ತಾನೆ. ಮತ್ತೆ ಭೂದೇವಿ ಹತ್ರ ಇವಾಗ ಸಂಹಾರ ಮಾಡಿದ ತಕ್ಷಣ ನನ್ನ ಕೆಲಸ ಆಯಿತು ಹೋಗ್ತೀನಿ ಅಂತಿಲ್ಲ. ಭಗವಂತ ಮತ್ತೆ ಭೂದೇವಿ ಹತ್ರ ಬಂದುಬಿಟ್ಟು ತನ್ನ ಮಡಿನಲ್ಲಿ ಕೂರಿಸ್ಕೊಳ್ತಾನೆ. ಅವನು ಮಹಾವರಾಹ ಸ್ಫುಟ ಪದ್ಮಲೋಚನ ಅಂತ ಆಳ್ವಾರ್ಗಳು ಕೊಂಡಾಡ್ತಾರೆ. ಆ ಭೂಮಿ ದೇವಿ ಎಂಥ ಸ್ಥಿತಿಯಲ್ಲಿದ್ದರು ಅಂತ ನಮ್ಮ ಆಳ್ವಾರ್ಗಳು ಕೊಂಡಾಡ್ತಾರೆ. பாஷி தூர்த்து கிடந்த பார்மகளுக்கு பண்டொரு நாள் மாசுடம்பில் நீர்வாரா மானமிலா பன்றியாம் ಪಾಚಿ ಕಟ್ಟಿ ಬಿದ್ದಿದ್ದ ಭೂಮಿ ದೇವಿಯನ್ನು ಉದ್ಧರಿಸಲು ವರಾಹ ರೂಪ ತಾಳಿ ಮಹಾವರಾಹ ರೂಪ ತಾಳಿ ಕೊಳುಕು ನೀರು ಮೈಯಿಂದ ಜಿನುಗುತ್ತಿರಲು ಹೀಗೆ ದಿವ್ಯ ಅಪ್ರಾಕೃತ ಪಂಚ ಉಪನಿಷನ್ಮಯವಾದ ತಿರುಮೇನಿಯೊಡನೆ ವರಾಹ ಬಂದು ಭೂಮಿಯನ್ನು ರಕ್ಷಿಸಿದ. ಹಾಗೆ ಪಾಚಿ ಹಿಡಿದ ಭೂಮಿಯನ್ನು ಮಹಾವರಾಹ, ಅತಿ ದೊಡ್ಡ ಬೃಹದಾಕಾರವಾದ ವರಾಹ ಭೂಮಿ ದೇವಿಯ ಸೈಜಿಗೆ ಸರಿಯಾಗಿ ತನ್ನನ್ನು ಚಿಕ್ಕದಾಗಿ ಮಾಡಿಕೊಂಡು ಭೂಮಿ ದೇವಿಯನ್ನು ಎಡ ತೊಡೆಯಲ್ಲಿ ಕೂಡಿಸ್ಕೊಳ್ತಾನೆ. ನಾವು ತಿರುವಿಡವೆಂದೆ ಎನ್ನ ದಿವ್ಯ ದೇಶ ಸ್ಥಳಶೈನ ಮಹಾಬಲಿಪುರದ ಹತ್ರ ಇದೆಯಲ್ಲ, ಅಲ್ಲಿ ನೋಡಬಹುದು ಇದೇ ರೀತಿಯಲ್ಲಿ ನಿತ್ಯ ಕಲ್ಯಾಣ ಪೆರುಮಾಳ್ ಅಂತ ಮಹಾವರಾಹ ಕ್ಷೇತ್ರದಲ್ಲಿ ಸ್ವಾಮಿ ವಿಜಯವಾಗಿದ್ದಾನೆ. ಅವನನ್ನು ಆ ಭೂಮಿ ದೇವಿಯನ್ನು ತುಂಬ ಒಂದು ಚಿಕ್ಕ ಮಗುನ ಎತ್ಕೊಂಡ್ಬಿಟ್ಟು ಆ ಭೂಮಿ ದೇವಿ ಹಾಗೆ ನಡುಗ್ತಾ ಇರ್ತಾಳೆ. ಅಷ್ಟು ದಿವಸ ಪ್ರಳಯಾರ್ಣವದಲ್ಲಿದ್ದಾಗ ಹೀಗಾಗಬೇಕು ಅವಳಿಗೆ. ಅಮ್ಮ ಯಾಕಮ್ಮ ಇಷ್ಟೊಂದು ವ್ಯಸನ ಪಡ್ತಾ ಇದೆಯಾ, ಯಾಕೆ ಇನ್ನೂ ನಡುಕ, ನಿನ್ನನ್ನು ಉದ್ಧಾರ ಮಾಡಾಯ್ತಲ್ಲ ಅಂತ ಕೇಳಿದ್ದಕ್ಕೆ ಆ ಭೂಮಿ ದೇವಿ ಹೇಳ್ತಾಳೆ, ಸ್ವಾಮಿ ನೀವು ಹೇಳಿದ ಕರೆಕ್ಟು, ನನಗೆ 50% ನನ್ನ ವ್ಯಸನ ಕಡಿಮೆ ಆಯಿತು, ಆದರೆ ನನ್ನ ದುಃಖ ಸಂಪೂರ್ಣವಾಗಿ ಹೋಗಿಲ್ಲ. ಯಾಕೆ ಏನಾಯಿತು ಅಂತ ಸ್ವಾಮಿ ಕೇಳಿದಾಗ ತಾಯಿ ಹೇಳ್ತಾಳೆ, ಇವಾಗ ನಮ್ಮನ್ನು ರಕ್ಷಿಸಿದಾಗ ಸದ್ಯ ನಮ್ಮನ್ನು ರಕ್ಷಿಸಾಯಿತು, ಇನ್ನು ದೇವರೇ ಗತಿ, ನಾವು ಇನ್ನು ಸುಖವಾಗಿರಬಹುದು ನಾವು ಹೇಳ್ತೀವಿ. ಆದರೆ ಭೂಮಿ ದೇವಿ ಅವಳು ಕ್ಷಮೆಯ ಅವತಾರ ಅಲ್ವೇ, ಅವಳು ಹೇಳ್ತಾಳೆ, ಸ್ವಾಮಿ ನನ್ನಲ್ಲಿ ಕೋಟಿ ಕೋಟಿ ಚೇತನರಿದ್ದಾರೆ, ಅವರೆಲ್ಲ ಉದ್ಧಾರ ಆಗೋದು ಬೇಡವಾ, ನಾನು ಮಾತ್ರ ಉದ್ಧಾರ ಆದರೆ ಸಾಕಾ, ಅವರನ್ನೆಲ್ಲ ನೀನು ಉದ್ಧರಿಸಬೇಕು ಅಂತ ತಾಯಿ ಬೇಡ್ಕೊಳ್ತಾಳೆ. ಸರಿ, ಇದಕ್ಕೊಂದು ಸುಲಭವಾದ ಉಪಾಯ ನೀವು ಹೇಳಬೇಕು ಅಂತ ಕೇಳ್ಕೊಂಡಾಗ ತಾಯಿ ಹೇಳ್ತಾಳೆ, ಅತಿ ವಿನಯದಿಂದ ಹೇಳ್ತಾಳೆ, ಸ್ವಾಮಿ ನೀವು ನನ್ನನ್ನು ರಕ್ಷಿಸೋಕ್ಕೆ ಒಂದು ಕಾರಣ ಇದೆ, ನೀವು ನನ್ನನ್ನು ರಕ್ಷಿಸಬೇಕು ಈ ಕಾರಣಗಳನ್ನು ಕೇಳಿದ್ರೆ ಅಂತ ಹೇಳ್ತಾಳೆ, ಅಹಂ ಶಿಷ್ಯಾ ಚ ದಾಸೀ ಚ ಭಕ್ತಾ ಚ ತವ ಮಾಧವ ಮತ್ಕೃತೆ ಸರ್ವಭೂತಾನಾಂ ಲಘು ಉಪಾಯಂ ವದ ಪ್ರಭೋ. ಸ್ವಾಮಿ ನಾನು ನಿಮಗೆ ಶಿಷ್ಯಾಗಿದ್ದೀನಿ, ದಾಸಿಯಾಗಿದ್ದೀನಿ, ಭಕ್ತಿಯಾಗಿದ್ದೀನಿ, ನೋಡಿ ಪತ್ನಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳಿಲ್ಲ ತಾಯಿ. ಈ 3 ಕಾರಣ ನೀವು ನೋಡಿ ನನಗೋಸ್ಕರ ಒಂದು ಸುಲಭವಾದ ಉಪಾಯ ಹೇಳಿ, ನನಗೆ ಅಂದರೆ ನನ್ನ ಮಕ್ಕಳಿಗೋಸ್ಕರ ನೀವು ಸುಲಭವಾದ ಒಂದು ಉಪಾಯವನ್ನು ಹೇಳಿ, ಅವರೆಲ್ಲ ನಿಮ್ಮ ಹತ್ರ ಬಂದು ಸೇರಬೇಕು. ನೀವು ಉಭಯ ವಿಭೂತಿ ನಾಯಕರು, ನಿಮ್ಮ ನಿತ್ಯ ವಿಭೂತಿ ನಲಮಂದ ಮಿಲದೋರ್ ನಾಡು ಅಂತ ಹೇಳುವಂತಹ ನಿತ್ಯ ವಿಭೂತಿಯಲ್ಲಿ ಈ ಸಂಸಾರ ಮಂಡಲದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಈ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡಿರುವಂತಹ ಮನುಜರು, ಇವ್ರು ಬಂದು ನಿನ್ನನ್ನು ಆಶ್ರಯಿಸಿ ನಿನ್ನನ್ನು ಸೇರೋದು ಬೇಡವಾ, ಅದಕ್ಕೊಂದು ಸುಲಭವಾದ ಉಪಾಯ ಹೇಳು ಅಂತ ತಾಯಿ ಪ್ರಾರ್ಥಿಸ್ಕೊಳ್ತಾಳೆ. ಅದಕ್ಕೆ ಭಗವಂತ ಅನ್ನೋಕ್ಕೂ, ಏನಮ್ಮ ಭೂದೇವಿ ಹೀಗೆ ಹೇಳ್ತೀಯಲ್ಲ, ನಾನು ಅವ್ರಿಗೆ ಶರೀರ ಕೊಟ್ಟಿದ್ದೀನಿ, ಜ್ಞಾನ ಕೊಟ್ಟಿದ್ದೀನಿ, ಶಾಸ್ತ್ರವನ್ನು ತಿಳ್ಕೊಳ್ಳೋಕ್ಕೆ ಜ್ಞಾನ ಎಲ್ಲ ಕೊಟ್ಟಿದ್ದೀನಿ, ಶಾಸ್ತ್ರ ಕೊಟ್ಟಿದ್ದೀನಿ, ನಾನೇ ಅವತಾರಗಳನ್ನು ಎತ್ತಿದ್ದೀನಿ,
ಉಪದೇಶ ಮಾಡೋಕ್ಕೆ ಋಷಿಗಳನ್ನು ಕಳಿಸಿದ್ದೀನಿ, ಆಳ್ವಾರ್ಗಳು ಅವತಾರ ಎತ್ತುತ್ತಾರೆ ಇನ್ಮೇಲೆ. ಹೀಗೆಲ್ಲ ಆಗಿರುವಾಗ ನೀನೇನು ಉಪಾಯ ಹೇಳು ಅಂತ ಹೇಳ್ತೀಯಲ್ಲ ಅಂತ ಕೇಳೋದಕ್ಕೆ, ಸ್ವಾಮಿ ನೀವು ವೇದಾಧ್ಯಯನ ಮಾಡು, ಶಾಸ್ತ್ರವನ್ನು ಕಲಿ ಅಂತ ಹೇಳ್ತೀರಲ್ಲ, ಅದೆಲ್ಲ ಸಾಧ್ಯವೇ? ಎಲ್ಲೋ ಕೆಲವರಿಗೆ ಸಂಸ್ಕೃತ ಗೊತ್ತು, ವೇದಾಧ್ಯಯನದಲ್ಲಿ ಒಂದು ಶಾಖೆ, ಒಂದು ಕಾಂಡ, ಅದನ್ನು ಕಲ್ತ್ಕೊಳ್ಳೋಕ್ಕೆ ಎಷ್ಟು ಕಷ್ಟ. ಕಲ್ತ್ಕೊಂಡ್ರು ಅದು ಒಂದು ಶಬ್ದ ರಾಶಿ ಥರ ಇರುತ್ತೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದನ್ನೆಲ್ಲ ಕಲಿತು ಭಕ್ತಿ ಬಂದು ನಿಮ್ಮ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಅಂತೆಲ್ಲ ಹೇಳಿ ಅಂತಿಮ ಸ್ಮೃತಿ ಬೇಕು ಅಂತೆಲ್ಲ ಹೇಳ್ತಿರಲ್ಲ, ಅದು ಹೇಗೆ ಸಾಧ್ಯ ಈ ಮನುಷ್ಯರಿಗೆ? ಅವ್ರಿಗೋ ಆಯುಸ್ಸೂ ಕಡಿಮೆ, ಶಕ್ತಿನೂ ಕಡಿಮೆ, ಜ್ಞಾನನೂ ಕಡಿಮೆ. ಅವರು ಈ ಎಷ್ಟೋ ಸಹಸ್ರ ಜನ್ಮ ಇತ್ತಿದ್ರು ನಿನ್ನನ್ನು ಬಂದು ಸೇರೋದು ತುಂಬ ಕಷ್ಟ. ಸ್ವಾಮಿ ಒಂದು ಸುಲಭವಾದ ಉಪಾಯ ಹೇಳಿ ಅಂತ ಕೇಳ್ಕೊಂಡಾಗ ಭಗವಂತ ಭೂಮಿ ದೇವಿಯ ಪ್ರಾರ್ಥನೆ ನೋಡಿ, ಆಹಾ ಎಂಥ ಕರುಣೆ ಇವಳಿಗೆ, ತನ್ನ ಮಕ್ಕಳಲ್ಲಿ ಎಂಥ ಒಂದು ವಾತ್ಸಲ್ಯ ಅಂಥೇಳಿ ಭಗವಂತ ಒಂದು ಸುಲಭವಾದ ಉಪಾಯವನ್ನು ಹೇಳ್ತಾನೆ. ಆ ಉಪಾಯ ಅಂದರೆ ಸ್ವಸ್ಯ ಚ ಕೀರ್ತನಂ ಪ್ರಪದನಂ ಸ್ವಸ್ಮೈ ಪ್ರಸೂನಾರ್ಪಣಂ ಅಂತ ತಿರುಮಲೆ ಆನಂದಾಂ ಪಿಳ್ಳೆ ತಮ್ಮ ಗೋದಾ ಚತುಶ್ಲೋಕಿಯಲ್ಲಿ ಅನುಗ್ರಹಿಸಿದ್ದಾರೆ. ದೇವಿ, ಜನರು ನನ್ನನ್ನು ಬಂದು ಶರಣಾಗತಿ ಮಾಡಲಿ, ನನ್ನ ನಾಮ ಸಂಕೀರ್ತನವನ್ನು ಹಾಡಲಿ, ನನಗೆ ಹೂವಿನ ಅರ್ಚನೆ ಮಾಡಲಿ. ನನಗೆ ನಾಮ ಸಂಕೀರ್ತನೆ ಅಂದರೆ ತುಂಬ ಇಷ್ಟ. ನಾನು ಎಲ್ಲ ಕೆಲಸನೂ ಪಕ್ಕದಲ್ಲಿಟ್ಬಿಟ್ಟು ನಾಮ ಸಂಕೀರ್ತನೆ ಮಾಡ್ತಾರಲ್ಲ ಅವ್ರ ಹತ್ರನೇ ಕೂತ್ಕೊಂಡು ನಾನು ಕೇಳಿಸ್ಕೊಳ್ತೀನಿ ಅಂತ ಭಗವಂತ ಹೇಳ್ದ. ಹೂಗಳು ಹೇಗೆ ಅಂದರೆ ತಾವೇ ತೋಟವನ್ನು ಬೆಳೆಸಬೇಕು, ಗಿಡಗಳನ್ನು ಬೆಳೆಸಬೇಕು, ತೋಟವನ್ನು ಸ್ಥಾಪಿಸಿ ಅವರೇ ಬಿಡಿಸಿ ನಾರಿನಲ್ಲಿ ಬಿಳಿ ಹೂವು ಪರಿಮಳವಾದ ಹೂಗಳನ್ನು ನನಗೆ ಸಮರ್ಪಿಸಲಿ. ನನ್ನ ಹಾಡುಗಳನ್ನು ಹೇಳ್ತಾ ಕೈಂಕರ್ಯ ಭಾವ ರೂಪದಿಂದ ಅವ್ರು ನನಗೆ ಹೇಳಲಿ. ಆವಾಗ ಒಂದು ಕಾಲ ಬರುತ್ತೆ, ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡಬೇಕು. ಆಳ್ವಾರ್ ಹೇಳ್ತಾರೆ, ಕಿಳೊರೊಳಿ ಇಳಮೈ ಕೆಡುವುದನ್ ಮುನ್ನಂ ಮಳೊರೊಳಿ ಮಾಯೋನ್ ಮರುವಿಯ ಕೋಯಲ್ ಒಳರೊಳಂ ಪೊಳಿಚೂಳ್ ಮಾಲುರಂ ಶೋಲೆ ತೆಳರ್ವೆಲ್ಲ ಹೆಲ್ ಶಾರ್ವದ ಶದಿರೆ ಅಂತ ಆಳ್ವಾರು ಚಿಕ್ಕ ವಯಸ್ಸಿನಲ್ಲಿ ಹೇಳಬೇಕಂತೆ. ಚಿಕ್ಕ ವಯಸ್ಸಲ್ಲಿ ಹೇಳಿದ್ರೆ ಯಾಕೆ ಅಂದರೆ ಆವಾಗ ನಮ್ಮ ಸ್ಮರಣಾ ಶಕ್ತಿಯೂ ಚೆನ್ನಾಗಿರುತ್ತೆ. ಮತ್ತು ನಮಗೆ ನಮ್ಮ ಕುಲಶೇಖರ ಆಳ್ವಾರ್ ಹೇಳ್ತಾರೆ ಏನಂತ ಅಂತ ಹೇಳಿದ್ರೆ, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈಃ ಕಂಠಾವರೋಧನ ವಿಧೌ ಸ್ಮರಣಂ ಕುತಸ್ತೆ. ಸ್ವಾಮಿ, ವಾತ ಪಿತ್ತ ಕಫ ಎಲ್ಲ ಸೇರ್ಕೊಂಡು ಗಂಟ್ಲಲ್ಲಿ ಸೇರಿಕೊಂಡು ಶ್ರೀಮನ್ನಾರಾಯಣ ಗೋವಿಂದ ಈಸಿಯೆಸ್ಟ್ ವರ್ಡು ಶ್ರೀಹರಿ ಗೋವಿಂದ 3 ಅಕ್ಷರನೂ ನಮಗೆ ಬಾಯಿಂದ ಹೊರಡಲ್ಲ, ಕಟ್ಟಿಗೆ ಥರ ಇರ್ತೀವಿ. ಆಗ ಆಳ್ವಾರು ಪೆರಿಯಾಳ್ವಾರು ಹೇಳ್ತಾರೆ, ಅಪ್ಪೋದೇ ಕಿಪ್ಪೋದೇ ಸೊಲ್ಲಿ ವೈತೆ ನರಂಗತ್ತರವಣೆ ಪಳ್ಳಿ ಆನೆ ಅಂತ. ಅದೇ ಮಾತನ್ನು ಇವಾಗ ನಮಗೆ ಮಹಾವರಾಹ ರೂಪಿಯಾದ ಕರುಣಾಮಯಿ ಭೂಮಿದೇವಿಗೆ ಸುಲಭ ಉಪಾಯವನ್ನು ಹೇಳ್ತಾ ಇರ್ತಾನೆ. ಏನಂದರೆ ಒಂದು ಚರ್ಮ ಶ್ಲೋಕ ಇವಾಗ ವರಾಹಸ್ವಾಮಿ ಹೇಳೋದು. ಅದು ಶ್ರೀರಾಮ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದನಾಮಿ ಏತನ್ವ್ರತಂ ಮಮಾನ್ ಶ್ರೀರಾಮ ಚರ್ಮ ಶ್ಲೋಕ ಹೇಳ್ದ. ಶ್ರೀಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಕೃಷ್ಣ ಹೇಳ್ದ. ಆದರೆ ಎರಡರಲ್ಲೂ ಇಬ್ಬರು ಕಂಡೀಷನ್ ಇಟ್ಟರು, ಅನ್ಕಂಡೀಷನಲ್ ಆಗಿರಲಿಲ್ಲ. ಆದರೆ ವರಾಹಸ್ವಾಮಿ ಅನ್ಕಂಡೀಷನಲ್ ಆಗಿ ನಿರ್ಹೇತುಕ ಕೃಪೆಯನ್ನು ಸುರಿಸ್ತಾನೆ. ಆ ಚರ್ಮ ಶ್ಲೋಕವನ್ನು ಈಗ ಅನುಸಂಧಾನ ಮಾಡೋಣ. ಸ್ಥಿತೆ ಮನಸಿ ಸುಸ್ವಸ್ತೆ ಶರೀರೇ ಸತಿಯೋ ನರಃ ಧಾತು ಸಾಮ್ಯೇ ಸ್ಥಿತೆ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ ತತಸ್ತು ಮ್ರಿಯಮಾಣಂ ತು ಕಾಷ್ಠಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ. ಚಿಕ್ಕ ವಯಸ್ಸಿನಲ್ಲಿ ಅವರು ನಾಮ ಸಂಕೀರ್ತನೆಯನ್ನು ಮಾಡಲಿ, ಆವಾಗ ಅಂತಿಮ ಕಾಲದಲ್ಲಿ ನಾನು ಅವರನ್ನು ಜ್ಞಾಪಿಸ್ಕೊಳ್ತೀನಿ. ಅವರು ನನ್ನನ್ನು ದರ್ಶನ ಮಾಡಿದ್ರೇನು, ನಾನು ಅವರ ದರ್ಶನ ಮಾಡಿದ್ರೇನು, ಅಂತಿಮ ಕಾಲದಲ್ಲಿ ನಾನು ಅವರನ್ನು ಸ್ಮರಿಸ್ಕೊಳ್ತೀನಿ. ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ, ಶ್ರೀವೈಕುಂಠ ಲೋಕವನ್ನು ಪ್ರಸಾದಿಸ್ತೀನಿ ಅಂತ ಆ ವರಾಹಸ್ವಾಮಿ ಅನುಗ್ರಹಿಸಿದ. ಇದು ನೋಡಿ ನಮ್ಮ ವರದರಾಜಸ್ವಾಮಿ ರಾಮಾನುಜರಿಗೆ 6 ವಾರ್ತೆ ಹೇಳ್ತಾರಲ್ಲ, ಅವರು ಕಾಂಚೀಪುರ್ಣರ ಮೂಲಕ ಅಂತಿಮ ಸ್ಮೃತಿ ವರ್ಜನಂ ಅಂತ ಹೇಳ್ತಾರೆ. ಅಂದರೆ ಭಕ್ತಿ ಯೋಗದಲ್ಲೆಲ್ಲ ಅಂತಿಮ ಸ್ಮೃತಿ ಬೇಕು, ಕೊನೆಯ ಕಾಲದಲ್ಲಿ ಏನನ್ನು ಜ್ಞಾಪಿಸ್ಕೊಳ್ತಾರೋ ಅದಾಗೇ ಆಗ್ತಾರೆ ಅಂತ.
ಜಡಭರತನ ಕತೆ ನೋಡಲಿಲ್ವಾ ನಾವು? ಜಡಭರತ ಅಂತಹ ಮಹಾರಾಜಯೋಗಿ, ರಾಜಋಷಿ. ಅವನು ಅಂತಿಮ ಕಾಲದಲ್ಲಿ ಒಂದು ಜಿಂಕೆಯನ್ನು ಸ್ಮರಿಸ್ಕೊಂಡ. ಅವನು ಜಿಂಕೆಯಾಗೇ ಹುಟ್ಟುಬಿಟ್ಟ. ಆದರೆ ಶರಣಾಗತರಿಗೆ ಅವರ ಸ್ಮರಣೆಯೇ ಬೇಡ, ಭಗವಂತನ ಸ್ಮರಣೆ ಚಿಕ್ಕ ವಯಸ್ಸಲ್ಲಿ ಸ್ಮರಣೆ ಮಾಡ್ಕೊಂಡಿರ್ತಾರೆ, ಅದು ಭಗವಂತ ಜ್ಞಾಪಿಸ್ಕೋತಾನೆ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿ ನಾವು ಮಕ್ಕಳಿಗೆ ಭಗವದ್ಭಕ್ತಿ ಏನು, ಅವನ ನಾಮ ಸಂಕೀರ್ತನೆ ಏನು ಅಂತ ತಿಳಿಸ್ಬೇಕು. ಒಂದು ವಯಸ್ಸಾಗ್ತಾ ಅಮ್ಮ ಅಪ್ಪ ಅಂತ ಹೇಳೋ ಅಷ್ಟೊತ್ತಿಗೆ ನಾವು ಅದಕ್ಕೆ ಗೋವಿಂದ ಅಂತ 3 ಅಕ್ಷರ ಹೇಳ್ಕೊಡ್ಬೇಕು, ಮಾಧವ ಅಂತ ಹೇಳ್ಕೊಡ್ಬೇಕು, ಮಾಮಾಯನ್ ಅಂತ ಹೇಳ್ಕೊಡ್ಬೇಕು, ಶ್ರೀಶೈಲಶ್ರೀಯಾಪಾತ್ರಂ ಶ್ಲೋಕಗಳು ಹೇಳ್ಕೊಡ್ಬೇಕು, ತಿರುಪಾವಯ್ಯನ ಹೇಳ್ಕೊಡ್ಬೇಕು. ಹೀಗೆ ಚಿಕ್ಕ ವಯಸ್ಸಲ್ಲಿ ಹೇಳಿದ್ದನ್ನು ಭಗವಂತ ಅದನ್ನು ಲೆಕ್ಕಕ್ಕೆ ಇಟ್ಕೊಂಡು ಅವರಿಗೆ ಪರಮಾಂ ಗತಿಂ ಅಂತ ಅನುಗ್ರಹಿಸ್ತಾನೆ. ಇದನ್ನು ಕೇಳಿ ನಮ್ಮಾಳ್ವಾರು ಕೂಡ ಹಾಡ್ತಾರೆ. ಹೇಗಂದರೆ, ஞான பிரானையல்லால் இல்லை நான் கண்ட நல்லதுவே ಜ್ಞಾನೋಪದೇಶಗೈದ ಒಡೆಯನಲ್ಲದೆ ಬೇರಿಲ್ಲವೆಂಬುದು ನಾ ಕಂಡೆ. ಈ ಒಳ್ಳೆಯ ಮಾತನ್ನು, ಈ ಒಳ್ಳೆಯ ವಿಷಯವನ್ನು ನಾ ಕಂಡೆ ಅಂತ ಸ್ವಾಮಿ ನಮ್ಮಾಳ್ವಾರ್ ಜ್ಞಾನಪಿರಾನ ಎಲ್ಲ ಈ ಮಹಾವರಾಹ ರೂಪಿಯಾದ ಭಗವಂತ ಹೇಳಿದ ಮಾತನ್ನು ಇಂಥ ಆಹ್ಲಾದಕರವಾದ, ಇಂಥ ಸುಲಭವಾದ ಉಪಾಯ ಅಂತ ನಮ್ಮಾಳ್ವಾರರು ಅವರು ಕೊಂಡಾಡ್ತಾರೆ. ನಮ್ಮಾಳ್ವಾರು ತಮ್ಮ ಪ್ರಥಮ ಇದರಲ್ಲೂ ಶ್ಲೋಕದಲ್ಲೂ ಪಾಶುರದಲ್ಲೂ ಜ್ಞಾನಪಿರಾನ್ ಮಹಾವರಾಹರನ್ ಸ್ತೋತ್ರ ಮಾಡ್ತಾರೆ. ತಮ್ಮ ಅಂತಿಮ ಶ್ಲೋಕ ಅಂದರೆ ಮುನಿಯೇ ನಾನ್ಮುಹನೇ ಎಂಬ ಕೊನೆ ಶ್ಲೋಕದಲ್ಲೂ ವರಾಹ ಸ್ವಾಮಿ ನೀಲವರೈ 2 ಪಿರೈ ಕವ್ವಿ ನಿಮಿರ್ಂದದೊಪ್ಪ ಕೋಲವರಾಹಮಂದ್ರಾಯ್ ನಿಲಂ ಕೋಟಿಡೆ ಕೊಂಡವೆಂದಾಯ್, ನನ್ನ ತಂದೆಯೇ ನೀನೇ ನನಗೆ ಗತಿ ಅಂತ ವರಾಹ ರೂಪಿಯನ್ನು ಸ್ವಾಮಿ ನಮ್ಮಾಳ್ವಾರು ಜ್ಞಾಪಿಸ್ಕೊಳ್ತಾರೆ. ಇವಾಗ ಭೂಮಿ ದೇವಿಗೆ ಯಾರು ರಕ್ಷಣೆ ಹೇಳಿ? ನಮ್ಮ ವರಾಹ ಸ್ವಾಮಿದು ಒಂದು ಮಂತ್ರ ಏನಂದರೆ, ವರಾಹಸ್ವಾಮಿ ಅವ್ರ ಹತ್ರ ದೇವತೆಗಳೆಲ್ಲ ಬರ್ತಾರೆ, ಋಷಿ ಮುನಿಗಳೆಲ್ಲ ಬರ್ತಾರೆ. ಬಂದುಬಿಟ್ಟು ವರಾಹಸ್ವಾಮಿ ನೀವೇ ಗತಿ ಅಂತ ಹೇಳ್ತಾರೆ. ಅಯ್ಯೋ ನಾನು ಯಾರನ್ನು ಗತಿ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾ, ನೋಡಿ ಅಂತ ಭೂಮಿ ದೇವಿಯ ಪಾದವನ್ನು ಹಿಡಿದು ನಾನು ಇವಳ ತಿರುವಡಿ ಪಾದವನ್ನು ಹಿಡ್ದಿದ್ದೀನಿ, ಇವಳನ್ನು ಆಶ್ರಯಿಸಿ ಇವಳು ನನ್ನ ಹತ್ರ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದುಬಿಡ್ತಾರೆ ಅಂತ ಮಹಾವರಾಹಸ್ವಾಮಿ ಹೇಳ್ತಾರೆ. ಹಾಗೆ ನಾವು ಭೂಮಿ ದೇವಿ ಅವಳೇ ಇವಾಗ ಆಂಡಾಳಾಗಿ ಅವತಾರ ಮಾಡ್ತಾಳೆ. ಆ ತಾಯಿ ಇವತ್ತಿನ ತಿರುವಾಡಿಪುರ ದಿನ ಅವಳ ಸ್ಮರಣೆ, ಅವಳ ಧ್ಯಾನ, ಅವಳ ಸ್ತೋತ್ರ ಹೇಳದೆ ನಮಗೆ ಬೇರೆ ಏನಿದೆ ಕಾಲ ಕಳೆಯೋಕ್ಕೆ? ಆ ತಾಯಿಯ ವಿಷಯವಾಗಿ ನಾವು ಮಹಾವರಾಹ ರೂಪಿಯಾಗಿ ನಾವು ನೋಡಿದ್ವಿ. ತಾಯಿ ಅಂತೂ ಅನುಗ್ರಹ ಪಡ್ಕೊಂಡ್ಬಿಟ್ಲು. ಇವಾಗ ಉಪದೇಶ ಅಂತೂ ಕೇಳ್ಕೊಂಡಾಯಿತು. ಅದನ್ನು ನಮಗೆ ತನ್ನ ಮಕ್ಕಳಿಗೋಸ್ಕರ ಅವಳು ಕೇಳ್ಕೊಂಡಿದ್ದನ್ನು ಮಕ್ಕಳಿಗೆ ಅದನ್ನು ಅವಳು ಉಪದೇಶ ಮಾಡಬೇಕಲ್ವಾ? ಇವಾಗ ಭೂಮಿ ದೇವಿ ಇದು ಒಂದು ಅವತಾರ. ಅವಳು ಶ್ರೀವೈಕುಂಠ ಲೋಕದಲ್ಲಿ ನಿತ್ಯ ವಾಸ ಮಾಡ್ತಿರ್ತಾಳೆ. ಆವಾಗ ಭಗವಂತನ ಕೇಳ್ತಾಳೆ, ಸ್ವಾಮಿ ನಾನು ಭೂಲೋಕಕ್ಕೆ ಹೋಗಿ ಅವತಾರ ಮಾಡಿ ನನ್ನ ಮಕ್ಕಳಿಗೆ ಇದನ್ನೆಲ್ಲ ಉಪದೇಶ ಮಾಡಲಾ? ನೀನು ಹೇಳಿದ್ರಲ್ಲ ಶರಣಾಗತಿ ಮಾಡು, ನಾಮ ಸಂಕೀರ್ತನೆ ಮಾಡು, ಹೂ ತೊಡಿಸು ಅಂತ ಹೇಳಿದ್ರಲ್ಲ, ಅದನ್ನು ಉಪದೇಶ ಮಾಡಲಾ ಅಂತ ಹೇಳಿ. ಆಗ ಭಗವಂತ ಹೇಳ್ತಾನೆ, ಭೂದೇವಿ ಇವಾಗ ಹೋಗಬೇಡ, ಇವಾಗ ಸೂಕ್ತ ಸಮಯವಲ್ಲ, ನೀನು ಕಾಯಬೇಕು. ನೋಡು, ಭೂಲೋಕದಲ್ಲಿ ಮಾತೃ ವಾತ್ಸಲ್ಯ ಇರುವಂತಹ ಒಬ್ಬರು ಅವತಾರ ಆಗಬೇಕು. ಅವರ ಅವತಾರ ಆದಾಗ ಅವ್ರ ಮಗಳಾಗಿ ನೀನು ಹೋಗಬೇಕು, ನೀನು ಸ್ವಲ್ಪ ಹೊತ್ತು ಕಾಯಮ್ಮ ಅಂತ ಹೇಳ್ತಾರೆ. ಸರಿ, ಭೂಲೋಕದಲ್ಲಿ ಎಷ್ಟೋ ಚತುರ್ಯುಗಗಳಾಯಿತು. ಒಂದು ಚತುರ್ಯುಗ ಅಂತ ಹೇಳಿದ್ರೆ ಅದು 43,20,000 ವರ್ಷಗಳು, ನಮ್ಮ ಮನುಷ್ಯ ವರ್ಷಗಳು. ಹಾಗೆ ಈಗ ಶ್ವೇತವರಾಹ ಕಲ್ಪವಾಗಿ 28 ಚತುರ್ಯುಗಗಳಾಯಿತು. ಇನ್ನೂ ಆ ಮಹಾನ್ ಅವತರಿಸಲಿಲ್ಲ. ವೇದವ್ಯಾಸರು ಬಂದರು, ವಿಶ್ವಾಮಿತ್ರರು, ವಸಿಷ್ಠರು, ವಾಮದೇವರು, ವಾಲ್ಮೀಕಿ ಇಂತಹ ಮಹಾನ್ ಯೋಗಿಗಳು, ಋಷಿಗಳೆಲ್ಲ ಅವತಾರ ಮಾಡಿದ್ರು. ಆದರೆ ಅವರು ಯಾರಿಗೂ ಭಗವಂತ ಅಪೇಕ್ಷಿಸಿದಂತಹ ಹೃದಯ ಇರಲಿಲ್ಲ. ಇವಾಗ 28ನೇ ಚತುರ್ಯುಗದ ಕಲಿಯುಗ ಬಂತು. ಕೃಷ್ಣಾವತಾರನೂ ಆಯಿತು. ಕೃಷ್ಣಾವತಾರ ಆಗಿ ಇವಾಗ ಕಲಿಯುಗ ಪ್ರವೇಶಿಸ್ಬಿಡ್ತು, ದ್ವಾಪರ ಯುಗ ಆಗಿ. ಆ ಕಲಿಯುಗದ ಈಗ 98ನೇ ನಳವರ್ಷ ಬಂತು. ಆ ಟೈಮ್ನಲ್ಲಿ ಏನಾಯಿತು ಅಂತ ನಾವು ನೋಡಬೇಕೆ, ಅವರು ಒಬ್ಬರು ಮಹಾನ್ ವೈದಿಕ ಬ್ರಾಹ್ಮಣರ ಕಥೆಯನ್ನು ನಾವು ನೋಡಬೇಕಿವಾಗ. ತಮಿಳ್ನಾಡಿನಲ್ಲಿ ನಾವು ಹಿಂದೆನೇ ಹೇಳ್ದಂಗೆ ಶ್ರೀವಿಲ್ಲಿಪುತ್ತೂರ್ ಅಂತ ಒಂದು ದಿವ್ಯವಾದ ಸ್ಥಳ. ಆ ಸ್ಥಳಕ್ಕೆ ಪ್ರಣವ 3 ಇದೆ ಅಂತ ಹೇಳ್ತಾರೆ. ಪ್ರಣವ ಅಂದರೆ ಅಕಾರ, ಉಕಾರ, ಮಕಾರ. ಅಕಾರ ಅಂದರೆ ಭಗವಂತ, ಉಕಾರ ಅಂದರೆ ಅಮ್ಮನವರು, ಮಕಾರ ಅಂದರೆ ಜೀವಾತ್ಮರು. 3 ಜನರು ಅಲ್ಲಿ ಅವತಾರ ಮಾಡಿದಂತಹ ಊರದು. ಅಕಾರ ಅಂದರೆ ಅದು ವಟಪತ್ರಶಾಹಿ,
ಉಕಾರ ಅಂದರೆ ಅದು ತಾಯಿ ಆಂಡಾಳಮ್ಮನವರು ಅಲ್ಲಿ ಅವತಾರ ಮಾಡ್ತಾರೆ. ಮತ್ತು ಮಕಾರ ಪೆರಿಯಾಳ್ವಾರ್, 3 ಜನರು ಅಲಂಕರಿಸುವಂತಹ ಅದು ದಿವ್ಯ ದೇಶ. ಅಂತಹ ದಿವ್ಯವಾದ ಶ್ರೀವಿಲ್ಲಿಪುತ್ತೂರಿನಲ್ಲಿ ಒಬ್ಬರು ಮಹಾನ್ ವಿಷ್ಣು ಚಿತ್ತರ್ ಅಂತ ಅವರ ಅವತಾರ ಆಗತ್ತೆ. ಮುಕುಂದ ಭಟ್ಟರವರ ಮಗ ಅಂತ ಹೇಳ್ತಾರೆ. ಆ ವಿಷ್ಣು ಚಿತ್ತರಿಗೆ ಭಗವಂತನಿಗೆ ಏನಾದರೂ ಒಂದು ಕೈಂಕರ್ಯ ಮಾಡಬೇಕು, ಅವನಿಗೆ ಇಷ್ಟವಾದ ಕೈಂಕರ್ಯ ಮಾಡಬೇಕು ಅಂತ ಅವ್ರು ಆಸೆ ಪಡ್ತಾರೆ. ಭಗವಂತನಿಗೆ ಯಾವ ಕೈಂಕರ್ಯ ಇಷ್ಟ ಅಂತ ಯೋಚನೆ ಮಾಡ್ತಾರೆ. ಅವರು ಭಾಗವತ ಎಲ್ಲ ಅನುಸಂಧಾನ ಓದಿರ್ತಾರೆ, ಭಾಗವತ ಪಾರಾಯಣ ಮಾಡಿರ್ತಾರೆ. ಅದ್ರಲ್ಲಿ ಕೃಷ್ಣ ಮೊದಲು ನಂದಗೋಕುಲ ಬೃಂದಾವನದಿಂದ ಅವನು ಮಥುರಾಗೆ ಬಂದಾಗ ಅವನು ಕಂಸನ ಅರಮನೆಗೆ ಹೋಗಬೇಕಾಗತ್ತೆ. ಚೆನ್ನಾಗಿ ರಾಯಲ್ ಡ್ರೆಸ್ ಎಲ್ಲ ಹಾಕ್ಕೊಳ್ತಾನೆ, ಚಂದನದಿಂದ ಅಲಂಕಾರ ಮಾಡ್ಕೊಳ್ತಾನೆ. ನೆಕ್ಸ್ಟು ಅವನಿಗೆ ಒಳ್ಳೆ ಹಾರ ಬೇಕು. ಅದಕ್ಕೆ ಅವನು ನಾವು ಮಥುರಾ ಬೃಂದಾವನಕ್ಕೆ ಹೋದರೆ ಅಲ್ಲೆಲ್ಲ ಗಲ್ಲಿಲಿ ಓಡಾಡಿದ್ರೇ ಅಲ್ಲಿ ಮನೆಗಳು ಸಿಗೋದು. ಗಲ್ಲಿಲಿ ಸುತ್ತಾನೆ ಗಲ್ಲಿಯಾಗಿ ಹೋಗಿ ಕೊನೆಯಲ್ಲಿ ಒಬ್ಬ ಮಾಲಾಕಾರ ಅಂತ ಅವನ ಹತ್ರ ಹೋಗಿಬಿಟ್ಟು, ಹೇ ಮಾಲಾಕಾರ, ನನ್ನ ವೇಷ ನೋಡು, ನನ್ನ ರೂಪಕ್ಕೆ ಸೌಂದರ್ಯಕ್ಕೆ ತಕ್ಕಂತೆ ನನಗೊಂದು ಹಾರ ಕೊಡು ಅಂತ ಅವನು ಕೇಳಿ ಪಡೆದಿದ್ದು ಹಾರ. ಆದ್ದರಿಂದ ವಿಷ್ಣು ಚಿತ್ರ ಯೋಚನೆ ಮಾಡ್ತಾರೆ, ನಾನು ಹೂವಿನ ಕೈಂಕರ್ಯ ಮಾಡಬೇಕು ಅಂತ. ಇವಾಗ ಪೆರಿಯಾಳ್ವಾರ್ ಅವರು ವಿಷ್ಣು ಚಿತ್ತರಿಗೆ ಮತ್ತೊಂದು ಹೆಸರು ಏನಂದರೆ ಭಟ್ಟನಾಥಃ ಅಂತ. ಮತ್ತು ಮುಂದೆ ಅವ್ರಿಗೆ ಪೆರಿಯಾಳ್ವಾರ್ ಅನ್ನೋ ಹೆಸರು ಬರುತ್ತೆ. ಆದ್ದರಿಂದ ನಾವು ಹೇಳುವಾಗ ಪೆರಿಯಾಳ್ವಾರ್, ವಿಷ್ಣು ಚಿತ್ತರ್, ಭಟ್ಟನಾಥ ಅಂತ ಮೂರು ಹೆಸರು ಬರ್ತಾನೆ ಇರುತ್ತೆ. ಈಗ ವಿಷ್ಣು ಚಿತ್ತರ್ ಹೇಳ್ತಾರೆ, ತಂದೆಗೆ ಅವರೆಲ್ಲ ತಂದೆಯಿಂದ ತುಂಬ ಪೂರ್ವಿಕರಿಂದ ಅವರಿಗೆಲ್ಲ ಸೇವೆ ಮಾಡದೆ ತಂದೆ ತಮ್ಮೂತ್ತಪ್ಪನ್ 7 ಪಡಿಹಾಲ್ ತೊಡಂಗಿ ಒಂದು ವಳಿ ಆಳ್ ಚೈಹಿಂಡ್ರೋ ಅಂತ ನಮ್ಮ ಎಷ್ಟೋ ಜನರೇಷನ್ಸಿಂದ ನಮಗೆ ಭಗವಂತನ ಸೇವೆ ಮಾಡದೆ ನಮ್ಮ ಪ್ರವೃತ್ತಿ, ನಮ್ಮ ಕೈಂಕರ್ಯ ಅಂತ ಅವರು ಆ ಸಂತೋಷದಿಂದ ಹೇಳ್ತಾರೆ. ಯಾಕೆಂದರೆ ನಾವೆಲ್ಲ ತಿರುಮಾಲೆ ನಾನುನಕ್ಕೆ ಪഴವಡಿಯೇನ್, ಸ್ವಾಮಿ ನಾನು ಇವತ್ತಿನ ದಾಸ ಅಲ್ಲ, ನಾನು ಜನ್ಮಾಂತರದಿಂದ ನಿನ್ನ ದಾಸನಾಗಿದ್ದೇನೆ, ನಿನಗೆ ಸೇವೆ ಮಾಡದೆ ನನ್ನ ಸ್ವರೂಪ ಅಂತ ಹೇಳಿ ಅವರು ಸೇವೆ ಮಾಡೋಕ್ಕೆ ಯಾವುದನ್ನು ಅವರು ಚೂಸ್ ಮಾಡಿದ್ರು ಅಂದರೆ ತೋಟಗಾರಿಕೆ. ನೋಡಿ, ವೈದಿಕ ಬ್ರಾಹ್ಮಣರು ಅವ್ರು ಏನು ಮಾಡಬೇಕು ಆಸೆಪಟ್ಟರು, ಒಂದು ತೋಟವನ್ನು ಸ್ಥಾಪಿಸಿ ಅಲ್ಲಿ ವಿಧವಾದ ಪುಷ್ಪಗಳನ್ನು ಬೆಳೆಸ್ತಾರೆ. ಎಲ್ಲ ಪರಿಮಳವಾದ ಪುಷ್ಪಗಳು. ಅವರು ತಮ್ಮ ಪಾಶರದಲ್ಲಿ ಪೆರಿಯಾಳ್ವಾರ್ ತಿರುಮಳಿನಲ್ಲಿ ಹೇಳ್ತಾರೆ, ಷಣ್ಬಹ ಮಲ್ಲಿಹೆಯೋಡು ಶಂಗಿಳನೀರು ಇರುವಾழ்ச்சி ಎಣ್ಬಹರ್ ಪೂವಂ ಕೊಣಂದಿ ಇಂದ್ರ ಇವೈ ಶೂಟವಾವೆಂದ್ರ ಅಂತ ಎಲ್ಲ ವಿಧವಾದ ಪುಷ್ಪಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು ಅಂತ ಒಂದು ಸುಂದರವಾದ ತೋಟ. ಅದರಲ್ಲಿ ಒಂದು ಭಾಗ ಅಂತೂ ತುಳಸಿಗೆ ಅವರು ಮೀಸಲಾಗಿಟ್ಟಿದ್ರು. ತುಳಸಿ ವನ ಅಂತಲೇ ಹೇಳ್ಬೋದು. ನಾವು ತುಳಸಿ ಗಿಡದ ಒಂದು ಶ್ರಬ್ಬು ಅಷ್ಟು ಬೆಳೆದಿದೆ ಅಂತಲ್ಲ, ಎಷ್ಟೋ ಒಂದು ಎಕರೆಗಟ್ಟಲೆ ತುಳಸಿ ವನ ಹಾಗೆ ಅವರು ಬೆಳೆಸ್ತಾ ಇರ್ತಾರೆ. ಅಷ್ಟು ಆಸೆ ಭಗವಂತನಿಗೆ. ತುಳಸಿ ಅಂದರೆ ತುಂಬ ಪ್ರಾಣ. ತುಳಸಿ ಇಲ್ಲದ ಪೂಜೆ ಮೆಚ್ಚನೋ ಹರಿ ಒಲ್ಲನೋ ಹರಿ ಕೊಳ್ಳನೋ ಅಂತ ದಾಸರ ಹಾಡಿಲ್ವಾ? ಹಾಗೆ ತುಳಸಿ ತುಂಬ ಮುಖ್ಯ. ಹೀಗೆ ಎಲ್ಲ ಹೂಗಳನ್ನೆಲ್ಲ ಅವರು ಬೆಳೆಸಿ ತಾವೇ ಪಾತಿ ಮಾಡೋದು. ಪಿಕಾಸಿ, ಗುದ್ದಲಿ ಇದನ್ನು ಇಟ್ಕೊಂಡು ಪಾತಿ ಮಾಡೋದು, ನೀರು ಹಾಕೋದು, ಗೊಬ್ಬರ ಹಾಕೋದು, ಬೆಳೆಸೋದು. ಬೆಳಗ್ಗೆ ಆದರೆ ಹೂವನ್ನು ಬಿಡಿಸಿ ಸೇರಿಸಿ ಸಂಗ್ರಹಿಸಿ ಕಟ್ಟಿ ಸುಂದರವಾದ ಹಾರಗಳನ್ನು ಮಾಡಿ ವಟಪತ್ರಶಾಹಿಗೆ ಅವರು ಸಮರ್ಪಿಸ್ತಾರೆ. ಆ ಊರಿನ ಪ್ರಧಾನ ದೈವ ಶ್ರೀಮನ್ನಾರಾಯಣ ವಟಪತ್ರಶಾಹಿ ರೂಪದಲ್ಲಿರ್ತಾನೆ. ಹಾಗೆ ಸಮರ್ಪಿಸ್ತಾ ಇರ್ತಾರೆ. ಆಗ ಒಂದು ದಿವಸ ಸಡನ್ನಾಗಿ ಭಗವಂತ ಸ್ವಪ್ನದಲ್ಲಿ ಬಂದುಬಿಟ್ಟು, ಹೇ ವಿಷ್ಣು ಚಿತ್ತರೇ, ನೀವು ಇವಾಗಲೇ ಪಾಂಡ್ಯನಾಡು ಸಭೆಗೆ ಹೋಗಿ, ಕೂಡಲ್ಮಾನಹರಿಗೆ ಹೋಗಿ, ಅಲ್ಲಿ ವಲ್ಲಭದೇವ ರಾಜನ ಸಭೆಗೆ ಹೋಗಿ ನನ್ನನ್ನು ಪರತ್ವ, ನಾನೇ ಪರತತ್ವ, ಶ್ರೀಮನ್ನಾರಾಯಣ ಪರತತ್ವ ಅಂತ ಸ್ಥಾಪಿಸಿ ಬನ್ನಿ ಅಂತ ಹೇಳ್ತಾರೆ. ನನಗೇನು ಬರಲ್ಲಪ್ಪ, ನಾನು ವೇದ ಅಂತ ಏನೂ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾರೆ. ನನ್ನ ಕೈಯನ್ನು ನೋಡು, ಬರೀ ಗಾಯ, ನನಗೆ ಪಿಕಾಸಿ ಗುದ್ಲಿ ಹಿಡಿದು ನನಗೆ ಮುಳ್ಳಿನ ಗಿಡಗಳನ್ನು ಮುಟ್ಟ ಅಭ್ಯಾಸ, ಈ ಗಾಯನ ತೋರಿಸಿದ್ರೆ ಪರತತ್ವ ನಿರ್ಣಯ ಆಗತ್ತಾ ಅಂತ ಹೇಳ್ತಾರೆ. ಆಗ ಭಗವಂತ ಹೇಳ್ತಾನೆ, ಓಹೋಹೋ, ಆದರೆ ನೀವು ತೋಟಗಾರಿಕೆ ಮಾಡಿದ್ದೆಲ್ಲ ನಿಮ್ಮ ಸ್ವಶಕ್ತಿಯಿಂದಲೇ, ನನ್ನ ಅನುಗ್ರಹದಿಂದಲ್ವಾ ಅಂತ ಕೇಳಿದಾಗ ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ಅಯ್ಯೋ, ಸರ್ವಸ್ವವೂ ನೀನೇ ನನ್ನನ್ನು ಕರ್ಕೊಂಡು ಹೋಗಿ ನನ್ನ ಹತ್ರ ಮಾತಾಡಿಸು ಅಂತ ಹೇಳಿದ್ದಕ್ಕೆ ಪೆರಿಯಾಳ್ವಾರಲ್ಲಿ ಹೋಗಿ ಭಗವಂತನ ತತ್ವಹಿತ ಪುರುಷಾರ್ಥವನ್ನೆಲ್ಲ ಮಾಡಿ ವೇಂಡಿಯ ವೇದಂಗಳೋದಿ ವಿರೈಂದು ಕಿಳಿ ಎಡುತ್ತಾನ್ ಪಾದಂಗಳು ಯಾಮುಡೆಯ ಪತ್ತು ಅಂತ ವೇದಾಂತ ವಾಕ್ಯಗಳನ್ನೆಲ್ಲ ಅವರು ಹೇಳಿ ಭಗವಂತನೇ ಶ್ರೀಮನ್ನಾರಾಯಣನೇ ಪರತತ್ವ ಅಂತ ಸ್ಥಾಪಿಸ್ತಾರೆ, ನಿರ್ಣಯ ಮಾಡ್ತಾರೆ. ಆವಾಗ ಅಲ್ಲಿರುವ ವಲ್ಲಭದೇವ ಮತ್ತು ಶೆಲ್ವನಂಬಿ ಅವರಿಬ್ಬರೂ ಸೇರಿ, ಸಭೆಯೆಲ್ಲರೂ ಸೇರಿ ಎಲ್ರಿಗೂ ಸಂತೋಷ. ಅವರು ಎಷ್ಟು ಚೆನ್ನಾಗಿ ಎಷ್ಟು ವಿನಯದಿಂದ ಅವರೆಲ್ಲ ಮಾತಾಡಿದ್ರು ಅಂತ. ತಕ್ಷಣ ರಾಜನ ಪಟ್ಟದಾನೆ ಮೇಲೆ ಅವರ ಮೆರವಣಿಗೆ ಮಾಡಿಸ್ತಾರೆ. ಮೆರವಣಿಗೆಯಲ್ಲಿ ಪೆರಿಯಾಳ್ವಾರ್ ಹೋಗ್ತಾ ಇರ್ತಾರೆ. ಅವರು ವಿಷ್ಣು ಚಿತ್ತರು
ಅವಾಗ ಭಗವಂತನಿಂದ ಅವನ ಅನುಗ್ರಹದಿಂದ ತಾನೇ ನಿರ್ಹೇತುಕ ಅಂಗೀಕಾರದಿಂದ ತಾನೇ ನಮ್ಮ ವಿಷ್ಣು ಚಿತ್ತರಿಗೆ ಇದೆಲ್ಲ ಮಾಡೋಕ್ಕೆ ಬಾಯ್ತು. ಭಗವಂತನೇ ಆಕಾಶದಲ್ಲಿ ಶ್ರೀವೈಕುಂಠದಿಂದ ಇಳಿದು ಬಂದು ವಿಷ್ಣು ಚಿತ್ತರ ವೈಭವವನ್ನು ಕೊಂಡಾಡಬೇಕು, ನೋಡಬೇಕು, ತನ್ನ ಮಗು ಎಷ್ಟು ಚೆನ್ನಾಗಿ ಮಾತಾಡಿದೆ ಅಂತ ಭಗವಂತ ಬಂದು ನೋಡ್ತಾನೆ. ಬಂದು ನೋಡಿದಾಗ ಇವಾಗ ಭಗವಂತ ಇಳಿದು ಬಂದು ಪ್ರತ್ಯಕ್ಷವಾಗಿ ಬಂದರೆ ಎಲ್ಲರೂ ಏನು ಕೇಳ್ಕೊಳ್ತಾರೆ ಹೇಳಿ? ಇವಾಗ ತಿರುಮಲೆ ಶ್ರೀನಿವಾಸನ ಸನ್ನಿಧಿಗೆ ಹೋದರೆ ಎಲ್ಲರೂ ಲಿಸ್ಟ್ ಮಾಡ್ಕೊಂಡಿರ್ತಾರೆ, ನನಗೆ ಅದು ಕೊಡು ಇದು ಕೊಡು ಅಂತ. ಆದರೆ ನಮ್ಮ ವಿಷ್ಣು ಚಿತ್ತರಿಗೆ ಏನು ಕೇಳಿದ್ರು ಅಂದರೆ, ಭಗವಂತ ನೀನು ಚೆನ್ನಾಗಿರು, ನೀನು ಯಾಕಪ್ಪ ಈ ಲೋಕಕ್ಕೆ ಬಂದೆ, ನಿನಗೆ ಇಷ್ಟ ದೃಷ್ಟಿ ಆಗತ್ತಲ್ಲ, ದೃಷ್ಟಿ ದೋಷ ಆಗತ್ತಲ್ಲ ಅಂತ ಹಾಗೆ ಹೆದರು ಬಿಡ್ತಾರೆ, ಸಂಕಟ ಪಡ್ತಾರೆ. ಅಯ್ಯೋ ಭಗವಂತ ನೀನು ವಾಪಸ್ ಹೊರಟೋಗು, ನಿಲ್ಲಿರಬೇಡ, ಇದು ಚೆನ್ನಾಗಿಲ್ಲ, ಇದು ಕಲಿಯುಗ, ಎಲ್ಲರ ಮನಸ್ಸಿನಲ್ಲೂ ಕೊಳೆ ತುಂಬಿಕೊಂಡಿದೆ, ನಿನಗೆ ಒಳ್ಳೇದು ಮಾಡೋಕ್ಕೆ ಯಾರೂ ಇಚ್ಛಾಪಡಲ್ಲಪ್ಪ, ಎಲ್ಲರೂ ಸ್ವಾರ್ಥಿಗಳು, ನೀನು ಇಲ್ಲಿಂದ ಹೊರಡುಪ್ಪ ಅಂತ ಹೇಳ್ತಾರೆ. ಆಗ ಭಗವಂತನಿಗೆ ಮಂಗಳಾಶಾಸನ ಹಾಡ್ತಾರೆ. ನೋಡಿ, ಎಲ್ಲ ಆಳ್ವಾರ್ಗಳು, ಬೇರೆ ಆಳ್ವಾರ್ಗಳೆಲ್ಲ ಶುರುವಿನಲ್ಲೇ ತಮಗೆ ಒಳ್ಳೆಯದಾಗಲಿ, ತಮಗೆ ಈ ಜನ್ಮ ಸಾಕು ಅಂತೆಲ್ಲ ಹೇಳಿದ್ದಾರೆ. ಆದರೆ ನಮ್ಮ ವಿಷ್ಣು ಚಿತ್ತರು ಅವ್ರಿಗೆ ಮಯರ್ವರ ಮದಿನಲವಂತ ಭಗವಂತ ಸುಜ್ಞಾನವನ್ನು ಕೊಡ್ತಾನೆ. ಅವರಿಗಿರುವ ಅಜ್ಞಾನ, ಅಂಧಕಾರ, ಅನ್ಯಥಾ ಜ್ಞಾನ, ವಿಪರೀತ ಜ್ಞಾನವನ್ನೆಲ್ಲ ತೊಲಗಿಸಿ ಅವರಿಗೆ ಸುಜ್ಞಾನವನ್ನು ಕೊಡ್ತಾರೆ. ಕೊಟ್ಟಾಗ ಅವ್ರು ಹೇಳಿದ ಮೊದಲನೇ ವಾಕ್ಯ ಏನಂದರೆ, ಪಲ್ಲಾಂಡು ಪಲ್ಲಾಂಡು ಅಂತ ಹಾಡ್ತಾರೆ. பல்லாண்டு பல்லாண்டு பல்லாயிரத்தாண்டு பல கோட்டி நூறாயிரம் மல்லாண்டு நின்றோள் மணிவண்ணா செவ்வடி செவ்வி திருக்காப்பு அடிவடிவாய் நிம்மலமார்பினில் வாழ்கின்ற மங்கையும் பல்லாண்டு வடிவாழ் சோதிவலத்துறையும் சுடராழியும் பல்லாண்டு படைப்போர் புக்கு முழங்கும் அப்பாஞ்சன்யமும் ಪಲ್ಲಾಂಡೆ. ಹಲವು ವರುಷ, ಹಲವು ಸಾವಿರ ವರುಷ, ಹಲಕೋಟಿ 100,000 ವರುಷ ಮಲ್ಲರ ನಾಳ್ದ ದೃಢ ತೋಳನೆ ಮಣಿವರ್ಣನೆ, ನಿನ್ನ ಕೆಂಪಡಿಯ ಚಲುವಿನ ಶ್ರೀರಕ್ಷೆಯೊದಗಲಿ. ಲಕ್ಷ್ಮಿಗೆ ಮಂಗಳ, ಚಕ್ರಕ್ಕೆ ಮಂಗಳ, ನಿನ್ನ ಪಾಂಚಜನ್ಯಕ್ಕೂ ಮಂಗಳ. ಅಪ್ಪಾಂಜಶನಿಯಮುಂ ಪಲ್ಲಾಂಡೆ. ಚಕ್ರಕ್ಕೆ ಮಂಗಳ ಹಾಡ್ತಾರೆ, ಭಗವಂತನ ಸುದರ್ಶನ ಚಕ್ರಕ್ಕೆ. ಚಕ್ರ ತಾನೇ ಎಲ್ಲರನ್ನೂ ಹೋಗಿ ಸಂಹಾರ ಮಾಡೋದು. ಭಗವಂತ ನೀನು ಚಕ್ರವನ್ನು ಕಳಿಸ್ದಾಗ ನೀನು ಬರೀ ಕೈಯಲ್ಲಿ ಇರ್ತೀಯಲ್ಲ, ಆಗ ಯಾರಾದರೂ ಹಸುರ ಬಂದುಬಿಟ್ರೆ ಏನಪ್ಪ ನಿನಗೆ ಆಪತ್ತು ಬರಲ್ವಾ? ಸರಿ, ಪಾಂಚಜನ್ಯ ನೋಡಿ ಆಳ್ವಾರೆ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಜ್ಞಾನಕ್ಕೆ ಸದೃಶ, ಊದಿದ್ರೆ ಸಾಕು ಎಲ್ಲರೂ ಹೆದರ್ಕೊಂಡು ನಡಗ್ಬಿಡ್ತಾರೆ. ಸಘೋರೋ ಧಾರ್ತರಾಷ್ಟ್ರ ಎಲ್ಲ ಧೃತರಾಷ್ಟ್ರನ ಮಕ್ಕಳೆಲ್ಲ ಹಾಗೆ ಸತ್ತೋದ್ರು ನನ್ನ ಪಾಂಚಜನ್ಯವನ್ನು ಧ್ವನಿಯನ್ನು ಕೇಳಿ ಅಂತ ಭಗವಂತ ಹೇಳಿದ್ದಕ್ಕೆ, ಯೋ ಸ್ವಾಮಿ ನಿನ್ನ ಕೈ ಎಷ್ಟು ಸುಂದರವಾಗಿದೆ ನೋಡು, ಇಲ್ಲಿ ನೀಲಿ, ಇಲ್ಲಿ ಕೆಂಪು, ಇಲ್ಲಿ ಬಿಳಿ, ಇಂತಹ ಸೌಂದರ್ಯವನ್ನು ನೋಡಿ ಯಾರಾದರೂ ದೃಷ್ಟಿ ಹಾಕ್ಬಿಡ್ತಾರೆ ಅಂತ ಭಯ ನಿವರ್ತಕಗಳನ್ನು ಹೇಳ್ತಾ ಇದ್ದರೆ ಅದೆಲ್ಲ ಭಯವರ್ಧಕ ಆಗ್ತಾ ಇರುತ್ತೆ ಆಳ್ವಾರ್ಗೆ. ಅದಕ್ಕೆ ಅವರನ್ನು ಪೊಂಗುಂ ಪರಿವು, ಉಕ್ಕುವ ಪ್ರೀತಿ ಭಗವಂತನ ಮೇಲೆ. ಅಂತಹ ಪೆರಿ ಆಳ್ವಾರು, ಅವರಿಗೆ ಭಗವಂತನೇ ಪೆರಿ ಆಳ್ವಾರ್, ಪಟ್ಟರ್ಪಿನಾನ್ ಅಂತ ಅವರಿಗೆ, ಕೆಲವು ಲೋಕಕ್ಕೆಲ್ಲರಿಗೂ ಒಳ್ಳೇದು ಮಾಡೋಕ್ಕೋಸ್ಕರ ಅವ್ರು ಬಂದವರು ಅಂತ ವಿಷ್ಣು ಚಿತ್ತರು, ಪೆರಿ ಆಳ್ವಾರು, ಪಟ್ಟರ್ಪಿರಾನ್ ಅಂತೆಲ್ಲ ಅವ್ರಿಗೆ ಹೆಸರು. ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿ ವಾಹನ್ ಅಂತ ನಾವು ಹೇಳ್ತೀವಲ್ಲ, ಪಟ್ಟನಾಥ ಅಂದರೆ ನಮ್ಮ ಪೆರಿ ಆಳ್ವಾರ್. ಇಂತಹವರು ಈಗ ಮತ್ತೆ ಶ್ರೀವಿಲ್ಲಿಪುತ್ತೂರಿಗೆ ಬರ್ತಾರೆ. ಕೈಯಲ್ಲಿ ತುಂಬ ಹಣ, ಅದನ್ನೆಲ್ಲ ದೇವಸ್ಥಾನದ ಸಂಪ್ರೋಕ್ಷಣೆ, ರೆನೋವೇಷನ್ಗೆ ಅವರು ಉಪಯೋಗಿಸಿ ಅವರು ಮಾತ್ರ ಹೇಗೆ ಒಂದು ಹಂಬಲಾಗಿ ಅವರು ಹೇಗೆ ಅವರ ವೃತ್ತಿಯನ್ನು ನಡೆಸ್ತಾ ಇರ್ತಾರೋ, ಕೈಂಕರ್ಯಮಯವಾದ ವೃತ್ತಿಯನ್ನು ನಡೆಸ್ತಾ ಇರ್ತಾರೋ, ಭಗವಂತನಿಗೆ ಪಲ್ಲಾಂಡು ಹಾಡ್ತಾ ಹಾಗೇ ನಡೆಸ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಅವರು 473 ಇರುವಂತಹ ಪೆರಿಯಾಳ್ವಾರ್ ತಿರುಮಳಿ ತಿರುಪಲ್ಲಾಂಡನ್ನು ಸೇರಿಸಿ ಅಷ್ಟನ್ನು ರಚಿಸ್ತಾರೆ. ಅದರಲ್ಲಿ ಏನು ಅಂದರೆ ಆ ಭಗವಂತನಿಗೆ ಅಂತಹ ಒಂದು ಕೊಂಡಾಟ, ಭಗವಂತನ ಬಾಲಲೀಲೆಗಳನ್ನೆಲ್ಲ ಕೊಂಡಾಡ್ತಾರೆ. ಅವನನ್ನು ಹೇಗೆಂದರೆ ಅವರು ಯಶೋಧ ಭಾವದಿಂದ ಕೊಂಡಾಡ್ತಾರೆ. ಯಶೋದೆಯ ಪ್ರೀತಿಯನ್ನು ಹಾಗೆ ಸುರಿಸ್ತಾರೆ ಕೃಷ್ಣನನ್ನು. ಅವ್ರು ಕರೆದ್ರೆ ಕೃಷ್ಣ ಬರ್ತಾನೆ, ಮಡಿಲಲ್ಲಿ ಕುಳಿತುಕೊಳ್ತಾನೆ, ಮಲಗ್ತಾನೆ, ಅವ್ರು ಹೇಳ್ದಂಗೆ ಕೇಳ್ತಿರ್ತಾನೆ. ಏನು ಹಾಡಿದ್ರು ನಮ್ಮ ಯಶೋದೆ ಪೆರಿಯಾಳ್ವಾರ್ ಅಂತ ಹೇಳಿದ್ರೆ, ಈ ಗೋಪಿಯರೆಲ್ಲ ಬನ್ನಿ, ನಮ್ಮ ಮಗು ಹುಟ್ಟಿದೆ, ಅದರ ಪಾದಗಳನ್ನು ನೋಡಿ 10 ಬೆರಳನ್ಗೊಡಿ, ಪಲ್ಲಾಂಡ್ ಹಾಡಿ, ದೃಷ್ಟಿ ಹಾಕಬೇಡಿ. ಅವನು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ, ನೇರವಾಗಿ ಹಾಡಲ್ಲ, ಅತ್ತತ್ತೀನ್ ಪತ್ತಾನಾಳ್ ತೋಂಜಿಯ ವಚ್ಚುದನ್ ಅಂತ ಹಾಡ್ತಾರೆ. ಎಲ್ಲಿ ಅದು ರಾಕ್ಷಸನ ವ್ಯಭಿಚಾರ ಏನಾದರೂ ಮಾಡಿಬಿಟ್ರೆ ಅಂತ.
ಮತ್ತು ಹಾಗೆ ಕೃಷ್ಣನನ್ನು ತೊಟ್ಲಲ್ಲಿ ಹಾಕೋದು, ತೂಗಿಸೋದು, ಲಾಲಿ ಹಾಡೋದು, ಅವನಿಗೆ ಸ್ನಾನ ಮಾಡಿಸೋದು, ಕಣ್ಣು ಕಪ್ಪು ಹೆಚ್ಚೋದು, ಕಿವಿಗೆ ಓಲೆ ಹಾಕೋದು, ಹೀಗೆ ಪ್ರತಿಯೊಂದು ಏನೇನೇನೇನು ಸಂಪ್ರದಾಯ ವಿಷಯವಾದ ಏನೇನು ಹೇಳ್ತೀವೋ ಅದನ್ನೆಲ್ಲ ಹಾಡ್ತಾರೆ. ಅವನಿಗೆ ಕಾಪಿಡ್ತಾರೆ, ಅವನಿಗೆ ಹೂ ಮುಡಿಸ್ತಾರೆ, ಅವನಿಗೆ ಎಷ್ಟು ವಿಧವಾದ ಹೂಗಳೆಲ್ಲ ಮುಡಿಸಿ, ಅಯ್ಯೋ ನೀನು ಕಾಡಿಗೆ ಹೋಗಬೇಡಪ್ಪ, ಅಯ್ಯೋ ಕಾಡಿಗೆ ಕಳಿಸ್ಬಿಟ್ನಲ್ಲ, ಚಪ್ಪಲಿನೂ ಕೊಡಲಿಲ್ಲ, ಕೊಡೆನೂ ಕೊಡಲಿಲ್ಲ ಅಂತ ಒಂದು ಸಲ ವೇದನೆ ಪಡ್ತಾರೆ. ಯಶೋದೆ ಅದನ್ನೆಲ್ಲ ಮಾಡ್ದೋಳಲ್ವ, ಪೆರಿಯ ಆಳ್ವಾರ್ ಎಲ್ಲ ದ್ವಾಪರ ಯುಗಕ್ಕೆ ಹೋಗಿಬಿಟ್ಟು ಕೃಷ್ಣನನ್ನು ಹಾಗೆ ಅನುಭವಿಸ್ತಾರೆ. ಪ್ರೀತಿ ಅಂದರೆ ಪ್ರೀತಿ, ವಾತ್ಸಲ್ಯ ಅಂದರೆ ವಾತ್ಸಲ್ಯ, ಕರುಣೆನೂ ಕರುಣೆ. ಇಂತಹ ಒಂದು ದಿವ್ಯವಾದ ವ್ಯಕ್ತಿ ಅವತಾರ ಮಾಡೋಕ್ಕೆ ಶ್ರೀವೈಕುಂಠ ಲೋಕನಾಥ ಕಾಯ್ತಾ ಇದ್ದ. ಇವಾಗ ಭೂದೇವಿಯನ್ನು ನೋಡಿ ಹೇಳ್ತಾನೆ, ಅಮ್ಮ ಎಷ್ಟು ವರ್ಷಕ್ಕಾದಾಯಿತು, ಈಗ ನೀನು ಹೋಗು, ಅವತಾರ ಮಾಡು, ನೀನು ಹೇಳ್ತಿದ್ಯಲ್ಲ ಸ್ವಸ್ಯ ಚ ಕೀರ್ತನಂ ಪ್ರಪದನಂ ಸ್ವಸ್ಮೈ ಪ್ರಸೂನಾರ್ಪಣಂ ಎಲ್ಲ ಮಾಡಿಬಿಟ್ವ ಹೋಗು ಅಂತ ಭೂದೇವಿಯನ್ನು ನೋಡಿ ಹೇಳ್ತಾನೆ. ತಾಯಿ ಭಗವಂತನ ಅನ್ಯೋನ್ಯೆಯನ್ನು ಪಡೆದು ಭೂಲೋಕಕ್ಕೆ ಬರ್ತಾಳೆ. ನಮ್ಮ ಭೂದೇವಿಯ ಔದಾರ್ಯ ಎಷ್ಟು ಮಟ್ಟಿಗೆ ಅಂತ ನಾವಿಲ್ಲಿ ನೋಡಬೇಕು. ಏನಂದರೆ ನಾವು ಸೀತೆ ಮತ್ತು ರುಕ್ಮಿಣಿ, ರಾಮ ಅವತಾರ ಮಾಡಿದ್ದಕ್ಕೋಸ್ಕರನೇ ಸೀತೆ ಬಂದಳು. ಕೃಷ್ಣ ಅವತಾರ ಮಾಡಿದಾನೆ ಅಂತ ಕೇಳಿ ರುಕ್ಮಿಣಿಯಲ್ಲಿ ಅವತಾರ ಮಾಡಿದ್ಲು. ಯಾಕೆಂದರೆ ವಿಭವವಾಗಿ ನಡೆದು ಓಡಾಡಿ ಮಾತಾಡಿ ಆಲಿಂಗನ ಮಾಡಿಕೊಂಡು ಅಂತಹ ಸಂಭಾಷಣೆ ಮಾಡುವಂತಹ ಕಾಲ ಅದು. ಅದಕ್ಕೆ ಹೇಳ್ತಾರೆ, ರಾಘವತ್ವೇ ಅಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ದೇವತ್ವೇ ದೇವದೇಹೇಯಂ ಮನುಷ್ಯತ್ವೇ ಚ ಮಾನುಷೀ. ಅವತಾರಕ್ಕೆ ಸರಿಯಾಗಿ ಅವರು ಬಂದು ಅವತಾರ ಮಾಡ್ತಾರೆ. ಆದರೆ ನಮ್ಮ ಭೂಮಿ ದೇವಿ ಆಂಡಾಳ್, ಅವಳು ಅವತಾರ ಮಾಡಿದಾಗ ಭಗವಂತ ನಡೆ ಮಾಡ್ತಿದ್ನಾ, ಮಾತಾಡ್ತಿದ್ನಾ, ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ನಾ ಅಂದರೆ ಇಲ್ಲ, ಅವನು ಅರ್ಚಾವತಾರದಲ್ಲಿದ್ದ. ಆ ಅರ್ಚಾವತಾರದ ವೈಭವವನ್ನು ನಮ್ಮ ಭೂಮಿ ದೇವಿ ಅವಳು ಅರ್ಥ ಮಾಡಿಕೊಂಡ್ಳು. ಯಾಕೆಂದರೆ ಆಂಡಾಳಿಗಿನ ಮುಂಚೆ ಆಳ್ವಾರ್ಗಳ ಅವತಾರ ಆಗಿತ್ತು. ಪೊಯ್ಹೆ ಆಳ್ವಾರ್, ಪೂದತ್ತಾಳ್ವಾರ್, ಪೇಯಿ ಆಳ್ವಾರ್, ತಿರುಮಳಶಿ ಆಳ್ವಾರ್, ನಮ್ಮ ಆಳ್ವಾರ್, ಮಧುರ ಕವಿ ಆಳ್ವಾರ್, ಕುಲಶೇಖರ ಆಳ್ವಾರ್, ಪೆರಿಯ ಆಳ್ವಾರ್, ಕುಲಶೇಖರ ಆಳ್ವಾರ್, ಇವರೆಲ್ಲ ಅವತಾರ ಮಾಡಿ ಏನು ಮಾಡಿದ್ರು ಅಂದರೆ ಆ ಭಗವಂತನೇ ನೇರವಾಗಿ ನಮ್ಮ ಅರ್ಚಾವತಾರ ರೂಪಿಯಾದ ಭಗವಂತನೇ ಸಾಕ್ಷಾತ್ತಾಗಿ ಪ್ರತ್ಯಕ್ಷ ಅಂತ ಅವರು ಅನುಭವಿಸಿದ್ರು. ಸ್ವಾಮಿ ನಮ್ಮ ಆಳ್ವಾರ್ ಶರಣಾಗತಿ ಮಾಡ್ತಾರೆ. ಯಾರಿಗೆ ಶರಣಾಗತಿ ಮಾಡ್ತಾರೆ ಅಂದರೆ ಶ್ರೀವೈಕುಂಠ ಲೋಕನಾಥನಿಗೆ ಶರಣಾಗತಿ ಮಾಡಲ್ಲ, ಕ್ಷೀರಾಬ್ಧಿನಾಥನಿಗೂ ಅಲ್ಲ, ಅಂತರ್ಯಾಮಿಗೂ ಅಲ್ಲ, ವಿಭವಾವತಾರಕ್ಕೂ ಅಲ್ಲ. ಅವನು ಅರ್ಚಾವತಾರ ರೂಪಿಯಾದ ನಮ್ಮ ತಿರುಮಲಿ ಶ್ರೀನಿವಾಸನನ್ನಾಗಿ ಮಾಡ್ತಾರೆ. ಅಹಲೆ ಹಿಲ್ಲೇ ನಿರಯುಮೆನ್ನು ಅಲರ್ಮೇಲ್ ಮಂಗೆಯುರೈ ಮಾರ್ಬಾ ನಿಹರಿಲ್ புகழாய் உலகமூன்றுடையாய் என்னை ஆழ்வானே நிகரில் அமரர் முனிக்கணங்கள் விரும்பும் திருவேங்கடத்தானே புகழ் ஒன்றிಲ್ಲಾ ಅಡಿಯೇ ನುನ್ ಅಡಿಕೀಳ್ ಅಮರ್ದು ಪುಹಂದೇನೆ ಅಂತ ಆ ತಿರುಮಲೆ ಶ್ರೀನಿವಾಸನ ಪಾದದ ಕೆಳಗೆ ಹೊರಟೋಗ್ತಾರೆ. ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟು ಸ್ವಾಮಿ ನನ್ನನ್ನು ಕಾಪಾಡು ಅಂತ. ಯಾರು ಅಂದರೆ ಅರ್ಚಾಮೂರ್ತಿಯನ್ನು. ಹಾಗೆ ಅರ್ಚಾಮೂರ್ತಿ ಅಂದರೆ ಅಂಗ ವೈತು ಇಂಗ ಪಿರಂದಾನ್ ಅಂತ ಆಳ್ವಾರ್ ಹೇಳ್ತಾರೆ. ಶ್ರೀವೈಕುಂಠ ಲೋಕದಲ್ಲಿ ಏನೇನೇನೇನು ವೈಭವ ಇದೆಯೋ ಅದೆಲ್ಲ ನಮ್ಮ ಅರ್ಚಾಮೂರ್ತಿಯಲ್ಲಿದೆ. ಪ್ರತಿಯೊಂದು ಗೃಹದಲ್ಲೂ ನಮ್ಮ ಮನೆಗಳಲ್ಲಿ ಭಗವಂತ ಇದ್ದಾನಲ್ಲ, ಅವನು ಸಾಕ್ಷಾತ್ ಶ್ರೀವೈಕುಂಠ ಲೋಕನಾಥ. ಪರಮಪದಂ ವೈಕುಂಠಂ ಎಂಗೆ ಎಂಗೆ ಪಾರ್ಕ ತೆರೆಯುದು ಪಾರಿಂಗೆ ಹಿಂಗೆ ಅಂದರೆ ನಮ್ಮ ಮನೆಗಳೇ ನಮಗೆ ಶ್ರೀವೈಕುಂಠ ಅಂತ ಆಳ್ವಾರ್ಗಳು ಆಂಡಾಳು ತೋರಿಸ್ಕೊಡ್ತಾರೆ. ಪೆರಿಯ ಆಳ್ವಾರು ತೋರಿಸ್ಕೊಟ್ಟಿದ್ದಾರೆ. ಈಗ ಆಂಡಾಳ್ ಮಾತೆ ಭಗವಂತ ಅರ್ಚಾರೂಪಿಯಾಗಿದ್ದರೂ ತಾನು ಒಬ್ಬಳೇ ಬಂದು ಇಲ್ಲಿ ಅವತಾರ ಮಾಡ್ತಾಳೆ. ಯಾಕೆಂದರೆ ಒಂದು ಕೂಪದಲ್ಲಿ ಬಿದ್ದಿರುವ ಮಕ್ಕಳನ್ನು ರಕ್ಷಿಸೋಕ್ಕೆ ಇವಾಗ ತನ್ನ ತಾಯಿ ಬೀದಿನ ಹೋಗ್ತಾ ಇರ್ತಾಳೆ, ಮಗು ಕೈ ಹಿಡ್ಕೊಂಡು. ಸಡನ್ನಾಗಿ ಮಗು ತುಂಬ ಚೇಷ್ಟೆ ತುಂಟ, ಸಡನ್ನಾಗಿ ಅವನು ಪಕ್ಕದಲ್ಲಿ ಒಂದು ಡ್ರೈನೇಜು ಏನೋ ಒಂದು ಕೂಪದಲ್ಲಿ ಬಿದ್ದುಬಿಡುತ್ತೆ. ಆಗ ತಾಯಿ ಯಾರಾದರೂ ಬನ್ನಿ ಕಾಪಾಡಿ ಅಂತ ಕೂಕೊಳ್ಳಲ್ಲ, ತಾನೇ ಜಂಪ್ ಮಾಡಿಬಿಡ್ತಾಳೆ. ತನಗೆ ಈಜಾಡಿ ಅದನ್ನು ರಕ್ಷಿಸೋ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವಳು ಹಾರಿ ಆ ಮಗುನ ಎತ್ತಿ ಕಲ್ಮಶ ನೀರಿನಲ್ಲಿ ಇರುವ ಮಕ್ಕಳನ್ನು ಅವಳು ಕಾಪಾಡ್ತಾಳೆ. ಇವಾಗ ನಮ್ಮ ಸಂಸಾರಾರ್ಣವದಲ್ಲಿ ಇರೋ ನನ್ನ ಮಕ್ಕಳನ್ನು ಕಾಪಾಡು ಅಂತ ಹೇಳಿದ್ಲಲ್ಲ ಭೂಮಿದೇವಿ, ನನ್ನ ಪ್ರಳಯಾರ್ಣವದಿಂದ ಕಾಪಾಡಿದೆ, ಸಂಸಾರಾರ್ಣವದಿಂದ ಇರುವ ನನ್ನ ಮಕ್ಕಳನ್ನು ಕಾಪಾಡು ಅಂತ ಹೇಳಿದಕ್ಕೆ ತಾಯಿ ಆ ಕೂಪದಲ್ಲೇ ಬಿದ್ದುಬಿಡ್ತಾಳೆ. ಅಂದರೆ ಶ್ರೀ ವೈಕುಂಠ ಲೋಕ ವಾನ್ಬೋಹಂ ಇಹಳ್ದು ತಾಯಿ ಬರ್ತಾಳೆ. ಇದನ್ನು ನಮ್ಮ ಮಣವಾಳ ಮಾಮನಿಗಳು ಅದನ್ನು ಹಾಡ್ತಾರೆ.
ಅದನ್ನು ಹೇಳಕ್ಕೆ ಮುಂಚೆ ಆಂಡಾಳ ಅವತಾರ ಹೇಗಾಯಿತು ಅಂತ ನಾವು ಇವಾಗ ನೋಡೋಣ. ಕಲಿಯುಗೆ 98ನೇ ನಳವರ್ಷ, ತುಳಸಿ ಗಿಡ ಮಧ್ಯದಲ್ಲಿ ಆಷಾಢ ಶುಕ್ಲ ಪಕ್ಷ ಚತುರ್ದಶಿ, ಪುಬ್ಬ ನಕ್ಷತ್ರ, ಪೂರ್ವ ಫಲ್ಗುಣಿ ನಕ್ಷತ್ರ, ಮಂಗಳವಾರ, ತುಲಾ ಲಗ್ನ. ಇಂತಹ ಶುಭ ಸಂದರ್ಭದಲ್ಲಿ, ಶುಭವಾದ ಲಗ್ನದಲ್ಲಿ ಆಂಡಾಳಮ್ಮನವರ ಅವತಾರ. ಏನು ವಿಶೇಷ ಅಂದರೆ, ನಾವೆಲ್ಲರ ಅಯನ ಅಂದರೆ ದಕ್ಷಿಣಾಯನ ಸ್ವಲ್ಪ ವಸ್ತಿಯಲ್ಲ ಅಂತ ಹೇಳ್ತೀವಿ, ಮಂಗಳವಾರ ಅಷ್ಟೇನು ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಮತ್ತು ನಾವು ಪೂರ ನಕ್ಷತ್ರ, ಪುಬ್ಬ ನಕ್ಷತ್ರದ ಬಗ್ಗೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ಅಷ್ಟಾಗಿ ಇಷ್ಟಪಟ್ಟಿರಲಿಲ್ಲ. ಆದರೆ ಆಂಡಾಳಮ್ಮನವರು ಬಂದರೂ ನೋಡಿ, ಇದೆಲ್ಲದಕ್ಕೂ ಒಂದು ಹೈ ಎಕ್ಸಾಕ್ಟ್ನೆಸ್ನೆಸ್ ಕೊಟ್ಬಿಟ್ರು, ಒಂದು ಉಚ್ಚ ಸ್ಥಾನವನ್ನು, ಉತ್ತಮವಾದ ಅದಕ್ಕೆ ಸ್ಟೇಟಸನ್ನು ನಮ್ಮ ಆಂಡಾಳ ದೇವಿ ಕೊಟ್ಟಲು. ದಕ್ಷಿಣಾಯನೂ ಒಳ್ಳೆಯದಾಯಿತು, ಆಷಾಢ ಮಾಸವೂ ಪವಿತ್ರವಾಯಿತು, ಪುಬ್ಬ ನಕ್ಷತ್ರವು ತುಂಬ ಶ್ರೇಷ್ಠವಾದ ನಕ್ಷತ್ರ ಆಗೋಯಿತು. ಹೀಗೆ ಮಂಗಳವಾರನೂ ಶುಭ ಕಾರ್ಯಗಳಿಗೆ ಯೋಗ್ಯತೆ ಏನು ಪಡ್ತು. ಆದರೆ ಹಿರಿಯರು ಹೇಳ್ದಂಗೆ ನಾವು ಮಾಡಬೇಕು. ಆದರೆ ಆಂಡಾಳಮ್ಮನವರ ಅವತಾರವಾಗಿ ಎಲ್ಲದೂ ಒಂದು ಗೌರವವನ್ನು ಅವಳು ತಂದುಕೊಟ್ಲು ಇದೆಲ್ಲದಕ್ಕೂ. ಸರಿ, ಅವರು ಪೆರಿಯಾಳ್ವಾರ್ ತುಳಸಿ ವನಕ್ಕೆ ಬಂದಾಗ ಚಿಕ್ಕ ಮಗು, ಒಂದು ಮಗು ಅಳೋ ಶಬ್ದ ಕೇಳಿಸ್ತಾ ಇರುತ್ತೆ, ಕ್ವಾಮ್ ಕ್ವಾಮ್ ಕ್ವಾಹಂ ಅಂತ. ಆ ಮಗು ಎಲ್ಲಿನ ಶಬ್ದ ಬರ್ತಾ ಇದೆ ನೋಡ್ತಾರೆ. ತುಳಸಿ ವನದ ಮಧ್ಯದಲ್ಲಿ, ಮೋಸ್ಟ್ಲಿ ಅವಳು ಭೂಮಿ ತಾಯಿಯಲ್ಲ, ಭೂಮಿನ ಸೀಳ್ಕೊಂಡು ಹೊರಗೆ ಬಂದಿರಬೇಕು. ಆ ಮಗು ನೋಡ್ತಾರೆ, ಎಷ್ಟು ಮುದ್ದಾಗಿದೆ, ಕೇಶರಾಶಿ, ದೇದೀಪ್ಯವಾದ ತೇಜಸ್ಸು, ಪರಬ್ರಹ್ಮನ ಪ್ರಕಾಶ, ಆಹಾ ಚಿನ್ನದಂತ ಹೊಳಿತಾ ಇದೆ. ಎಂತ ತಾವು ಮಗುನ ಎತ್ಕೊಳ್ತಾರೆ. ಇವಾಗ ಪೆರಿಯಾಳ್ವಾರ ಯೂಶಲಾಗಿ ಏನನ್ನು ಎತ್ಕೊಳ್ತಾ ಇದ್ರು ಹೇಳಿ? ಹೂವಿನ ಹಾರ, ದೊಡ್ಡ ದೊಡ್ಡ ಹಾರ ಕಟ್ತಾಯಿದ್ರು ವಟಪತ್ರಶಾಹಿಗೆ, ಅದನ್ನು ಎತ್ತಿ ಎತ್ತಿ ಅಭ್ಯಾಸ. ಭೂಮಿ ದೇವಿಯನ್ನು ಅಷ್ಟು ದೊಡ್ಡ ಗ್ಲೋಬ್, ಇದನ್ನು ನಮಗೆ ಎತ್ತಕ್ಕೆ ಸಾಧ್ಯವೇ ಅಂದರೆ ಪೆರಿಯಾಳ್ವಾರಕ್ಕೆ ಸಾಧ್ಯವಾಯಿತು ನೋಡಿ. ತಮ್ಮ ಕೈಯಿಂದ ಹೀಗೆ ಎತ್ಕೊಂಡು ನೋಡ್ತಾರೆ, ಎಷ್ಟು ಚೆನ್ನಾಗಿದೆಯಮ್ಮ, ಒಂದು ಮಾಲೆ ಥರ ಇದೆಯಾ ಅಂಥೇಳಿ ಕೋದೈ ಅಂತ ಅದಕ್ಕೆ ಹೆಸರು ಇಡ್ತಾರೆ. ಅವ್ರಿಗೆ ಮಾಲೆ ಕಟ್ಟಿ ಕಟ್ಟಿ ಅಭ್ಯಾಸ. ಮಾಲೆ ಅಂದರೆ ವ್ಯಾಮೋಹ, ಮಗುವು ಮಾಲೆ ಥರ ತಮಗೆ ಸಿಕ್ತು ಅಂತ ಅದಕ್ಕೆ ಕೋದೈ ಅಂತ ಹೆಸರಿದ್ದಾರೆ. ಇನ್ನೊಂದು ಸಂಸ್ಕೃತದಲ್ಲಿ ಗೋದಾ ಅಂತ ಹೇಳ್ತಾರೆ. ಗೋದಾ ಅಂದರೆ ಜ್ಞಾನವನ್ನು ಕೊಡುವವಳು, ಮಂಗಳವನ್ನು ಉಂಟು ಮಾಡುವವಳು, ಒಳ್ಳೆಯ ಮಾತುಗಳನ್ನು ಆಡುವವಳು. ನೋಡಿ, ಹುಟ್ಟಿದಾಗಲೇ ನಮ್ಮ ಪೆರಿಯಾಳ್ವಾರಿಗೆ ಅವಳ ವಿಷಯ ಗೊತ್ತಾಗ್ಬಿಡ್ತು ಅಂತ ಕಾಣಿಸುತ್ತೆ. ಮನೆಗೆ ಕರ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಬೆಳೆಸ್ತಾರೆ. ಏನೋ ಅವರಿಗೆ ಬೆಣ್ಣೆ ಕೊಟ್ಟರೋ, ಹಾಲು ಕೊಟ್ಟರೋ, ಜೇನುತುಪ್ಪ ಕೊಟ್ಟರೋ, ನ್ಯೂಟ್ರಿಷಿಯಸ್ ಫುಡ್ ಕೊಟ್ಟರೋ, ಏನು ಕೊಟ್ಟರೋ ಗೊತ್ತಿಲ್ಲ ನಮಗೆ. ಆದರೆ ಮಾತ್ರ ಆ ಮಗುಗೆ ಕೃಷ್ಣ ಕಥೆಗಳನ್ನು ಹಾಗೆ ಹೇಳ್ತಿರ್ತಾರೆ ಅವರೆಲ್ಲ ರಚಿಸಿಟ್ಟಿರ್ತಾರೆ. ಶ್ರೀ ಕೃಷ್ಣನ ಬಾಲಲೀಲೆಗಳು, ಕೃಷ್ಣ ಗೋವರ್ಧನ ಪರ್ವತವನ್ನು ಉದ್ಧಾರ ಮಾಡಿದ್ದು, ಅವನು ಕಾಳಿಂಗ ಮರ್ದನ ಮಾಡಿದ್ದು, ಮತ್ತು ಬೆಣ್ಣೆ ಕದ್ದಿದ್ದು, ಬಲರಾಮನ ಜೊತೆ ಆಟ ಆಡಿದ್ದು, ಅವನನ್ನು ಹೇಗೆ ಯಶೋದೆ ಕೈ ಹಿಡ್ಕೊಂಡು ನಡೆಸಿದ್ಲು, ಅವನಿಗೆ ಚಪ್ಪಾಣಿ ತಟ್ಟಿದ್ದು, ಕೂಸು ಮರಿ ಹಾಕಿದ್ದು, ಅವರೆಲ್ಲ ರಚನೆ ಮಾಡಿದ್ದು, ಅವರು ಹೂವನ್ನು ಸಮರ್ಪಿಸಿದ್ದು, ಎಲ್ಲ ಕಥೆಗಳನ್ನು ಹೇಳ್ತಾರೆ. ಮತ್ತು ಕೊಳಲು ಊದಿದ ಕತೆ ಅದ್ಭುತವಾಗಿ ಹೇಳ್ತಾರೆ. ಮತ್ತು ರಾಸಕ್ರೀಡೆ ಆಡಿದ ಕಥೆಗಳು ಹೇಳ್ತಾರೆ. ಹೀಗೆ ಒಂದೊಂದು ಕಥೆನೂ ಕೇಳಿ 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 ಈ ಕೃಷ್ಣನ ಕಥೆ ಮಾತ್ರ ಅಲ್ಲ, ಅವರು ಭಕ್ತ ಪ್ರಹ್ಲಾದನ ಕಥೆ ಹೇಳ್ತಾರೆ. ಒಂದು ಭಕ್ತ ಪ್ರಹ್ಲಾದ ಎಷ್ಟು ಕೆಟ್ಟ ತಂದೆ, ಪಿತಾಕಳ್ ರಕ್ಷಕರ್ಗಳಲ್ಲರ್, ಮಾತಾಕಳ್ ರಕ್ಷಕರ್ಗಳಲ್ಲರ್, ಭ್ರಾತಾಕಳ್ ರಕ್ಷಕರ್ಗಳಲ್ಲರ್ ಅಂತ ನಮ್ಮ ಪ್ರಪನ್ನ ಪರಿತ್ರಾಣದಲ್ಲಿ ಸ್ವಾಮಿ ಪಿಳ್ಳೆ ಲೋಕಾಚಾರ್ಯರ ಮಂಗಳಾಶಾಸನ ಮಾಡ್ತಾರೆ. ತಂದೆಯಾದವನು ರಕ್ಷಿಸಲ್ಲ, ಪ್ರಹ್ಲಾದನ ಹಿರಣ್ಯಕಶಿಪು ರಕ್ಷಿಸಿದ್ನ. ಗಂಡ ರಕ್ಷಿಸಲ್ಲ ಪತ್ನಿಯನ್ನು, ಪಾಂಡವರೈವರು ದ್ರೌಪದಿಯನ್ನು ರಕ್ಷಿಸಿದ್ರಾ? ಸರಿ, ನಮಗೆ ಮಕ್ಕಳು ರಕ್ಷಿಸ್ತಾರಾ ಅಂತ ಹೇಳಿ ಮಕ್ಕಳು ರಕ್ಷಿಸಲ್ಲ, ಅಣ್ಣನೂ ರಕ್ಷಿಸಲ್ಲ. ಹೇಗೆ ಇವ ರಾವಣ ವಿಭೀಷಣನ ತಳ್ಳಿಬಿಡ್ಲಿಲ್ವಾ? ಅಣ್ಣ ತಮ್ಮನ ರಕ್ಷಿಸ್ತಾನ ಅಂದರೆ ಸುಗ್ರೀವನ್ನ ವಾಲಿ ಹೇಗೆ ಕಂಡೆಮ್ ಮಾಡಿ ಅವನನ್ನು ಸಾಯಿಸೋಕ್ಕೆ ಹೋದ. ಹಾಗೆ ಪ್ರಹ್ಲಾದನಿಗಾದ ಕಷ್ಟವನ್ನು ಹೇಳಿ ಹೇಗೆ ನರಸಿಂಹ ಕಂಬದಿಂದ ಓಡ್ ಬಂದ ಅಂತ ಹೇಳ್ತಾರೆ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರಲ್ಲೇ ಬಂದೊದಗುವನು. ಕುರುಪತಿಯು ದ್ರೌಪದಿಯ ಸೀರೆಯನು ಸೆಳೆಯುತ್ತೀರೆ, ತರುಣಿ ಹಾ ಕೃಷ್ಣ ಎಂದು ನರ ಕೇಳಿ, ವರದಿಂದ ಅಕ್ಷಯಾಂಬರವಿತ್ತ ಹಸ್ತಿನಾವತಿ ಕೂ ದ್ವಾರಾವತಿ
ಮಾತಿಗೂ ಕೂಗಳತೆ. ಭಗವಂತ ಅಕ್ಷಯಾಂಬರವಿತ್ತು ಆ ದ್ರೌಪದಿಯನ್ನು ಕಾಪಾಡ್ದ. ಎಂತಹ ಒಂದು ಸಂಕಟದಿಂದ ದ್ರೌಪದಿಯನ್ನು ಕಾಪಾಡ್ದ, ಎಂತಹ ಸಂಕಟದಿಂದ ಪ್ರಹ್ಲಾದನನ್ನು ಕಾಪಾಡ್ದ. ಸರಿ, ಒಂದು ಪ್ರಾಣಿ ಗಜೇಂದ್ರ, ಅದಕ್ಕೇನು ಮಾತುಗಳಾಡೋಕ್ಕೆ ಗೊತ್ತಿತ್ತಾ? ಸ್ತೋತ್ರ ಮಾಡೋಕ್ಕೆ ಅದಕ್ಕೆ ನಮ್ಮ ಮನುಷ್ಯರ ಥರ ನಾಲ್ಗೆ ಇದೆಯಾ? ಅದು ಕೂಕ್ಕೊಳ್ತು, ಘ್ರೀಮ್ ಅಂತ ಕೂಕ್ಕೊಳ್ತು. ಆದರೆ ಭಗವಂತ ಅದನ್ನು ಆದಿಮೂಲಮೇ ಅಂತ ಅವನು ತಿಳ್ಕೊಂಡ. ಅಖಿಲ ಕಾರಣಾಯ ನಿಖಿಲ ಕಾರಣಾಯ ಅಂತ ಭಗವಂತ ಶ್ರೀವೈಕುಂಠ ಲೋಕದಿಂದ ಬಂದು ಆ ಆನೆಯ ಒಂದು ಅದು ಕೈಂಕರ್ಯ ಮಾಡಬೇಕು ಅಂತ ಕಮಲ ಹೂವನ್ನಿತ್ತು, ಅದನ್ನು ಸ್ವೀಕರಿಸಲಿದೆ. ಒಂದು ಶೋಧಿ ಮರೆಯಾದೋ ಅಂತ ಆಳ್ವಾರ ಕೊಂಡಾಡ್ತಾರೆ. ಹೀಗೆ ಭಗವಂತ ಭಾಗವತರ ಕಥೆಗಳನ್ನೆಲ್ಲ ಆ ಪೆರಿಯಾಳ್ವಾರ್ ಮಗಳಿಗೆ ಹೇಳ್ತಾರೆ. ಮಗಳಿಗೆ ಜ್ಞಾನ ಹಾಗೆ ಅವಳ ಭಕ್ತಿ ಹುಟ್ಟಿದಾಗಲೇ ನಮ್ಮ ಆಂಡಾಳಿಗೆ ಭಕ್ತಿ ಜ್ಞಾನ, ಭಗವಂತನ ವಿಷಯದಲ್ಲಿ, ಲೋಕದ ವಿಷಯದಲ್ಲಿ ವೈರಾಗ್ಯ. ಪರಮಾತ್ಮನಿ ಯೋ ರಕ್ತಃ ವಿರಕ್ತಃ ಅಪರಮಾತ್ಮನಿ ಅಂತ ಹೇಳ್ತಾರೆ. ಆ ಅನುರಕ್ತಿ, ಆ ಪ್ರೀತಿ ಹೇಗೆ ಬಂತು ಅಂದರೆ ಕೆಲವರಿಗೆಲ್ಲ ಕಥೆಯೆಲ್ಲ ಕೇಳಿದ ಮೇಲೆ ಬರುತ್ತೆ. ಆದರೆ ನಮ್ಮ ಆಂಡಾಳ್ ಹುಟ್ಟಿದಾಗಲೇ ಬಂತು ಅವಳಿಗೆ. ಯಾಕೆಂದರೆ ಅವಳು ಭೂದೇವಿ ಅಂಶ ಸಂಭೂತೆ. ತಿರುತುರಾಯ್ ಅಂಕುರಿಕ್ಕುಂ ಪೋದೆ ಪರಿಮಳಿಕ್ಕುಂ ಅಂತ ಹೇಳ್ತಾರೆ. ಎಲ್ಲ ಹೂಗಳು ಸ್ವಲ್ಪ ಬೆಳೆದು ದೊಡ್ಡದಾದ್ಮೇಲೆ ಒಂದೊಂದು ಸಮಯದಲ್ಲಿ ಅದು ಅರಳತ್ತೆ, ಆವಾಗ ಅದರ ಸುವಾಸನೆ ಬರುತ್ತೆ. ಆದರೆ ನಮ್ಮ ತಿರುತುರ ಇದೆಯಲ್ಲ, ನಮ್ಮ ತುಳಸಿ, ಅದು ಭೂಮಿಯನ್ನು ಹೀಗೆ ಹೊರಗೆ ಬರ್ತಿದ್ದಂಗೆ ಅದು ತುಳಸಿ ಅಂತ ಗೊತ್ತಾಗ್ಬಿಡುತ್ತೆ, ಅಷ್ಟು ಪರಿಮಳ. ಹಾಗೆ ಆಂಡಾಳಿಗೆ ಭಕ್ತಿ ಪರಿಪಕ್ವವಾಯಿತು. ಇವಾಗ ನಾವು ಒಂದು ಗಿಡ ಅಂದರೆ ಅದು ಹೂ ಆಗಬೇಕು, ಆಮೇಲೆ ಕಾಯಿ ಆಗಬೇಕು, ಆಮೇಲೆ ದೋರ್ಗಾಯಿ ಆಗಬೇಕು, ಆಮೇಲೆ ಫಲವಾಗಬೇಕು. ಆದರೆ ನಮ್ಮ ಆಂಡಾಳು ಪಿಂಜಾಯ್ ಪಡುತ್ತಾಳೆ ಆಂಡಾಳೆ ಅಂತ ಹೇಳ್ತಾರೆ. ಇವಾಗ ಈ ಸಂದರ್ಭದಲ್ಲಿ ನಾವು ನಮ್ಮ ಮಣವಾಳ ಮಾಮನಿಗಳು ಹಾಡಿರುವ ಪಾಶರ ಉಪದೇಶ ರತ್ನ ಮಾಲೆಯಲ್ಲಿ ತಿರುವಾಡಿ ಪೂರದ ವಿಚಾರವಾಗಿ ಅವರು ಹೇಳಿರುವ ಶ್ಲೋಕವನ್ನು ನಾವು ಅನುಭವಿಸೋಣ. ಇಂದ್ರೋ ತಿರುವಾಡಿಪೂರಂ யமக்காகவன்றோ இங்காண்டாள் அவதரித்தாள். யமக்காகவன்றோ இங்காண்டாள் அவதரித்தாள். குன்றாத வாழ்வான வைகுந்தவான் போகம் தன்னை இகழ்ந்து ஆழ்வார் திருமகளாராய். ಆಳ್ವಾರ್ ತಿರುಮಗಳಾರಾಯ್. ಭೂಲೋಕಕ್ಕೆ ನಮಗಾಗಿ ಬಂದು ಅವತರಿಸಿದ್ಲು, ನಮ್ಮ ಕಷ್ಟಗಳನ್ನು ಅವಳು ನಿವಾರಿಸೋಕ್ಕೋಸ್ಕರ ಬಂದು ಅವತರಿಸಿದ್ಲು ಅಂತ ಮಣವಾಳ ಮಾಮನಿಗಳು ಹಾಡ್ತಾರೆ. ಇದನ್ನು ನಾವು ಆನಂದ ಪಡುವಂತಹ ಸಂದರ್ಭ ಅಲ್ವಾ ಇದು? ಆನಂದ ಆನಂದ ಆನಂದವೇ ಆಂಡಾಳ್ ವೈಭವ ಪರಮಾನಂದ. ಭೂದೇವಿ ಅಂಶದಿ ತುಳಸಿ ತೋಟದಿ ಶ್ರೀವಿಲ್ಲು ಪುತ್ತೂರಿನ ಆಳ್ವಾರ್ ಮಗಳಾಗಿ. ಶ್ರೀವಿಲ್ಲಿ ಪುತ್ತೂರಿನ ಆಳ್ವಾರ್ ಮಗಳಾಗಿ. ಆಷಾಢ ಪೂರ್ವ ಫಲ್ಗುಣಿ ನಕ್ಷತ್ರದಿ ಜಗದೋದ್ಧಾರಕ್ಕೆ ಅವತರಿಸಿದಳು. ಆನಂದ ಆನಂದ ಆನಂದವೇ ಆಂಡಾಳ್ ವೈಭವ ಪರಮಾನಂದ. ಎಷ್ಟು ಆನಂದ ಅಲ್ವಾ ನಮ್ಮೆಲ್ಲರಿಗೂ. ಇವತ್ತು ತಿರುವಾಡಿಪುರ ಕೊಂಡಾಡಕ್ಕೆ ನಾವೆಲ್ಲ ರೆಡಿಯಾಗಿರಬೇಕು. ಶ್ರೀಮಠದಲ್ಲಿ ನನ್ನ ಅದ್ಧೂರಿಯಾಗಿ ತಿರುವೈಭವ ನಡೆಯುತ್ತೆ, ಅಭಿಷೇಕ. ಆಂಡಾಳಿಗೆ ವಿಧ ವಿಧವಾದ ಪುಷ್ಪಮಾಲೆ, ವಿಧ ವಿಧವಾದ ನೈವೇದ್ಯ. ನಾವೆಲ್ಲರೂ ಸೇರಿ ನಮ್ಮ ಜೀಯರ್ ಸ್ವಾಮಿ ಮುಂಚೂಣಿಯಲ್ಲಿರ್ತಾರೆ, ಅವರ ಪಾದಗಳ ದರ್ಶನವೂ ಆಗತ್ತೆ, ಆಂಡಾಳ್ ಮಾತೆಯ ದರ್ಶನವೂ ಆಗತ್ತೆ. ಅದನ್ನು ನಾವು ಇಂದಿನ ದಿನವೇ ಶುಭ ದಿನವೂ ಅಂತ ಒಂದು ಹಾಡನ್ನು ನೋಡೋಣವಾ? ಇಂದಿನ ದಿನವೇ ಶುಭ ದಿನವು ಗೋದಾದೇವಿಯು ಅವತರಿಸಿದಳಿಂದು. ಇಂದಿನ ದಿನವೇ ಶುಭ ದಿನವು ಶ್ರೀ ವಿಷ್ಣು ಚಿತ್ತರ ಕುಲದ ಕಲ್ಪವಲ್ಲಿ ಶ್ರೀರಂಗರಾಜನ ದಿವ್ಯ ಮಹಿಷಿ. ಸಾಕ್ಷಾತ್ ಕ್ಷಮೆ ಕರುಣೆಯ ಸಾಕಾರ ಗೋದಾದೇವಿಗೆ ಶರಣು ಶರಣು. ಹೀಗೆ ಗೋದಾದೇವಿ ಅವಳು ಪಿಂಜಾಯ್ ಪಳುತ್ತಾಳೆ ಆಂಡಾಳೈ ಅಂತ ನಮ್ಮ ಮಣವಾಳ ಮಾಮನಿಗಳು ಹಾಡ್ತಾರೆ. ಅಂಜಿ ಕುಡಿಕ್ಕುರು ಸಂತತಿಯಾಯ್
ஆழ்வார்கள் தம் செயலை விஞ்சி நிற்கும் தன்மையளாய் பிஞ்சாய் படுத்தாளை ಆಂಡಾಳೈ ಪತ್ತಿಯೊಡನ್ ನಾಳುಂ ವಳುತ್ತಾಯ್ ಮನಮೇ ಮಹಿಳ್ದು. ಏನಂದರೆ ಅವಳು ದೊಡ್ಡವಳೇನಾಗಲಿಲ್ಲ, ಇನ್ನೂ 5 ವರ್ಷದ ಕುಮಾರಿ, 5-6 ವರ್ಷದಲ್ಲಿರುವಾಗಲೇ ಅವಳಿಗೆ ಕೃಷ್ಣ ಭಕ್ತಿ ಅನ್ನೋದು ವಿಕಾಸವಾಗ್ಬಿಟ್ಟಿತ್ತು. ಒಂದು ಭಕ್ತಿ 7 ಸ್ಟೇಜಸ್ ಅಂತ ಪಾಸ್ ಆಗಬೇಕಂತೆ. ನಾವು ಒಂದು ಭಗವಂತನಲ್ಲಿ ಭಕ್ತಿ, ಪರಮ ಭಕ್ತಿ ಬರಬೇಕು ಅಂದರೆ ಅದನ್ನು ನಮ್ಮ ಪೂರ್ವಾಚಾರ್ಯರು ಹೇಳ್ತಾರೆ. ಒಂದು ಮೊದಲು ಅಭಿಲಾಷೆ ಬರಬೇಕು, ಚಿಂತನ ಬರಬೇಕು, ಅನುಸ್ಮೃತಿ ಆಗಬೇಕು, ಇಚ್ಛೆ ಆಗಬೇಕು, ಅದು ರುಚಿ ಆಗಬೇಕು. ಪರಭಕ್ತಿ ಪರಮಭಕ್ತಿ ಅಂತ ಎಲ್ಲ ಸ್ಟೇಜಸ್ಸು ಒಂಥರ ನಾವು ಡಬಲ್ ಪ್ರಮೋಷನ್ ಅಂತ ಹೇಳ್ತಾರೆ. ಹೇಗೆ 7 ಸ್ಟೆಪ್ಸ್ ಪ್ರಮೋಷನ್ ಆಂಡಾಳ್ಗೆ. ಪೆರಿಯಾಳ್ವಾರು ಒಂದು ಹುಲಿ 1 ಅಡಿ ಹಾರ್ತು ಅಂದರೆ ಆಂಡಾಳು 16 ಅಡಿ ಹಾರುವಂಥವಳು. ನಮ್ಮ ಪೂರ್ವಾಚಾರ್ಯರು ಹೇಳ್ತಾರೆ, ದೇಹಾತ್ಮಾಭಿಮಾನಿಗಳಾದ ನಮಗೂ ಋಷಿಗಳಿಗೂ ಒಂದು ಅಣುಗೂ ಒಂದು ಪರ್ವತಕ್ಕೂ ಇರುವಂಥ ವ್ಯತ್ಯಾಸ ಅಂತೆ. ಅದೇ ಋಷಿಗಳನ್ನು ಇವಾಗ ಪರಮಾಣು ಆಗಿಟ್ಬಿಟ್ಟು ಆಳ್ವಾರ್ಗಳನ್ನು ಪರಮಾಣು ಪರ್ವತ ಶಿಖರದಲ್ಲಿರ್ತಾರೆ. ನೆಕ್ಸ್ಟು ಆಳ್ವಾರ್ಗಳು ಪರಮಾಣು ಆಗಿಬಿಟ್ಟು ಇವಾಗ ಪೆರಿಯಾಳ್ವಾರ್ ಅವರು ಪರ್ವತದ ಸ್ಥಾನದಲ್ಲಿದ್ದಾರೆ. ಇವಾಗ ಪೆರಿಯಾಳ್ವಾರ್ ಪರಮಾಣು ಆಗಿಬಿಟ್ಟು ಆಂಡಾಳ್ ಶಿಖರದಲ್ಲಿದ್ದಾಳೆ. ಹೀಗೆ ನಮ್ಮಂತಹ ದೇಹಾತ್ಮಾಭಿಗಳಿಗೂ ಆಂಡಾಳ್ಗೂ ಎಷ್ಟು ಗ್ಯಾಪ್ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆಂಡಾಳ್ ನಮ್ಮನೆ ಮಗಳು, ನಮಗೋಸ್ಕರ ಅವತಾರ ಮಾಡಿದ್ಲು, ನಮ್ಮ ಜೊತೆ ಸೇರ್ಕೊಂಡು ನಮ್ಮ ಮನೇಲೇ ಓಡಾಡ್ತಿರ್ತಾಳೆ. ಯಾವ ಮನೇಲಿ ಆಂಡಾಳ್ ದೇವಿ ಇಲ್ಲ ಹೇಳಿ? ಆಂಡಾಳ್ ರಂಗಮನ್ನಾರು ಇದ್ದೇ ಇರ್ತಾರೆ ಪ್ರತಿಯೊಂದು ಮನೆಯಲ್ಲೂ. ನಮಗೆ ದಿವ್ಯವಾದ ಇದನ್ನು ಅನುಗ್ರಹಿಸಿದ್ದಾರೆ. ಹೀಗೆ ಆಂಡಾಳ್ ರಂಗಮನ್ನಾರು ಇರುವಂತಹ ದಿವ್ಯ ದೇಶ ಪ್ರತಿಯೊಂದು ಮನೇನು. ಅಂತಹ ಆಂಡಾಳ್ ಇವಾಗ ಅವತಾರ ಮಾಡಿ ಕೃಷ್ಣ ಭಕ್ತಿ ಅವಳಲ್ಲಿ ಹಾಗೇ ಪರಿಮಳಿಸ್ತಾ ಇತ್ತು. ಕೃಷ್ಣನ ಯೋಚನೆ, ಅವನ ಬಗ್ಗೆನೇ ಚಿಂತೆ, ಅವನ ಬಗ್ಗೆ ರುಚಿ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಅವಳಿಗೆ ಕೃಷ್ಣನ ಮೇಲೆ ಒಂಥರ ಪ್ರೀತಿ, ಹುಚ್ಚು ಕಾದಲ್ ಅಂತ ಹೇಳ್ತಾರೆ. ಅವಳಿಗೆ ವೇಳ್ಕೈ ಕಾದಲ್ ಆಸೆ ಹಾಗೆ ಬೆಳೆದ್ಬಿಡುತ್ತೆ. ಮದುವೆ ಆದರೆ ನಾನು ಕೃಷ್ಣನನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ಅವಳು ಹೇಳ್ತಾಳೆ. ಅದಕ್ಕೋಸ್ಕರ ಏನು ಮಾಡ್ತಾಳೆ ಅಂದರೆ ಅವಳು ದಿನ ಪೆರಿಯಾಳ್ವಾರು ಚೆನ್ನಾಗಿ ಮಾಲೆಯನ್ನೆಲ್ಲ ಕಟ್ಟಿ ಒಂದು ಬುಟ್ಟಿಯಲ್ಲಿಟ್ಟಿರ್ತಾರೆ. ಆಂಡಾಳ್ ದೇವಿ ಏನು ಮಾಡ್ತಾಳೆ, ಮೆತ್ತಿಗೆ ಹೋಗಿ ಆ ಬುಟ್ಟಿಲಿರೋ ಹಾರ, ದೊಡ್ಡ ದೊಡ್ಡ ಹಾರ, ಆಂಡಾಳು ಕುಟ್ಟಿ ಮಗಳು, ಅವಳಿಗೆ ಎತ್ತಕ್ಕೆ ಆಗಲ್ಲ ಹಾರವನ್ನು, ಅದನ್ನು ತೊಗೊಂಡು ಹೋಗಿ ಒಂದು ಕನ್ನಡಿ, ಆ ಬಾವಿ ಕನ್ನಡಿ ಅಂತ ಇವಾಗಲೂ ನಾವು ಶ್ರೀವಿಲ್ಲಿಪುತ್ತೂರು ಆಂಡಾಳ್ ಮನೆ ಹತ್ರ, ಅದು ಮನೆಯೇ ಪೆರಿಯಾಳ್ವಾರ್ ಮನೆಯೇ ಇವಾಗ ದೇವಸ್ಥಾನ ಆಗಿದೆ. ಅಲ್ಲಿ ಹೋಗಿ ನಾವು ಆ ಬಾವಿ ನೋಡಬಹುದು. ಆ ಬಾವಿಯಲ್ಲಿ ತನ್ನ ಸೌಂದರ್ಯವನ್ನು ನೋಡ್ಕೊಳ್ತಾಳೆ. ಆಹಾ, ನನ್ನ ಕೃಷ್ಣಂಗೆ ಚೆನ್ನಾಗಿದ್ದೀನಾ, ಕೃಷ್ಣ ನನ್ನ ಮದುವೆ ಆಗ್ತಾನಾ ಅಂತ ಆಂಡಾಳ್ ದೇವಿ ನೋಡ್ಕೊಳ್ತಾಳೆ. ನೋಡಿಕೊಂಡು ಖಂಡಿತ ಮದುವೆ ಆಗ್ತಾನೆ, ಯಾಕೆಂದರೆ ನಾನು ಪೆರಿಯಾಳ್ವಾರ್ ಮಗಳು, ಅದಕ್ಕೆ ಖಂಡಿತ ನನ್ನನ್ನು ಮದುವೆ ಆಗ್ತಾನೆ ಅಂತ ಖುಷಿ ಪಟ್ಬಿಟ್ಟು, ಮತ್ತೆ ಯಾರಿಗೂ ಗೊತ್ತೇ ಇಲ್ದಿರೋ ಹಾಗೆ ಅದು ಕಳ್ತನದಿಂದ ಮಾಡ್ತಿರೋ ಕೆಲಸ ಅದು. ಯಾಕೆಂದರೆ ಪೆರಿಯಾಳ್ವಾರ್ ತುಂಬ ದೈವ ಭಕ್ತರು. ಅವರು ತಮ್ಮ ಪಾಶರದಲ್ಲಿ ಹಾಲಿರ್ತಾರೆ, ಉಡುತ್ತಕ್ಕಳೆಯಿಂದ ಪೀದಹ ಮಾಡಿ ಉಡುತ್ತ ಕಲತ್ತದುಂಡು ತೊಡುತ್ತ ತುಳಾಯ್ ಮಲರ್ ಶೂಡಿಕ್ಕಳೆಯಿಂದನ ಶೂಡಿ ಮಿತ್ತೊಂಡರ್ ಹೊಳೋ ಅಂತ ಭಗವಂತನಿಗೆ ಅರ್ಪಣೆ ಮಾಡಿನೇ ನಾವು ಅದನ್ನು ಉಚ್ಚಿಷ್ಟವಾಗಿ ನಾವು ಉಪಯೋಗಿಸ್ಬೇಕು. ಮನೆಗಳಲ್ಲೂ ಅಷ್ಟೇ, ನಾವು ಅಡುಗೆ ಮಾಡಿದ್ರೆ, ಏನಾದರೂ ಹೊಸದು ತಂದರೆ ಅಥವಾ ಏನಾದರೂ ಹೊಸ ವಿಷಯ ನಮಗೆ ಕಿವಿಗೆ ಬಿದ್ದರೆ ಅದನ್ನು ಮೊದಲು ಭಗವಂತನ ಹತ್ರ ಹೋಗಿ ಅರ್ಪಿಸಬೇಕು, ನೈವೇದ್ಯ ಮಾಡಬೇಕು. ಆ ಉಚ್ಚಿಷ್ಟವನ್ನು ಭಾಗವತರಿಗೆ ಸಮರ್ಪಿಸಿ ಆಮೇಲೆ ನಾವು ಅದನ್ನು ಸ್ವೀಕರಿಸಬೇಕು. ಅಂತಹ ವಿಷಯದಲ್ಲಿ ಇವಾಗ ಆಂಡಾಳ್ ಭಗವಂತನಿಗೆ ಇಟ್ಟಿರೋ ಮಾಲೆಯನ್ನು ಅವಳು ಹಾಕ್ಕೊಂಡು ಅದನ್ನು ಹಾಗೆ ಬುಟ್ಟಿಲಿ ಇಟ್ಟಿರ್ತಾರೆ. ಪಾಪ ಪೆರಿಯಾಳ್ವರೆಗೆ ಗೊತ್ತೇ ಇಲ್ಲ, ಅವರು ಒಂಥರ ಮುಗ್ಧರು. ಅವ್ರು ಹೋಗಿ ಅದನ್ನು ವಟಪತ್ರ ಶಾಹಿಗೆ ಸಮರ್ಪಿಸ್ತಿರ್ತಾರೆ. ಇದೇ ರೀತಿ ಕಾಲ ಮುಂದೆ ಹೋಗ್ತಾ ಇರುತ್ತೆ. ಒಂದು ದಿವಸ ಪೆರಿಯಾಳ್ವಾರ್ ತಮ್ಮ ಕಣ್ಣಾರೆ ನೋಡಿಬಿಡ್ತಾರೆ. ಅಯ್ಯಯ್ಯೋ, ಎಂಥ ಅಪಚಾರ, ಎಂಥ ಅಪಚಾರ ಅಂತ. ಇವಾಗ ಪೆರಿಯಾಳ್ವಾರಿಗೆ ಎಷ್ಟು ಕೋಪ ಬಂದಿರಬೇಕು. ಆದರೆ ಪೆರಿಯಾಳ್ವಾರ್ ಎಂಥವ್ರು ಹೇಳಿ, ಮಾತೃವಾತ್ಸಲ್ಯ ಉಳ್ಳವರು. ಅವ್ರ ಮಗಳನ ಮೇಲೆ ಕೋಪಿಸ್ಕೊಳ್ಳಿಲ್ಲ. ಅಮ್ಮ, ನೀನು ಮಾಡಿದ ತಪ್ಪುಮ್ಮ, ಹೀಗೆ ಮಾಡಬಾರ್ದಮ್ಮ, ನಾವು ಮುಡಿದು ಕೊಟ್ಟು ನಾನು ಭಗವಂತನಿಗೆ ಅರ್ಪಿಸಬಹುದೇ ಅಂತ ಅವರು ಮಗಳ ಮೇಲೆ ಸ್ವಲ್ಪ ಮಾತಾಡಿಬಿಟ್ಟು, ಸರಿ ಇವತ್ತು ಮಾಲೆ ಇಲ್ಲ ಅಂತ ನೆಕ್ಸ್ಟ್ ಡೇ ತೊಗೊಂಡು ಹೋಗಿ ಅವರು ಫ್ರೆಶ್ ಮಾಲೆ ಭದ್ರವಾಗಿ ನೋಡ್ಕೊಳ್ತಾರೆ. ಆಂಡಾಳು ಮುಡ್ಕೊಳ್ದೇ ಇರೋ ಮಾಲೆ ಅಂತ ಹೋಗಿ ಭಗವಂತನಿಗೆ ಸಮರ್ಪಿಸಿದ್ರೆ ಆ ದಿನ ಭಗವಂತ ಸ್ವೀಕರಿಸದೇ ಇಲ್ಲ. ಸ್ವಪ್ನದಲ್ಲಿ ಪೆರಿಯಾಳ್ವಾರಿಗೆ ಬಂದುಬಿಟ್ಟು, ಆಳ್ವಾರೇ, ನೀವು ತೋಟದಲ್ಲಿ ಬೆಳೆಸ್ತೀರಲ್ಲ, ಅದೇನು ಪರಿಮಳ ಇದೆ ಅಂತ ಅಂದ್ಕೊಂಡಿದ್ದೀರಾ? ನನಗೆ ಆಂಡಾಳ್ ಸಂಬಂಧದಿಂದ ಅವಳ ಕೂದಲಿನ ವಾಸನೆ, ಅದೇ ಪರಿಮಳ ನನಗೆ, ಆ ಹೂವೇ ನನಗೆ ತರಬೇಕು, ನೀವು ಆ ಆಂಡಾಳ್ ಮುಟ್ಕೊಂಡಿರೋ ಮಾಲೆಯನ್ನೇ ನನಗೆ ಕೊಡಬೇಕು ಅಂತ ಇವರು ನಮ್ಮ ಸ್ವಾಮಿ ವೇದಾಂತ ದೇಶಿಕರು ಹೇಳ್ತಾರೆ. ತ್ವನ್ಮೌಳಿಗಂಧ ಸುಭಗಾಮುಪಹೃತ್ಯ ಮಾಲಾ
ತ್ವನ್ಮೌಳಿಗಂಧ ಸುಭಗಾಮುಪಹೃತ್ಯಮಾಲಾಂ. ತಾಯಿಯ ಕೂದಲು ಸ್ಪರ್ಶದಿಂದ ಆ ಮಾಲೆಗೆ ಹೊಸ ಪರಿಮಳ, ಸುಗಂಧ. ಭಗವಂತನನ್ನು ವೇದಗಳು ಹೇಳುವಾಗ ಸರ್ವಗಂಧ ಸರ್ವರಸ ಅಂತ ಹೇಳ್ತಾರೆ. ಸುವಾಸನೆ ಅಂದರೆ ಅದು ಭಗವಂತ. ಲೋಕದಲ್ಲಿ ಯಾವ ಪದಾರ್ಥ ತಗೊಂಡು ಅದು ಘಮ ಘಮ ಅಂತ ಹೇಳುತ್ತೆ ಅಂದರೆ ಅದು ಭಗವಂತ ಅಲ್ಲಿದ್ದಾನೆ ಅಂತ ಹೇಳ್ತಾರೆ. ಆದರೆ ಭಗವಂತನಿಗೆ ಅವನು ಹೇಳ್ತಾನೆ, ನನಗೆ ಸುಗಂಧ ಬಂದಿರದೆ ಆ ಗೋಧಿ ಸಂಬಂಧದಿಂದ, ಆಂಡಾಳ್ ಸಂಬಂಧದಿಂದ ಅಂತ ಹೇಳ್ತಾನೆ. ಇವಾಗ ಕೆಲವು ದೇವಸ್ಥಾನಗಳಲ್ಲಿ ಭಗವಂತನಿಗೆ ಚಂದನ ಅರ್ಪಿಸಕ್ಕೆ ಹೋಗ್ತಾರೆ ನೋಡಿ. ನೀವು ಚಂದನ ಎಲ್ಲ ಆಂಡಾಳಿಗೆ ಹಾಗೆ ಹಚ್ಚಿಬಿಡಿ, ಸ್ಪರ್ಶಿಸಿ. ನಾನು ಆಂಡಾಳನ್ನು ಸ್ಪರ್ಶಿಸ್ತೀನಿ, ಅವಾಗ ನನಗೆ ಆ ಗಂಧ ಬರುತ್ತೆ, ಆ ಪ್ರಸಾದ ನನಗಿರಲಿ ಅಂತ ಭಗವಂತನಿಗೆ ಸ್ವಚ್ಛಿಷ್ಟ ಅಂತ ಉಚ್ಛಿಷ್ಟ ಆಂಡಾಳು ಉಪಯೋಗಿಸಿದ್ದನ್ನು ಭಗವಂತ ಅವನು ಮುಡ್ಕೊಳ್ಳೋಕೆ ಆಸೆಪಟ್ಟ. ಅದಕ್ಕೆ ಅವಳಿಗೆ ಶೂಡಿ ಕೊಡ್ತ ನಾಚಿಯಾರ್ ಅಂತ ಅವಳಿಗೆ ಹೆಸರು. ಮುಡಿದು ಕೊಟ್ಟ ಗೋದೆ. ಭಗವಂತನಿಗೆ ಹಾರವನ್ನು ಮುಡಿದು. ಈಗ ಆಂಡಾಳ್ ತಾನೇನು ಕೇಳ್ಕೊಂಡ್ಲು, ಭಗವಂತನಿಗೆ ಹೂವಿನ ಸೇವೆ ಮಾಡಬೇಕು, ಅರ್ಚನೆ ಮಾಡಬೇಕು ಅಂತ ಉಪದೇಶ ಕೇಳ್ಕೊಂಡ್ಲು. ಆದರೆ ಅವಳು ಮುಡಿದು ಕೊಟ್ಟಿದ್ದ ಹಾರವನ್ನೇ ಭಗವಂತ ಆಸೆಪಟ್ಟ. ಅಂದರೆ ನಾವು ಹಾಗೆ ಮಾಡಬಾರ್ದು. ನಾವು ಗೋದೆಗೆ ಅವಳು ದಿವ್ಯ ಮಹಿಷಿ, ಅವಳು ಹಾಗೆ ಮಾಡೋಕ್ಕಾಯಿತು. ನಾವು ಭಗವಂತನಿಗೆ ಸಮರ್ಪಿಸಿ ಆಂಡಾಳ್ ದೇವಿಗೆ ಮೊದಲು ನಾವು ಸ್ಪರ್ಶಿಸಬೇಕು. ದೇವಸ್ಥಾನಕ್ಕೆ ತೊಗೊಂಡು ಹೋದರೆ ಅಲ್ಲಿ ಆಂಡಾಳ್ ಸನ್ನಿಧಿ ಇದ್ದರೆ ಕಂಪಲ್ಸರಿಯಾಗಿ ಆಂಡಾಳಿಗೆ ಆ ಹೂವನ್ನು ನಾವು ಸಮರ್ಪಿಸಬೇಕು. ಅವಳ ದಿವ್ಯವಾದ ವಿಗ್ರಹಕ್ಕೆ, ಅವಳ ತಿರುಮೇನಿಗೆ ಸಂಬಂಧಪಟ್ಟು ಸ್ಪರ್ಶಿಸಿದ ಹೂವನ್ನು ಭಗವಂತನಿಗೆ ನಾವು ಸ್ಪರ್ಶಿಸಿದ್ರೆ ಅವನ ಮುಖದಲ್ಲಿ ಅಂತಹ ಅವನ ಕಣ್ಣರಳುತ್ತೆ, ಅವನ ತಿರುಮೇನಿ ಸಂತೋಷ ಪಡುತ್ತೆ, ಅದನ್ನು ನಾವು ಪ್ರಕಾಶವಾಗುತ್ತೆ, ಅದನ್ನು ನಾವು ನೋಡಬಹುದು. ಹಾಗೆ ಆಂಡಾಳ್ ಮಾಡಿದ ಶೂಡಿ ಕೊಡುತ್ತ ನಾಚಿಯಾರಂತ ಭಗವಂತ ಅವಳಿಗೆ ಆ ಹೆಸರು ಬರುತ್ತೆ. ಪೆರಿಯಾಳ್ವಾರು ಅವಳ ವೈಭವವನ್ನು ಅವಳು ತಿಳ್ಕೊಳ್ತಾರೆ. ಆಹಾ, ನನಗೆ ಭೂದೇವಿ ನನಗೆ ಅಯೋನಿಜೆಯಾಗಿ ಅವಳು ಸಿಕ್ಕಿದ್ಲು, ತುಳಸಿ ವನದಲ್ಲಿ ಸಿಕ್ಕಿದ್ಲು. ಇಂತಹ ಚಿಕ್ಕ ವಯಸ್ಸಿನಲ್ಲಿ ಎಂತಹ ಒಂದು ಜ್ಞಾನ, ಎಂತಹ ಒಂದು ಭಕ್ತಿ, ಇತರ ವಿಷಯದಲ್ಲಿ ಎಂತಹ ಒಂದು ವೈರಾಗ್ಯ. ಇವಳನ್ನು ಸಾಮಾನ್ಯ ಸ್ತ್ರೀ ಅಲ್ಲ, ಇವಳು ದೈವಾಂಶ ಸಂಭೂತೆ ಅಂತ ಅವ್ರಿಗೆ ಗೊತ್ತಾಗೋಯ್ತು. ಇವಾಗ ಆಂಡಾಳ್ಗೆ ಭಗವಂತನ ವಿಷಯದಲ್ಲಿ ಕಾದಲ್ ಪೇಟ್ಕೈಯೊಳಗೆ ಅಷ್ಟು ಪ್ರೀತಿ ದೇವರನ್ನು. ಆವಾಗ ಏನಾದರೂ ಮದುವೆ ವಯಸ್ಸು, ಇವಾಗ ಇನ್ನೂ 5 ವರ್ಷದ ಮಗುಗೆ ಮದುವೆ ವಯಸ್ಸು ಅಂತ ಹೇಳಿದ್ರೆ ನಮ್ಮ ಸೀತಾಮಾತೆಗೂ ಹಾಗೆ ಆಯಿತು. ಅವಳು ಅತ್ರಿ ಅನಸೂಯೆಗೆ ಹತ್ರ ಹೋಗ್ತಾಳಲ್ಲ ವನ ಪ್ರಯಾಣ ಸಮಯದಲ್ಲಿ, ಆವಾಗ ಅನಸೂಯೆ ಕೇಳ್ಕೊಳ್ತಾಳೆ, ನಿನ್ನ ಮದುವೆ ಹೇಗಾಯ್ತು ಹೇಳು ಅಂತ. ಆಗ ಅವಳು ಹೇಳ್ತಾಳೆ, ನೋಡಿ ನನಗೆ 5 ವಯಸ್ಸಾಗೋಯ್ತು, ನನ್ನ ತಂದೆ ಜನಕ ದುಃಖ ಸಾಗರದಲ್ಲಿ ಮುಳುಗ್ಬಿಟ್ಟ. ಏನಮ್ಮ, ಏನು ದುಃಖ ಸಾಗರ ಅಂದರೆ ನನಗಿನ್ನೂ ಮದುವೆ ಆಗಲಿಲ್ಲ ಅಂತ. 5 ವರ್ಷದ ಮಗುಗೆ ಮದುವೆ ಆಗಿಲ್ಲ ಅಂತ ಯೋಚನೆನೇ. ಹಾಗೆ ಆಂಡಾಳ್ಗೂ 5 ವಯಸ್ಸು ಆಗ್ತಿದ್ದಂಗೆ ಪೆರಿಯಾಳ್ವಾರು ಯೋಚನೆ ಮಾಡ್ತಾರೆ, ಮಗುಗೆ ಸೂಕ್ತವಾದ ವರನನ್ನು ಹುಡುಕಿ ಮದುವೆ ಮಾಡಿಬಿಡ್ಬೇಕು ಅಂತ. ಹಾಗೆ ಹೇಳಿದ ಮಾತು ಕೇಳಿದ ತಕ್ಷಣ ಆಂಡಾಳ್, ಮಾನಡೆಯವರ್ಕ ಪೇಚು ಪಡೆಯಲು ವಾಳಹಿಲ್ಲೇನು, ನೀನು ಮನುಷ್ಯನ ಕೊಟ್ಟು ಮದುವೆ ಮಾಡ್ತೀನಿ, ನಮ್ಮ ಮಾತು ಕೇಳಿದ್ರೇ ನನ್ನ ಉಸಿರು ಹೊರಟೋಗತ್ತೆಪ್ಪ. ನಾನು ಹುಟ್ಟಿರೋದೇ ಆ ರಂಗೇಶ್ನನ್ನು, ಶ್ರೀಮನ್ನಾರಾಯಣನ ಮದುವೆ ಮಾಡ್ಕೊಳ್ಳೋಕ್ಕೆ, ಕೃಷ್ಣನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ. ಇವಾಗ ಪೆರಿಯಾಳ್ವರೆಗೂ ಕೃಷ್ಣ ಅಂದರೆ ಪ್ರಾಣ, ಆಂಡಾಳ್ಗೂ ಕೃಷ್ಣ ಅಂದರೆ ಪ್ರಾಣ. ಆಳ್ವಾರ್ಗೆ ಯೋಚನೆ ಆಗ್ಬಿಡ್ತು, ಏನಮ್ಮ ಇದು, ಭಗವಂತ ವಿಭವಾವತಾರದಲ್ಲಿದ್ದಾನ, ಹೇಗಮ್ಮ ಒಂದು ಅರ್ಚಾಮೂರ್ತಿಗೆ ತೊಗೊಂಡು ಹೋಗಿ ನೀನು ಮದುವೆ ಮಾಡೋದು, ನೀನು ಸಂಸಾರ ಹೇಗೆ ಮಾಡ್ತೀಯಾ, ನಿಮಗೆ ಅತ್ತೆ ಮಾವಿಗೆ ಸೇವೆ ಮಾಡೋಕ್ಕಾಗತ್ತಮ್ಮ, ಹೇಗಮ್ಮ ನೀನು ಹೀಗೆ ಮಾತಾಡಿದ್ರೆ ಹೇಗಮ್ಮ ಅದು ಸಾಧ್ಯ ಅಂದ. ಅಪ್ಪ ಅದನ್ನು ನಿನಗೆ ಗೊತ್ತು, ನೀನು ಕರೆದ್ರೆ ಆ ಭಗವಂತ ಬರ್ತಾನೆಪ್ಪ. ವಿಲ್ಲಿಪುತ್ತೂರ್ ಅಂತ ತಾನು ಹೇಳ್ತಾಳೆ ಆ ಶ್ಲೋಕವನ್ನು. ಅದನ್ನು ಮುಂದೆ ನಾವು ನಾಚ್ಯಾರ್ ತಿರುಮಳಿಯಲ್ಲಿ ಅನುಭವಿಸೋಣ. ಹೀಗೆ ಆಂಡಾಳ್ ಇದನ್ನು ಮಾಡಿದಕ್ಕೆ ಈ ಪೆರಿಯಾಳ್ವರೆಗೆ ಯೋಚನೆ ಬಂದುಬಿಡುತ್ತೆ, ಹೀಗೆ ಹೇಳ್ತಿದ್ದಾಳಲ್ಲ ಇವಳಿಗೆ ಏನನ್ನು ನಾನು ಸಲಹೆ ಕೊಡಲಿ ಅಂತ. ಇವಾಗ ಆಂಡಾಳ್ಗೂ ಅವಳು ಆಚಾರ್ಯ ನಿಷ್ಠೆಯಲ್ಲಿ ಫೇಮಸ್ಸು. ನಾವು ಇವಾಗ ಆಳ್ವಾರ್ಗಳನ್ನೆಲ್ಲ ಹೇಳ್ತೀವಲ್ಲ, 10 ಆಳ್ವಾರ್ +2 ಅಂತ 12 ಅಂತ ಹೇಳ್ತೀವಿ. ಇಬ್ಬರನ್ನ ಯಾಕೆ ಸೆಪ್ರೇಟ್ ಮಾಡ್ತೀವಿ ಅಂದರೆ, ಆಂಡಾಳು ಮತ್ತು ಮಧುರಕವಿ ಆಳ್ವಾರು ಆಚಾರ್ಯ ನಿಷ್ಠೆಯಲ್ಲಿ ಅಗ್ರಗಣ್ಯರು. ಮಧುರಕವಿ ಆಳ್ವಾರ್ ತೇವು ಮತ್ತರಿಯೇನು ಕುರುಹೂರ್ ನಂಬಿ ಅಂತ ಹೇಳಿದ್ದಾರೆ. ಆಂಡಾಳು ಕೂಡ ಹಾಗೆ. ನನಗೆ ಆಚಾರ್ಯರ ಪೆರಿಯಾಳ್ವಾರೇ ಎಲ್ಲ, ಅವರು ನನಗೆ ಉಪದೇಶ ಮಾಡಿದ್ರೆ, ಅವರು ನನಗೆ ಏನಾದರೂ ಒಂದು ವಿಷಯ ಹೇಳಿದ್ರೆ, ನನಗೆ ದಾರಿ ತೋರಿಸಿದ್ರೆ ಖಂಡಿತ ನನಗೆ ಕೃಷ್ಣ ಸಿಗ್ತಾನೆ, ನಾನು ಅವನನ್ನು ಮದುವೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಆ ಊರಿಗೆ ಅವಾಗವಾಗ ಉಪನ್ಯಾಸಕರು ಬರ್ತಿರ್ತಾರೆ. ಸರಿ, ಉಪನ್ಯಾಸಕ್ಕೆ ಪೆರಿಯಾಳ್ವರು ಹೋಗ್ತಾರೆ, ಆಂಡಾಳು ಹೋಗ್ತಿರ್ತಾರೆ. ಅವರು ಭಾಗವತ ಪುರಾಣದಿಂದ ಒಂದು ಸೂಚಿಸ್ತಾರೆ ನೋಡಿ. ಹಿಂದೆ ಗೋಪಿಯರು ಅವರು ಒಂದು ಕಾತ್ಯಾಯಿನಿ ವ್ರತ ಮಾಡಿದ್ರು ಧನುರ್ಮಾಸದಲ್ಲಿ. ಆವಾಗ ಅವ್ರು ಏನು ಕೇಳ್ಕೊಂಡ್ರೆ, ನಮಗೆ ಕೃಷ್ಣನೇ ಪತಿಯಾಗಿ ಬರಬೇಕು ಅಂತ ಅವರು
ಒಂದು ವ್ರತವನ್ನು ಮಾಡಿದ್ರು. ಆ ವ್ರತ ಮಾಡಿದ್ರೆ ನಮ್ಮ ಕೃಷ್ಣ ಪತಿಯಾಗಿ ಬರ್ತಾನೆ ಅಂತ ಅವ್ರು ಹೇಳಿದ್ರು. ಇನ್ನೊಂದು ವಿಷಯನೂ ಗೊತ್ತಾಯಿತು, ಏನಂದರೆ ಆ ಗೋಪಿಯರ ಮಧ್ಯದಲ್ಲಿ ಕೃಷ್ಣ ಇರ್ತಾನೆ, ರಾಸಕ್ರೀಡೆ. ಅವನು ತಕ್ಷಣ ಅಲ್ಲಿ ಸಡನ್ನಾಗಿ ಅವನು ಮಾಯ ಆಗಿಬಿಡ್ತಾನೆ. ಯಾಕೆಂದರೆ ಅವ್ರಿಗೆ ಆನಂದ ತಡ್ಕೊಳಕ್ಕಾಗ್ತಿರಲ್ಲ. ಆ ಬ್ರಹ್ಮಾನಂದ ಅನ್ನೋದು ಹೇಗಂದರೆ ಭಗವಂತನ ಜೊತೆ ಸಂಶ್ಲೇಷಣೆ ಇದ್ದರೆ ಬಿಟ್ಟು ಹೋದರೆ ಅದನ್ನು ತಡ್ಕೊಳಕ್ಕಾಗಲ್ಲ. ಆಯರ್ ಮೂಡಿ ಆಲೋ ಅಂತ ನಮ್ಮಳ್ವರು ಹಾಡ್ತಾರೆ, ನಿನ್ನನ್ನು ಬಿಟ್ಟು ನಮಗೆ ಒಂದು ಕ್ಷಣನೂ ತ್ರುಟಿರ್ಯೋಗಾಯತೆ ತಾಮ ಪಶ್ಯತಾಮ್ ಅಂತ ಗೋಪಿಯರು ಹಾಡ್ತಾರೆ. ನಿನ್ನನ್ನು ಬಿಟ್ಟು ನಮಗೆ ಸಹಿಸ್ಕೊಳಕ್ಕಾಗಲ್ಲ. ಅವಾಗ ಅವರೆಲ್ಲ ಅನುಕಾರ ಮಾಡ್ತಾರೆ. ಒಬ್ಬಳು ಕಾಳಿಂಗನಾಗಿರ್ತಾಳೆ, ಇನ್ನೊಬ್ಬಳು ಕೃಷ್ಣ ಅವಳನ್ನು ತುಳಿತಿರೋ ಹಾಗೆ, ಹೀಗೆಲ್ಲ ಅನುಕಾರ ಮಾಡ್ತಾರೆ. ಒಬ್ಬಳು ಓಡಿ ಹೊಡ್ತಾಳೆ ಒಂದು ಕರು ಇದ್ದ ಹಾಗೆ, ಇನ್ನೊಬ್ಳು ಓಡಿ ಹೋಗಿ ಆ ಕರುನ ಹಿಡ್ಕೊಳ್ತಾಳೆ, ಕೃಷ್ಣ ಓಡಿ ಹೋಗಿ ಕರು ಹಿಡ್ಕೊಂಡಾಗೆ. ಹೀಗೆ ಅವ್ರು ಅನುಕಾರ ಮಾಡ್ತಾರೆ. ಆಂಡಾಳಿಗೆ 2 ವಿಷಯ ಗೊತ್ತಾಯಿತು. ಸೊ ಪೆರಿಯಾಳ್ವರು ಹೇಳ್ತಾರೆ, ನೋಡಮ್ಮ, ನೀನು ಒಂದು ವ್ರತ ಮಾಡು, ಶ್ರೀ ವ್ರತಾನ ಮಾಡು, ಶ್ರೀ ಮಹಾಲಕ್ಷ್ಮಿಯನ್ನು ಮುಂದಿಟ್ಕೊಂಡು ನೀನು ಭಗವಂತನ ಆಶ್ರಯಿಸು, ಕೃಷ್ಣ ನಿನ್ನನ್ನು ಮದುವೆ ಮಾಡ್ಕೊಳ್ತಾನೆ. ಸರಿ, ಅನುಕಾರ ಅನ್ನೋ ವಿಷಯನೂ ಆಂಡಾಳಿಗೆ ಗೊತ್ತಾಯಿತು. ಹೀಗೆ ತಾನು ಗೋಪಿ ಭಾವವನ್ನು ಅವಳು ಏರಿಟ್ಕೊಳ್ತಾಳೆ. ಅವಳಿಗೆ ಗೋಪಿ ಭಾವನೆ ಬಂದ್ಬಿಡುತ್ತೆ. ಅವಳು ಹೇಗೆ ಮಾಡ್ತಾಳೆ ಅಂತ ಹೇಳಿದ್ರೆ, ಆಂಡಾಳ್ಗೆ ಗೋಪಿ ಭಾವನೆ ಬಂದುಬಿಡುತ್ತೆ. ಪೆರಿಯಾಳ್ವಾರ್ ಸಲಹದಂತೆ ಅವಳು ಆ ಶ್ರೀವ್ರತವನ್ನು ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಏನು ಆಶ್ಚರ್ಯ ಅಂದರೆ, ಅವಳು ಯಾವತ್ತೂ ಒಂದು ಸಂಕಲ್ಪ ಮಾಡ್ಕೊಳ್ತಾಳೋ ಆ ದಿನವೇ ಮಾರ್ಹಳಿ ಮಾಸ, ಧನುರ್ಮಾಸ ಪ್ರಾರಂಭ. ಅವಳು ಗೋಪಿ ಭಾವ ಹೇಗೆ ಬಂದುಬಿಡುತ್ತೆ ಅಂದರೆ, ಅವಳು ಅಂದ್ಕೊಳ್ತಾಳೆ ತಾನು ವಾಸ ಮಾಡ್ತಿರುವ ಶ್ರೀವಿಲ್ಲಿಪುತ್ತೂರೇ ನಂದಗೋಕುಲ, ವಟಪತ್ರಶಾಹಿ ದೇವಸ್ಥಾನವೇ ನಂದಗೋಪನ ಮನೆ. ಅಲ್ಲಿ ವಟಪತ್ರಶಾಹಿ ಇದ್ದಾರಲ್ಲ, ಅವನೇ ಶ್ರೀಕೃಷ್ಣ. ತನ್ನ ಫ್ರೆಂಡ್ಸ್ ಸಖಿಯರೆಲ್ಲ ಗೋಪಿಯರು. ಮತ್ತು ಯಮುನಾ ನದಿಯಲ್ಲಿಂದ ತರೋದು, ಅಲ್ಲಿ ತಿರುಮುಕ್ಕುಳಂ ಅಂತ ಒಂದು ಕೊಳ ಇದೆ, ಅದೇ ಯಮುನಾ ನದಿ. ಇಷ್ಟೆಲ್ಲ ಮಾಡಿಕೊಂಡು ಅವಳು ತನ್ನನ್ನೇ ತಾನು ಗೋಪಿಯಂತೆ ಅಲಂಕಾರ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾಳೆ. ತಲೆಗೆ ಕೊಂಡೆ, ನಡೆಯೋದೆಲ್ಲ ಹಾವಭಾವ ಎಲ್ಲ ಗೋಪಿಯರು ನಡೀತಾರಲ್ಲ ಒಂಥರ ಹಾಗೆ. ಮಾತು ಅಷ್ಟೇ, ಆ ಗೊಲ್ಲರು ಮಾತಾಡ್ತಿರೋ ಭಾಷೆನಲ್ಲೇ ಮಾತಾಡ್ತಾಳೆ. ತಿರುಪಾವೆಯಲ್ಲಿ ಎರುಮೈ ಶಿರುವೀಡು ಅಂತ ಹೇಳ್ತಾಳೆ. ಬೆಳಗಿನ ಜಾವ ಎಮ್ಮೆ ಎಲ್ಲ ಹನಿ ಹುಲ್ಲನ್ನು ಮೇಯಕ್ಕೆ ಹೋಗುತ್ತಂತೆ, ಅದನ್ನೆಲ್ಲ ಹೇಳ್ತಾಳೆ. ಕೋಳಿ ಅಳೆತನ ಹಾಣಂತ, ಕೋಳಿ ಬಗ್ಗೆ ಎಲ್ಲ ಮಾತು ಬ್ರಾಹ್ಮಣರ ಮನೆಯಲ್ಲಿ ಬರಬಾರ್ದು. ಆಂಡಾಳು ಕೋಳಿ ಅಳೆತನ ಅಂದರೆ ಗೊಲ್ಲರ ಹತ್ರ ಅದೆಲ್ಲ ಇರುತ್ತೆ ಆಸ್ತಿ. ಸೊ ಹೀಗೆಲ್ಲ ಗೋಪಿ ಭಾವ ಹೇಗಾಗತ್ತೆ ಅಂತ ಹೇಳಿದ್ರೆ, ಅವಳ ಹತ್ರ ಯಾರಾದರೂ ಹೋದರೆ ಬೆಣ್ಣೆ ವಾಸನೆ, ಮೊಸರು ವಾಸನೆ, ತುಪ್ಪದ ವಾಸನೆ, ಹಾಲಿನ ವಾಸನೆ. ಆಂಡಾಳಿಗೆ ಏನಾಗಿದೆ, ಅವಳು ಆ ಭಾವನಾ ಪ್ರಪಂಚದಲ್ಲಿ ಹೋಗಿ ಅವತ್ತು 30 ಪಾಶರಗಳನ್ನು ಅವಳು ಹಾಡ್ತಾಳೆ. ಒಂದೊಂದು ಪಾಶರವು ರತ್ನಮಯ, ಒಂದೊಂದು ಪಾಶರವು ಒಂದು ಹೂವಿನ ಅರ್ಚನೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಹೀಗೆ 30 ಪಾಶರಗಳಿಂದ ಅವಳೊಂದು ಹಾರವನ್ನು ಕಟ್ಟಿ ಅದನ್ನು ಪಾಮಾಲೆಯಾಗಿ ಸಮರ್ಪಿಸ್ತಾಳೆ. ಹಾಡಿನ ಮಾಲೆ, ಹೂವಿನ ಮಾಲೆ, ಪಾಡಿಕೊಡುತ್ತಾಳೆ ನಲ್ ಪಾಮಾಲೆ, ಪೂಮಾಲೆ ಶೂಡಿಕೊಡುತ್ತಾಳೆ ಚೊಲ್ಲು. ಅದನ್ನು ಹೂವನ್ನು ಮುಡಿದು ಅವನಿಗೆ ಸಮರ್ಪಿಸಿದ್ಲು. ಇವಾಗ ತಿರುಪಾವಿಯಿಂದ ಹೂವಿನ ಹಾರವನ್ನು ಕೊಡ್ತಾಳೆ, ಅದು ಹಾಡಿನ ರೂಪವಾಗಿದೆ. ಅವಳು ಹಾಡ್ತಾಳೆ, மார்கழி திங்கள் மதி நிறைந்த நன்னாளால் நீராட போதுவீர் பொதுமினோ நேரிரையீர் ஷீர்மல்ஹும் ஆய்பாடி செல்வ சிறுமீர்காள் கூர்வேல் கொடும் தோழில் நந்த கோபன் குமரன் ஏறாழ்ந்த கண்ணி யசோதை இளம் சிங்கம் கார்மேனி செங்கண் கதிர்மதியம் போல் முகத்தான் நாராயணனே நமக்கே பறை தருவான் பாரோர் புகழ படிந்தேலோர் எம்பாவாய் எம்பாவாய். ಮಾರ್ಹಳಿ ತಿಂಗಳು ಧನುರ್ಮಾಸ ಬಂದೇ ಬಿಡ್ತು. ವ್ರತ ಆಚರಣೆಗೆ ತುಂಬ ಒಳ್ಳೆಯ ದಿನ.
ಮದಿ ನಿರೈನ ನನ್ನಾಳು ಪೌರ್ಣಿಮೆ ಏನಂದರೆ ಚಕ್ಕ ನೀರಾಜ ಮಾರ್ಗಭೂಯುಂಡಗ ಅಂತ ಸ್ವಾಮಿ ತ್ಯಾಗರಾಜರು ಹಾಡ್ತಾರೆ. ರಾಜಮಾರ್ಗ, ಪ್ರಪತ್ತಿ ಮಾರ್ಗ, ಶರಣಾಗತಿ ಮಾರ್ಗ. ಆಂಡಾಳ್ ಮದಿನಿರೆಯಿಂದ ನನ್ನಾಳ ಅಂದರೆ ನಮಗೆ ಶರಣಾಗತಿ ಮಾಡುವ ಕಾಲ ಬಂದಿದೆ ಅಂತ ಹೇಳಿ ಅದರಲ್ಲಿ ಒಂದು ಪಂಚ್ ಡೈಲಾಗ್ ಶುರುವಿನಲ್ಲೇ 6 ರನ್ಸ್ ಹೊಡೆದ್ಬಿಟ್ಲ ಆಂಡಾಳ್. ನಾರಾಯಣನೇ ನಮಕ್ಕೆ ಪರೈ ತರುವಾನ್. ಇದನ್ನು ನಮ್ಮ ಆಚಾರ್ಯರು ಎಷ್ಟು ಆಶ್ಚರ್ಯಪಡ್ತಲೆ. ಆಹಾ, ಚಿಕ್ಕ ಮಗು 5 ವರ್ಷದ ಮಗು ತತ್ವಹಿತ ಪುರುಷಾರ್ಥವನ್ನು ಹೇಳ್ತಾ ಇದ್ದಾಳಲ್ಲ. ತತ್ವ ಶ್ರೀಮನ್ನಾರಾಯಣ, ಹಿತ ಅವನ ಪಾದವೇ ನಮಗೆ ಹಿತ, ಅದೇ ಉಪಾಯ. ಭಗವಂತನನ್ನು ಸೇರಲು ಅವನ ಉಪಾಯ ಎಂದರೆ ಅವನ ಪಾದವೇ. ನಮಕ್ಕೆ ಪರೈ ತರುವಾನ್, ಕೈಂಕರ್ಯವನ್ನು ಕೊಡ್ತಾನೆ. ಫಲ ಸ್ವರೂಪ ಪುರುಷಾರ್ಥ ಎಂದರೆ ಕೈಂಕರ್ಯ. ನಾರಾಯಣನೇ ನಮಕ್ಕೆ ಪರೈ ತರುವಾನ್ ಅಂತ ಆಂಡಾಳ್ ಏನು ತತ್ವಹಿತ ಪುರುಷಾರ್ಥವನ್ನು ಮೊದಲನೇ ಪಾಶರದಲ್ಲಿ ಹೀಗೆ ಹಾಡ್ತಾ ಇದ್ದಾಳಲ್ಲ. ತಿರುಪ್ಪಾವೆಯನ್ನು ಆಚಾರ್ಯರು ವೇದ ಮನೈತಕ್ಕೂ ವಿತ್ತು ಅಂತ ಹೇಳ್ತಾರೆ. ವೇದಕ್ಕೆ ಬೀಜ. ಇವಾಗ ಆಲದ ಮರದಲ್ಲಿ ಒಂದು ಬೀಜ ಬಿದ್ದರೆ ಅದನ್ನು ಆ ಬೀಜ ಹಿಡ್ಕೊಂಡು ಅದರಲ್ಲಿ ಒಂದು ಆಲದ ಮರ ಹುಟ್ಟಲ್ವೇ, ಹಾಗೆ ಆಂಡಾಳ್ ಹೇಳಿರುವ ತಿರುಪ್ಪಾವೆ ಅದು ಬೀಜ ಇದ್ದಂಗೆ. ಅದರಲ್ಲಿ ವೇದದ ಸಮಸ್ತ ಸಾರವು ಅದರಲ್ಲಿ ತುಂಬಿರುತ್ತೆ. ಆಂಡಾಳ್ ನೀರಾಡ ಪೋದುವೀರ್ ಪೋದುವಿನೋ ನೀರಿರಯೀರ್ ಅಂತ. ಎಲ್ಲರೂ ಬನ್ನಿ ಎಲ್ಲರೂ ನೀರಾಟಕ್ಕೆ ಹೋಗೋಣ. ಏನು ಈಜಾಡಕ್ಕೆ ಸ್ವಿಮ್ಮಿಂಗ್ಗ ಅಂತ ಇಲ್ಲ. ನೀರಾಟವಂದರೆ ಭಗವದ್ ಅನುಭವ, ಭಗವಂತನ ಸಂಶ್ಲೇಷ, ಅವನ ಗುಣಾನುಭವವನ್ನು ಮಾಡೋಣ. ಅವನ ಸೌಂದರ್ಯ ಸೌಕುಮಾರ್ಯಗಳನ್ನು ಹಾಡಿ ಅವನಿಗೆ ಪಲ್ಲಾಂಡ ಹಾಡೋಣ. ಅವನಿಗೆ ಒಳ್ಳೆಯದಾಗಲಿ ಅಂತ ಅವನಿಗೆ ಮಂಗಳಾಶಾಸನ ಹಾಡೋಣ ಅಂತ ಎಲ್ಲರೂ ಕರೀತಾರೆ. ಯಾರನ್ನಾದರೂ ಒಬ್ಬರನ್ನು ಬಿಟ್ಲಾ ಅಂತ ಹೇಳಿದ್ರೆ ಇಲ್ಲಿ ಪೆರಿಯಾಳ್ವರ್ಗೂ ಆಂಡಾಳ್ಗೂ ಒಂದು ವ್ಯತ್ಯಾಸ ಅಂತ ಹೇಳ್ತಾರೆ. ಪೆರಿಯಾಳ್ವಾರ್ ಮೃತಿಕಾ ಸಂಗ್ರಹಣದಲ್ಲಿ ಹೇಳ್ತಾರೆ, ವಾಳಾಳ್ಪಟ್ಟು ನಿಂದ್ರೀರುಳ್ಳೀರೇಲ್ ಒಂದು ಮಣ್ಣು ಮಣಮ್ ಕೊಳ್ಮೀನ್ ಕೂಳಾಳ್ಪಟ್ಟು ನಿಂದ್ರೀರ್ ಹಳೆ ಎಂಗಳ್ ಕುಳುವೆನಿಲ್ ಪೋಹದಲ್ಟೋಮ್. ನೀವು ಊಟಕ್ಕಾಗಿ ತಿನ್ನೋಕ್ಕೇನಾದರೂ ಇದೆಯನ್ ಬಂದರೆ ನಿಮ್ಮನ್ನು ನಮ್ಮ ಗ್ರೂಪಿಗೆ ಸೇರಿಸ್ಕೊಳ್ಳಲ್ಲ ಅಂತ ಪೆರಿಯಾಳ್ವಾರ್ ಹೇಳಿದ್ರಂತೆ. ಆದರೆ ಆಂಡಾಳ್ ನಿಮ್ಮ ಪ್ರಸಾದಕ್ಕಾದರೂ ಬನ್ನಿ, ಭಗವದ ಅನುಭವಕ್ಕಾದರೂ ಬನ್ನಿ, ಅಂತೂ ಎಲ್ಲರೂ ಬನ್ನಿ, ಆಸೆ ಇದ್ದರೆ ಸಾಕು ಎಲ್ಲರೂ ಬನ್ನಿ ಅಂತ ಕೇಳಿದ್ರು. ನೋಡಿ, ಆಸೆ ಒಂದಿದ್ರೆ ಸಾಕು, ಇಚ್ಛೆಯೇ ಅಧಿಕಾರಂ ಅಂತ ಹೇಳುವಂತಹ ಆಂಡಾಳ್ 5 ವರ್ಷದ ಮಗು ಹೇಳಿದ್ದನ್ನು ಯಾರಪ್ಪ ಫಾಲೋ ಮಾಡಿದ್ರು ಅಂತ ಹೇಳಿದ್ರೆ ಸ್ವಾಮಿ ರಾಮಾನುಜರು ಆದಿಶೇಷಾವತಾರಿ. ಅವರು ಆಶೆಯುಡೆಯೋರ್ಕೆಲ್ಲ ಮಾರಿಯರ್ ಹಾಳ್ ಕೂರುಂ ಅಂತ ಹೇಳಿದ್ರು. ಯಾರ್ಯಾರಿಗೆ ಆಸೆ ಇದೆಯೋ ಎಲ್ಲರೂ ಬನ್ನಿ. ಅವ್ರು ಯಾರನ್ನು ಅನುಸರಿಸಿದ್ರೇ ಆಂಡಾಳ್ ಮಾತೆಯ ಫುಡ್ ಸ್ಟೆಪ್ಸನ್ನು ಫಾಲೋ ಮಾಡಿದ್ರು. ಆಂಡಾಳ್ 5 ವರ್ಷದಲ್ಲಿ ಹೇಳಿದ್ದನ್ನು ನಮ್ಮ ರಾಮಾನುಜರು ಫಾಲೋ ಮಾಡೋದು. ಅದಕ್ಕೆ ಅವ್ರನ್ನ ತಿರುಪ್ಪಾವೈ ಜೀಯರ್ ಅಂತಲೇ ಕರೀತಾರೆ. ಏನಂದರೆ ತಿರುಕ್ಕೋಟಿಯವ್ರು ನಂಬಿ ಅವ್ರಿಗೊಂದು ಮಂತ್ರವನ್ನು ಹೇಳ್ಕೊಟ್ಬಿಟ್ಟು ಯಾರಿಗೂ ಹೇಳಬಾರ್ದು, ಹೇಳಿದ್ರೆ ನಿಮ್ಗೆ ಗೌರವ ನರಕ ಅಂತ ಹೇಳಿರ್ತಾರೆ. ಆದರೆ ಸ್ವಾಮಿ ರಾಮಾನುಜರು ನಮ್ಮ ತಿರುಕ್ಕೋಟಿಯೂರಲ್ಲಿ ಒಂದು ಆಸೆ ಇರೋರಿಗೆಲ್ಲ ಬನ್ನಿ ಅಂತ ಹೇಳಿಕೊಟ್ರು ಮಂತ್ರವನ್ನು, ಆ ಮಂತ್ರಾರ್ಥವನ್ನು, ಮಂತ್ರ ರಹಸ್ಯವನ್ನು, ಚರ್ಮಶ್ಲೋಕ ಅರ್ಥವನ್ನು ರಾಮಾನುಜರು ಹೇಳಿಕೊಟ್ರು. ಇದನ್ನು ಯಾರು ಅದಕ್ಕೆ ನಮಗೆ ನಿದರ್ಶನ ಅಂತ ಹೇಳಿದ್ರೆ ಆಂಡಾಳ್ ಮಾತೆ. ಅದಕ್ಕೆ ರಾಮಾನುಜರನ್ನು ಕೊಂಡಾಡ್ತಾರೆ. ಇವಾಗ ಯಾರಿಗೋ ಒಬ್ಬರಿಗೆ ತುಂಬ ರಹಸ್ಯವಾಗಿಟ್ಟು ಕೆಲವ್ರಿಗೆ ಮಾತ್ರ ಹೇಳಿ ಅವ್ರಿಗೆ ಮೋಕ್ಷನ ಕರ್ಕೊಂಡು ಹೋದರೆ ಅದೇನು ಒಂದು ದೊಡ್ಡ ಸ್ಥಿತಿಯೇ. ರಾಮಾನುಜರಿಗೆ ಎಲ್ಲರನ್ನು ತಿರುಮಹಳ್ ಕೇಳುವನ ಕಾಕಣಂ ಅಂದರೆ ಭಗವಂತನಿಗೆ ಅವನನ್ನೆಲ್ಲ ಸೇರಿಸಬೇಕು ಅಂತ ಅವರನ್ನು ಮಣ್ಮಿಷಿ ಯೋನಿಹಳ್ದೋರಂ ಅಂದ್ರೆ ಪಾಶದಲ್ಲಿ ಅವ್ರು ಹೇಳ್ತಾರೆ, ಎಲ್ಲರೂ ನಾನು ಶ್ರೀವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗಬೇಕು. ಶ್ರೀ ವಿಷ್ಣು ಲೋಕ ಮಣಿಮಂಟಪ ಮಾರ್ಗದಾಯಿ ಅಂತ ರಾಮಾನುಜರಿಗೆ ಹೆಸರು. ಅದೆಲ್ಲ ಬಂದಿದ್ದು ನಮ್ಮ ಆಂಡಾಳ್ ದೇವಿಯಿಂದ. ಅದಕ್ಕೆ ಅವರು ಶ್ರೀಭಾಷ್ಯಕಾರರು ಅಂತ ಹೆಸರು ರಾಮಾನುಜರಿಗೆ. ಪರಮ ವೇದಾಂತಿ, ನವಗ್ರಂಥಗಳನ್ನು ಬರೆದಿದ್ದಾರೆ. ವೇದಾರ್ಥ ಸಂಗ್ರಹ, ವೇದಾರ್ಥ ದೀಪಿಕೆ ಅಂತೆಲ್ಲ ಗದ್ಯತ್ರ ಎಲ್ಲ ಬರೆದಿದ್ದಾರೆ. ಆದರೆ ಅವ್ರಿಗೆ ಆಸೆ ಇದ್ದಿದ್ದು ಯಾವುದು ಅಂದರೆ ತಿರುಪ್ಪಾವೆ. ಅದರಲ್ಲಿ ಎಲ್ಲ ಸಾರ, ಅವ್ರು ಹೇಳಿದ ಅಷ್ಟು ಗ್ರಂಥದ ಸಾರವು ತಿರುಪ್ಪಾವೆಯಲ್ಲಿದೆ. 30 ಪಾಶುರಗಳಲ್ಲಿ ಒಂದೊಂದು ಪಾಶುರವು ಒಂದೊಂದು ರತ್ನ, ಹಾರದಲ್ಲಿ ಒಂದೊಂದು ರತ್ನ ಇರೋ ಹಾಗೆ. ಇದನ್ನೇ ನಮ್ಮ ಜೀಯರ್ ಸ್ವಾಮಿಗಳು ಅವರು ಎಷ್ಟು ಚೆನ್ನಾಗಿ ತಿರುಪ್ಪಾವೆ ಅನುಸಂಧಾನ ಮಾಡಿ ಎಲ್ರಿಗೂ ಪ್ರಚಾರ ಆಗಬೇಕು ಅಂತ ಧನುರ್ಮಾಸ ಬಂದರೆ ಅದನ್ನು ಕನ್ನಡದಲ್ಲಿ, ತಮಿಳಿನಲ್ಲಿ ಉಪನ್ಯಾಸ ಮಾಡೋಕ್ಕೆ ಎಲ್ರಿಗೂ ಉಪನ್ಯಾಸ ಮಾಡಿ ಎಲ್ಲರೂ ಕೇಳಲಿ, ಎಲ್ಲರೂ ಕೃತಾರ್ಥರಾಗಲಿ ಅಂತ ಏರ್ಪಾಡು ಮಾಡ್ತಾರೆ. ತಾವು ತಿರುಪ್ಪಾವೆ ಅನುಸಂಧಾನ
ಅಲ್ಲಿ ಹೇಳಿರುವ ಪ್ರತಿಯೊಂದು ಭಾಗವತ ಲಕ್ಷಣವು ಶ್ರೀ ವೈಷ್ಣವ ಲಕ್ಷಣವು ನಮ್ಮ ಜಿ ಎಸ್ ಸ್ವಾಮಿ ಹತ್ರ ಇದೆ. ಮತ್ತು ಆಂಡಾಳ್ ಮಾತೆಗೆ ಇದ್ದ ಕ್ಷಮೆ, ವಾತ್ಸಲ್ಯ, ಅದೆಲ್ಲ ಗುಣಗಳು ನಮ್ಮ ಜಿ ಎಸ್ ಸ್ವಾಮಿಯಲ್ಲಿ ಪರಿಪೂರ್ಣವಾಗಿದೆ. ಆಂಡಾಳ್ ಮಾತೆ ಯಾರನ್ನಾದರೂ ಬರಬೇಡಿ, ಬೇಡ, ಡಿಫ್ರೆನ್ಷಿಯೇಟ್ ಮಾಡಿದ್ಲ. ಅದೇ ರೀತಿ ನಮ್ಮ ಜಿ ಎಸ್ ಸ್ವಾಮಿ ಕೂಡ, ಯತಿರಾಜ ಜಿ ಎಸ್ ಸ್ವಾಮಿಯವರು 41 ಪಟ್ಟದಲ್ಲಿ ಅಲಂಕರಿಸುತ್ತಿರುವ ನಮ್ಮ ಜಿ ಎಸ್ ಸ್ವಾಮಿ ಎಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ನೋಡ್ತಾರೆ. ಎಷ್ಟು ಮಟ್ಟಿಗೆ ಅಂದರೆ ಎಲ್ರಿಗೂ ತಾವೇ ಸ್ಪೆಷಲ್ ಅಂತ ಅನ್ನಿಸ್ಬೇಕು. ಇವಾಗ ಪ್ರತಿಯೊಂದು ಗೋಪಿಯು ಕೃಷ್ಣ ನೋಡಿದಾಗ ನೋಡು, ಕೃಷ್ಣ ನನ್ನ ಜೊತೆ ಮಾತ್ರ ಇದ್ದಾನೆ ಅಂತ. ಹಾಗೆ ಜಿ ಎಸ್ ಸ್ವಾಮಿ ನಮಗೆ ತೋರಿಸುವ ಅನುಗ್ರಹ ಹೇಗಿದೆ ಅಂದರೆ, ನನಗೆ ಮಾತ್ರ ಅನುಗ್ರಹ ತೋರಿಸಿದ್ದಾರೇನೋ ಅಂತ ಪ್ರತಿಯೊಬ್ಬರು ಅಂದ್ಕೋಬೇಕು. ನೋಡಿದ್ರೆ ಅವರು ಎಲ್ಲರಿಗೂ ಸಮಾನವಾದ ವಿಶೇಷವಾದ ಅನುಗ್ರಹವನ್ನು ತೋರಿಸ್ತಾರೆ. ಆಚಾರ್ಯ ಸ್ಥಾನ, ಮಾತೃ ಸ್ಥಾನದಲ್ಲಿದ್ದು ಯತಿರಾಜ ಜಿಯರ್, ನಾವು ಶ್ರೀ ವೈಕುಂಠ ವಿಷ್ಣುಲೋಕ ಮಣಿಮಂಟಪ ಮಾರ್ಗದಾಯಿ ಅಂತ ಯಾವ ರಾಮಾನುಜರನ್ನು 1000 ವರ್ಷಗಳ ಹಿಂದೆ ಯಾರಿಗಾಗಿ ನಮ್ಮಾಳ್ವಾರೆ ಪೊಲಿಹ 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 ಪೊಯಿಟ್ರು ವಲ್ಲುಯಿರ್ ಶಾಪಂ, ಕಲಿ ದೋಷ ಎಲ್ಲ ಹಾರು ಹೋಯಿತು ನೀಗಿತು ಅಂತ ರಾಮಾನುಜರಿಗೆ ಅವರು ಮಂಗಳಾಶಾಸನ ಮಾಡ್ತಾರೋ, ಆ ಕಲಿ ದೋಷವನ್ನೆಲ್ಲ ನೀಗಿಸುತ್ತಿದ್ದಾರೆ ನಮ್ಮ ಯತಿರಾಜ ಜಿ ಎಸ್ ಸ್ವಾಮಿ. ಅವರು ಆಸೆ ಹಿಡಿಯೋರ್ಗೆಲ್ಲ ಮಾರಿಯರ್ ಹಾಳ್ ಅಂತ ಕೂರುಂ ಅಂತ ಹೇಳಿ, ಯಾರ್ಯಾರಿಗೆ ಆಸೆ ಇದೋ ಬನ್ನಿ ಬನ್ನಿ ಕೇಳಿ, ನಾನು ಮಂತ್ರೋಪದೇಶವನ್ನು ಮಾಡ್ತೀನಿ, ಸಮಾಷಣ ಪಂಚ ಸಂಸ್ಕಾರ ಮಾಡ್ತೀನಿ, ಎಲ್ಲರೂ ರಾಮಾನುಜರ ಗುಣಗಾನ ಮಾಡಿ, ಎಲ್ಲರೂ ಆಂಡಾಳಿನ ಗುಣಗಾನ ಮಾಡಿ ಅಂತ ಅವರು ನಮ್ಮನ್ನೆಲ್ಲ ಉತ್ತೇಜನ ಕೊಡ್ತಾರೆ. ಅಂತಹ ಜಿ ಎಸ್ ಸ್ವಾಮಿಯ ಪಾದಾರ ವಿಂದಗಳಿಗೆ ನಮೋ ನಮಃ. ಅವರು ಪಲ್ಲಾಂಡಾಗಿರಬೇಕು ನಮ್ಮ ಜಿ ಎಸ್ ಸ್ವಾಮಿ. ಹೀಗೆ ಆಂಡಾಳ್ ಮಾರ್ಹಳಿ ತಿಂಗಳಲ್ಲೇ ಎಲ್ಲರನ್ನೂ ಕರೆದ್ಲು. ವೈಯತ್ತು ವಾಳ್ವೀರ್ ಹಾಳ್, ಎಂತಹ ನೀವೆಲ್ಲ ಅನುಗ್ರಹ ಮಾಡಿದ್ದೀರಾ, ನೀವು ಎಲ್ಲರೂ ಪರಮನಡಿ ಪಾಡಿ ಅಂತ ಪರಮನಡಿ ಹಾಡಿ ಅಂತ ಹೇಳಿದ್ಲು. ಓಂಗೆ ಉಲಹಳಂದ ಉತ್ತಮ, ನೋಡು ಭಗವಂತ ಉತ್ತಮನಾಗಿ ಎಂತಹ ಅವನು ಅನುಗ್ರಹ ಮಾಡ್ದ. ಒಂದು ಸ್ವಾರ್ಥಿಯಾದ ದೇವೇಂದ್ರನಿಗೋಸ್ಕರ ಅವನು ಬೇಡಕ್ಕೆ ಭಗವಂತನಿಗೆ ಗೊತ್ತಾ, ಎಲ್ರಿಗೂ ಕೊಡೋನು ಅವನು ಬೇಡಿ ತಗೊಂಡ. ಆದರೆ ಅವನು ತಿಂಗಳು ಮುಮ್ಮಾರಿ ಪೈದು ಚೆನ್ನಾಗಿ ಮಳೆ ಆಗಲಿ, ಅತಿವೃಷ್ಟಿನೂ ಇಲ್ಲ ಅನಾವೃಷ್ಟಿಯಿಂದ ಚೆನ್ನಾಗಿ ಎಲ್ಲರೂ ಸುಖ ಸಮೃದ್ಧಿಯಿಂದ ನೀಂಗಾದ ಶೆಲ್ವಂ ನಿರೈಂದು ಅಂತ ಹಾಡಿ, ಹಾಗೆ ಆಳಿಮಳೆ ಕಣ್ಣ ಹಾಗೆ ಮಾಯನೈ ಮನ್ನು ವಡಮಧುರೈ ಮೈಂದನೈ ಅನ್ನೋ ಶ್ಲೋಕದಲ್ಲಿ ಅವಳು ತಾನು ಭೂದೇವಿಯಾಗಿ ಪಡೆದ ಉಪದೇಶವನ್ನೆಲ್ಲ ನಮಗೆ ಅವಳು ಕೊಡ್ತಾಳೆ. ಮಾಯನೈ ಮನ್ನು ತೂಮಲರ್ ತೂವಿ ತುಳಿದು ವಾಯಿನಾಲ್ ಪಾಡಿ ಮನತ್ತಿನಾಲ್ ಚಿಂದಿಕ, ಮನಸ್ಸಿನಲ್ಲಿ ಧ್ಯಾನ ಮಾಡಿ ಶರಣಾಗತಿ ಮಾಡಿ, ತೂಮಲರ್ ತೂವಿ ತುಳಿದು ಎಂದರೆ ಹೂವನ್ನು ಅರ್ಚನೆ ಮಾಡಿ, ನಾಮ ಸಂಕೀರ್ತನೆ ಮಾಡಿ ಅಂತ. ಆ ಪಾಶರದಲ್ಲೇ ಎಷ್ಟೊಂದು ದಿವ್ಯ ನಾಮಗಳನ್ನು ಹೇಳಿದೆ. ಮಾಯನೈ ಒಂದು ನಾಮ, ಮನ್ನು ವಡಮಧುರೈ ಮೈಂದನ್ ತೂಯ ಪೆರುನೀರ್ ಯಮುನೈ ತುರೈವನ್, ಆಯರ್ ಕುಲತಿನಲ್ಲಿ ತೋನ್றும் ಮಣಿ ವಿಳಕ್ಕೈ ತಾಯೈ ಕುಡಲ್ ವಿಳಕ್ಕಂ ಶೈದ ದಾಮೋದರನ್. ಹೀಗೆ ಒಂದೊಂದು ಪಾಶುರದಲ್ಲೂ ಆ ಭಗವಂತನ ನಾಮಸ್ಮರಣೆ ಮಾಡ್ತಾಳೆ ಆಂಡಾಳ್. ಮತ್ತು ಎಷ್ಟೊಂದು ಕಡೆ ಅವಳು ಪಾಡಿ ಅಂತ ಹೇಳಿದಾಳೆ ನಮ್ಮ ಆಂಡಾಳ್. ಒಂದೊಂದು ಪಾಶುರದಲ್ಲೂ ಅವಳು ಹಾಗೆ ಅನುಸಂಧಾನ ಮಾಡಿದಾಳೆ. ಹೀಗೆ ಆಂಡಾಳ್ ಪಾರ್ಕಡಲು ಪಯ್ಯತ್ತು ಇನ್ನು ಪರಮನಡಿ ಪಾಡಿ, ಓಂಗೆ ಉಲಹಳಂದ ಉತ್ತಮನ್ ಪೇರ್ ಪಾಡಿ, ತೂಮಲರ್ ತೂವಿ ತೊಳೆದು ವಾಯಿನಾಲ್ ಪಾಡಿ, ನಾರಾಯಣನ್ ಮೂರ್ತಿ ಕೇಶವனை பாடி, நாராயணன் பாவாய் எழுந்திராய் பாடி பறை கொண்டு முத்தும் புகுந்து முகில்வண்ணன் பேர் பாடி, மனத்துக்கினியானை பாடவும் நீ வாய்த்திரவாய், கிள்ளி களைந்தானே கீர்த்திமை பாடி, பங்கைய கண்ணானை பாட நீ, மாத்தாரை மாற்றழிக்க வல்லானே மாயனை பாடு, தூயோமாய் வந்தோம் துயில் இழுப்பாடுவான், திருத்தக்க செல்வமும் சேவகமும் யாம் பாடி, ಗೋವಿಂದಾ ಉಂದನ್ನೈ ಪಾಡಿ ಅಂತ ಪಾಡಿ ಹಾಡನ್ನು ಹಾಡಿ ನಾಮ ಸಂಕೀರ್ತನೆ ಮಾಡಿ ಅಂತ ಆಂಡಾಳ್ ಕೊಂಡಾಡಿದ್ದಾಳೆ. ಭಗವಂತನ ನಾಮ ಸಂಕೀರ್ತನೆ ಮಾಡಿ ನಮಗೆ ಹುಡ್ಕೊಂಡು ಹೋಗಬೇಕಾಗಿಲ್ಲ. ನಾವು ಆಳ್ವಾರ್ ಪಾಶುಗಳನ್ನು ಆಂಡಾಳ್ ದೇವಿಯ ತಿರುಪಾವಿಯನ್ನು ಹೇಳಿದ್ರೆ ಅದರಲ್ಲಿ ಸಕಲ ನಾಮಸ್ಮರಣೆಯೂ ಬರುತ್ತೆ. ಅವಳು ನಮಗೆ ಶರಣಾಗತಿ ಮಾಡೋಕ್ಕೂ ಗೊತ್ತಿಲ್ಲ. ಯಾಕೆಂದರೆ ಆಳವಂದಾರ್ ಹೇಳ್ತಾರೆ, ನ ಧರ್ಮನಿಷ್ಠೋಸ್ಮಿ ನ ಚಾತ್ಮವೇದಿ ನ ಭಕ್ತಿಮಾನ್ ತ್ವಚ್ಚರಣಾರವಿಂದೆ ಅಕಿಂಚನಃ ಅನನ್ಯಗತಿ ಶರಣ್ಯ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ ಅಂತ. ನನಗೇನು ಗೊತ್ತಿಲ್ಲಪ್ಪ, ಅಕಿಂಚನ, ನನಗೆ ಅನನ್ಯಗತಿ ಬೇರೆ ಗತಿ ಇಲ್ಲ, ನಿನ್ನ ಪಾದ ಒಂದೇ ಗೊತ್ತು. ಕದಾ ಪುನಃಶಂಕರಥಾಂಗ ಕಲ್ಪಕ ಧ್ವಜಾರವಿಂದಾಂಕ್ಷ ವಜ್ಜಲಾಂಚದಂ ತ್ರಿವಿಕ್ರಮತ್ವಚ್ಚರಣಾಂಬುಜದ್ವಯಂ ಮದೀಯ ಮೂರ್ನಾನ್ ಅಲಂಕರಿಷತಿ ಅಂತ ನಿನ್ನ ಪಾದವನ್ನು ನನ್ನ ತಲೆ ಮೇಲಿಡು ಅಂತ ಆಳವಂದಾರ್ ಹೇಳೋರು. ಹೀಗೆ ಪೂರ್ವಾಚಾರ್ಯರೆಲ್ಲ ಇಲ್ಲಿಂದ ಕಲ್ತರು ಅಂತ ನಮ್ಮ ಆಂಡಾಳ್ ದೇವಿಯಿಂದ ಕಲ್ತರು. ಆಂಡಾಳ್ ಹೇಗೆ ಅಂದರೆ ಅವಳು ಭಾಗವತರಲ್ಲಿ ತುಂಬ ಪ್ರತಿಪತ್ತಿ ಇಟ್ಟಿರೋಳು ಆಸೆ. ಅದಕ್ಕೆ ಬೇರೆ ಆಳ್ವಾರ್ಗಳೆಲ್ಲ ಭಾಗವತರ ಕೊಂಡಾಡನ್ನು ಯಾವುದೋ ದೊಡ್ಡ ಎಷ್ಟೋ ಪಾಶುರಗಳು ಹಾಡಿದ ಮೇಲೆ ಭಾಗವತರ ಬಗ್ಗೆ ಕೊಂಡಾಡಿದ್ದಾರೆ.
ನಮ್ಮಾಳ್ವಾರು ಪೈಲುಂ ಚುಡರುಳಿ ಮೂರ್ತಿ ನೆಡುಮಾರ್ ಕಡಿಮೆ ಎನ್ನ ಪಾಶಗಳಲ್ಲಿ ಹಾಡಿದ್ದಾರೆ. ಆಂಡಾಳ್ ಶುರುವಿನಲ್ಲೇ 10 ಜನ ಭಾಗವತರನ್ನು ಎಬ್ಬಿಸ್ತಾಳೆ. ಭಾಗವತರಿಗೆ ಯಾರಾದರೂ ಸುಪ್ರಭಾತ ಹಾಡಿದ್ರ? ಭಗವಂತನಿಗೆ ನಮ್ಮ ತೊಂಡರಡಿಪುಡಿ ಆಳ್ವಾರ್ 7 ಅಂತ ತಿರುಪ್ಪಳ್ಳಿ ಋಷಿ ಹಾಡಿದ್ರು. ಅರವಣೆಯ ನ್ಯಾಯರೇರೆ ಅಂತ ಪೆರಿಯಾಳ್ವಾರ್ ಹಾಡಿದ್ರು. ನಮ್ಮ ಆಂಡಾಳ್ ಭಾಗವತರಿಗೆ ಮೊದಲು ಸುಪ್ರಭಾತ ಹಾಡಿ ಆಮೇಲೆ ನಾಯಹನಾಯ್ ನಿನ್ನ ಆಚಾರ್ಯರನ್ನು ಮುಂದಿಟ್ಕೊಂಡು ಭಾಗವತರನ್ನು ಮುಂದಿಟ್ಕೊಂಡು ಆಚಾರ್ಯರಿಗೆ ನಮಸ್ಕರಿಸಿ ನಪ್ಪಿನ್ನಿ ಪಿರಾಟಿಯನ್ನು ಅಂದರೆ ಪುರುಷಕಾರ ಭೂತೆ ನಾವು ತಾಯಿ ಮಹಾಲಕ್ಷ್ಮಿಯನ್ನು ಆಶ್ರಯಿಸದೆ ಭಗವಂತನ ಹತ್ರ ಹೋದರೆ ಭಗವಂತ ನಮಗೆ ಯಾವ ಉಪಕಾರನೂ ಮಾಡಲ್ಲ, ಯಾವ ವರನೂ ಕೊಡಲ್ಲ. ಅವಳು ಪುರುಷಕಾರ ಮಾನನಲ್ಲದು ಇವನ್ ಕಾರ್ಯಂ ಶಯ್ಯಾನ್ ಅಂತ ಮುಮುಕ್ಷು ಪಡಿಯಲಿ ಸ್ವಾಮಿ ಪಿಳ್ಳೆ ಲೋಕಾಚಾರ್ಯರು ಹೇಳಿದ್ದಾರೆ. ತಾಯಿ ಜೊತೆಲಿ ಹೋದ್ರೇ ನಮಗೆ ನಮಗೆ ನಮ್ಮ ಆಸೆಗಳೆಲ್ಲ ಪರಿಪೂರ್ತಿ ಆಗೋದು. ಯಾಕಂದರೆ ಭಗವಂತ ನಮ್ಮನ್ನು ನೋಡಿದ್ರೆ ಶಿಶುಪಾಲ ಎದುರಿಗೆ ಬಂದು ನಿಂತ ಅವನನ್ನು ಸಾಯಿಸಬೇಕು, ಹಿರಣ್ಯಕಶಿಪು ಬಂದಿದ್ದಾನೆ, ನಮಗೆ ಅದ್ವೇಷ ಆಭಿಮುಖ್ಯ ಎಲ್ಲ ಇರಬೇಕು. ಆದರೆ ನಮಗೋ ದ್ವೇಷ ಇದೆ, ಆಭಿಮುಖ್ಯನೂ ಇಲ್ಲ. ಭಗವಂತ ನಮ್ಮನ್ನು ನೋಡಿದ್ರೆ ಈ ಜನ್ಮದಲ್ಲಿ ನಾವೇನೋ ಒಂದು ಸ್ವಲ್ಪ ಸತ್ಕರ್ಮಗಳನ್ನು ಮಾಡಿರ್ಬೋದು. ಆದರೆ ಭಗವಂತ ಸರ್ವಜ್ಞ, ನಮಗೆ ಅನಾದಿ ಕಾಲದಿಂದ ನಾವು ಜನ್ಮ ಪರಂಪರೆಗಳಲ್ಲಿ ಮಾಡಿರುವ ಅನಾದಿ ಪಾಪಗಳನ್ನೆಲ್ಲ ವಲ್ವಿನೈ ಅಂತಾರೆ ಆಳ್ವಾರ್. ಅಷ್ಟು ಪಾಪಿಗಳು ನಾವು. ಭಗವಂತನ ಎದುರಿಂದ್ರೆ ಅಂತ ಭಗವದಪಚಾರ ಮಾಡಿದೆ, ಭಾಗವತಾಪಚಾರ ಮಾಡಿದೆ, ಅಸಹ್ಯಾಪಚಾರ ಮಾಡಿದೆ ಅಂತ ನಮ್ಮನ್ನು ತಿರಸ್ಕಾರ ಮಾಡಿಬಿಡ್ತಾನೆ. ಅದಕ್ಕೆ ಭಾಗವತರ ಮೂಲಕವಾಗಿ ನಾವು ಹೋಗಬೇಕು. ದೇವಸ್ಥಾನಕ್ಕೆ ಹೋದರೂ ಕಡೆಯಲ್ಲಿ ನಿಂತ್ಕೋಬೇಕು. ನುಗ್ಗಿ ಮುಂದಲ್ಲಿ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ರೆ ಭಗವಂತನಿಗೆ ತುಂಬ ಕೋಪ ಬರುತ್ತೆ. ಆದ್ದರಿಂದ ಅಡಿಯಾರ್ ಕಡಿಯಾರ್ ತಮಕ್ಕಡಿಯಾರ್ ಅಡಿಯಾರ್ ತಮ್ಮಡಿಯಾರ್ ಅಡಿಯೋಂಗಳೇ ತದ್ಭೃತ್ಯ ಪರಿಚಾರಕ ಭೃತ್ಯಸ್ಯ ಭೃತ್ಯ ಇತಿಮಾಂ ಸ್ಮರಲೋಕನಾಥ ಅಂತ ಕೊನೆಯಲ್ಲಿ ಹೋಗಿ ನಿಂತ್ಕೋಬೇಕು. ಅದು ಮಂಗಳಾಶಾಸನಕ್ಕೆ ಹೋದಾಗ ನಮ್ಮ ಜಿ ಆರ್ ಸ್ವಾಮಿ ಜೊತೆ ಹೊರಟೋದ್ರೆ ಅವ್ರ ಪಾದವನ್ನು ಆಶ್ರಯಿಸಿ ಸ್ವಾಮಿ ಅಂತ ನಾವು ಭಗವಂತನನ್ನು ಆವಾಗ ದರ್ಶನ ಮಾಡಿದ್ರೆ ಭಗವಂತನಿಗೆ ಜಿ ಆರ್ ಸ್ವಾಮಿ ಜೊತೆ ಬಂದಿರಾ, ಅವ್ರ ಕಂಡ್ರೆ ನಂಗೆ ತುಂಬ ಇಷ್ಟ, ಅವ್ರಿಗೂ ಎಲ್ಲರಿಗೂ ಸೇರಿಸ್ದಂಗೆ ನಾನು ಅನುಗ್ರಹ ಮಾಡಿಬಿಡ್ತೀನಿ. ಹೇಗೆ ವಿಭೀಷಣ ಬಂದು ಶರಣಾಗತಿ ಮಾಡಿದಾಗ ಅವನ ಜೊತೆ ಬಂದು 4 ರಾಕ್ಷಸರು ಅವನ ಕೈಯಲ್ಲಿದ್ದ ಆಯುಧಗಳು ಎಲ್ಲದಕ್ಕೂ ಅವನು ಸದ್ಗತಿ ಕೊಟ್ಬಿಟ್ನಲ್ಲ ಶ್ರೀರಾಮ, ಅದೇ ರೀತಿ ಭಾಗವತರನ್ನು ಆಶ್ರಯಿಸ್ಕೊಂಡು ಹೋಗಿ ತಾಯಿಯ ಪುರುಷಕಾರ ಮಾಡಿಕೊಂಡು ನಾವು ಭಗವಂತನ ಹತ್ರ ಹೋಗಬೇಕು. ಆಂಡಾಳ್ ನಮಗೆ ಹೇಗೆ ತೋರಿಸ್ಕೊಡ್ತಾಳೆ ನೋಡಿ ತಿರುಪ್ಪಾವೆಯಲ್ಲಿ. ಭಾಗಧರ್ಮಕ್ಕೆ ವೇದಮ್ಮಲ್ಲಾರು ಹಳೆಕೊಂಡು ವಿಣ್ಣೋರ್ ಪೆರುಮಾನ್ ತಿರುಪ್ಪಾದಂ ಪಣಿಂದು ಅಂತ ಆಂಡಾಳ್ ಮಾತೆ ಹಾಗೆ ನಮಗೆ ಪ್ರತಿಯೊಂದು ಸ್ಟೆಪ್ಪನ್ನು ಕೈ ಹಿಡ್ಕೊಂಡು ಮಕ್ಕಳನ್ನು ನಡೆಸೋ ಹಾಗೆ ನಮಗೆ ನಡೆಸ್ಕೊಂಡು ಹೋಗಿ ಕೇಳ್ತಾಳೆ, ನೀವು ಸ್ವಾಮಿ ನಪ್ಪಿನ್ನೆಯನ್ನು ಆಶ್ರಯಿಸಾಯಿತು, ನಿನ್ನ ವೈಭವನ ವಿವರಿಸಕ್ಕೆ ಸಾಧ್ಯವಿಲ್ಲ. ಊற்றಮುಡಿಯಾಯ್ ಪೆರಿಯಾಯ್ ಉಲಹಿನಿಲ್ ತೋತ್ರಮಾಯ್ ನಿನ್ನ ಶುಡರೇ ಅಂತ ನೀನು ನಿನ್ನ ಕಣ್ಣುಗಳಿಂದ ನಮ್ಮನ್ನು ಕಟಾಕ್ಷಿಸಬೇಕು. ನೀನು ಹಾಸಿಗೆ ರೂಮಿಂದ ಬಂದು ನನಗೆ ಅಲ್ಲಿಂದ ನೀನು ವರ ಕೊಟ್ಟರೆ ಸಾಲದು, ಹೊರಗೆ ಬಂದು ಮಣಿಮಂಟಪದಲ್ಲಿ ಕೂತ್ಕೋಬೇಕು, ಆಸನದಲ್ಲಿ ಕೂತ್ಕೊಂಡು ಸಿಂಹಾಸನದಲ್ಲಿ ಕೂತ್ಕೊಂಡು ನೀನು ನನಗೆ ವರ ಕೊಡಬೇಕು ಅಂತ ಕೇಳ್ತಾಳೆ. ಕೃಷ್ಣ ಬಂದು ನಡ್ಕೊಂಡು ಬಂದಾಗ ಆಂಡಾಳ್ ಹಾಗೆ ಅವಳಿಗೆ ಸೋತು ಹೋಗ್ತಾಳೆ, ರೋಮಾಂಚಿತಳಾಗ್ತಾಳೆ. ಅಯ್ಯೋ ಎಷ್ಟು ಚೆನ್ನಾಗಿದೆಯಾ, ಎಷ್ಟು ಚೆನ್ನಾಗಿ ಗೆದ್ದೆ, ಎಷ್ಟು ಚೆನ್ನಾಗಿ ನಿನ್ನ ಕರ್ಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಆಭರಣ ಹಾಕ್ಕೊಂಡಿದೀಯಾ, ಹೇಗೆ ಹೇಳ್ತೀಯಾ, ನಿನ್ನ ಉತ್ತರೀಯವನ್ನು ಹೇಗೆ ನೀನು ಹೆಗಲ ಮೇಲೆ ಹಾಕ್ಕೊಳ್ತೀಯಾ, ಎಷ್ಟು ಚೆನ್ನಾಗಿ ನಡೆದು ಬಂದೆ ಅಂತ. ಅಯ್ಯೋ ಎಷ್ಟು ಚೆನ್ನಾಗಿ ನಡೆದು ಬಂದೆಪ್ಪ, ಯಾರಾದರೂ ನಿನಗೆ ದೃಷ್ಟಿ ಹಾಕ್ಬಿಟ್ರೆ ಏನು ಅಂತ ಅಂದರೆ ಉಲಹಮಳೆನ್ನ ಎಡಿಪೋತಿ ಶಂಜಂಗತ್ತೆ ಎನ್ನಿರಂಗೈ ಶೆತ್ತಾಯಿ ತೆರಲ್ಪೋತಿ ಪೊನ್ನಚ್ಚ ಹಡವದೈತಾಯಿ ಪುಹಳ್ಪೋತಿ. ಅವತ್ತು ನೀನು ಭೂಮಿಯೆಲ್ಲ ಆಳಿದ್ಯಲ್ಲ ಅದಕ್ಕೆ ಪಲ್ಲಾಂಡ್, ನೀನು ಲಂಕೆಗೆ ಹೋಗಿ ರಾವಣನ ಸಂಹಾರ ಮಾಡಿದ್ಯಲ್ಲ ಅದಕ್ಕೆ ಪಲ್ಲಾಂಡ್, ಅಯ್ಯೋ ನೀನು ಪುಟ್ಟು ಕಾಲದಿಂದ ಶಕಟಾಸುರನ ಸಂಹಾರ ಮಾಡಿದ ಅದಕ್ಕೆ ಪಲ್ಲಾಂಡ್, 21,000 ನೀನು ಕ್ಷತ್ರಿಯನೆಲ್ಲ ಸಂಹರಿಸಿದ್ಯಲ್ಲ ಅದಕ್ಕೆ ಪಲ್ಲಾಂಡ್. ಹೀಗೆ ಎಲ್ಲದಕ್ಕೂ ಪಲ್ಲಾಂಡು ಪೋತಿ ಮಂಗಳಾಶಾಸನ ಅಂತ ತಂದೆ ಥರನೇ ಆಂಡಾಳು ಹಾಡ್ತಾಳೆ. ಏನು ಗತೇ ಜಲೇ ಸೇತು ಬಂದಂ, ಯಾವತ್ತೋ ನಡೆದು ಹೋಯಿತು, ಅಗ್ನಿ ಪ್ರವಾಹ ಎಲ್ಲ ಮುಗಿದಾಯಿತು, ಆಮೇಲೆ ಸೇತುವೆ ಕಟ್ಟಿದಂಗೆ ತಂದೆನೂ ಮಗಳು ಇಬ್ಬರು ಹೆದರ್ಕೊಂಡು ಶ್ರೀವಿಲಿಪುತ್ತೂರದಲ್ಲಿ ಯಾರೋ ಇಬ್ಬರು ಹೆದರ್ಕೊಂಡಿದ್ದಾರೆ. ಯಾರಪ್ಪ ಅಂದರೆ ಪೆರಿಯಾಳು ಮತ್ತು ಆಂಡಾಳ್. ಭಗವಂತ ಒಳ್ಳೇದಾಗಲಿ. ನಮ್ಮ ಕರ್ತವ್ಯನೂ ಹಾಗೆ. ಒಂದು ಮಗು ಮನೇಲಿ ಹುಟ್ಟಿದ ತಕ್ಷಣ ಹಿರಿಯರು ಏನು ಹೇಳ್ತಾರೆ ಅಂದರೆ, ಅಯ್ಯೋ ಮಂಗಳಾಶಾಸನ ಹಾಡಕ್ಕೆ ಒಂದು ಮಗು ಹುಟ್ಟುತ್ತಲ್ಲ ಅಂತ ಹೇಳ್ತಾರೆ. ಭಗವಂತನಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡುವಾಗ ನಮಗೆ ಒಳ್ಳೇದಾಗಲಿ ಅಂತ ಕೇಳ್ಕೋಬಾರ್ದು. ಹೇ ಭಗವಂತ ನೀನು ಚಿರಕಾಲವಾಗಿಲ್ಲೇ ಇರಪ್ಪ, ನಾನು ಇವತ್ತು ಬರ್ತೀನಿ ನಾಳೆ ಹೋಗ್ತೀನಿ, ನೀನು ಸದಾ ಇಲ್ಲಿ ಇರ್ತೀಯ ತಾನೇ ಭಕ್ತರನ್ನು ಅನುಗ್ರಹ ಮಾಡೋಕ್ಕೆ, ನೀನು ಚೆನ್ನಾಗಿರುವಂಥ ಪ್ರದಕ್ಷಿಣೆ ಮಾಡಬೇಕು. ಪೆರಿಯ ನಂಬಿಗಳು ಹಾಗೆ ಮಾಡಿದ್ರಂತೆ. ರಾಮಾನುಜರ ಕಾಲದಲ್ಲಿ ಕೂರತ್ತಾಳ್ವನ ಜೊತೆ ಇಟ್ಕೊಂಡು ಶ್ರೀರಂಗನಾಥನ ವಿಮಾನವನ್ನು ಪ್ರದಕ್ಷಿಣೆ ಮಾಡ್ತಾರೆ. ಏನಂದರೆ ರಂಗನಾಥನಿಗೆ ತೊಂದರೆ ಬರದೇ ಇರಲಿ ಅಂತ. ಹಾಗೆ ನಾವು ಪ್ರದಕ್ಷಿಣೆ ನಮಸ್ಕಾರ ಮಾಡೋದು ಅವನಿಗೆ ಒಳ್ಳೇದಾಗಲಿ ಅಂತ ಮಂಗಳಾಶಾಸನವನ್ನೇ ದ್ವಯತಿಲೇ ಪರಂದು ದ್ವಯೈಕನಿಷ್ಠರ ಎಂದ ದ್ವಯ ಮಂತ್ರ ಅನುಸಂಧಾನ ಮಾಡಿದ್ರೆ ಅದರಲ್ಲಿ ಭಗವಂತನ ಮಂಗಳಾಶಾಸನವೇ ಮುಖ್ಯವಾದ ನಮಗೆ ಒಂದು ಸಂದೇಶ ಸಿಗೋದು. ಆಂಡಾಳ್ ಕೊನೆ ಪಾಶದಲ್ಲಿ ಕರವೈಹಳ್ ಪಿಂಚನದಲ್ಲಿ ಶರಣಾಗತಿ ಮಾಡ್ತಾಳೆ.
ಹೇ ಕೃಷ್ಣ, ನಮಗೆ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಏನು ಗೊತ್ತಿಲ್ಲ, ನೀನು ನಮಗೆ ಅನುಗ್ರಹ ಮಾಡಬೇಕು ಅಂತ ಕೇಳ್ತಾಳೆ. ನಾನು ಯಾಕಮ್ಮ ನಿಮಗೆ ಅನುಗ್ರಹ ಮಾಡಬೇಕು, ಏನು ಇಲ್ಲ ಅಂತ ಹೇಳ್ತಿರಲ್ಲ. ಇಲ್ಲ ಇಲ್ಲ, ನಾವು ನಿನ್ನನ್ನು ಆಶ್ರಯಿಸಿದವರು, ನಿಮಗೆ ಶರಣಾಗತಿ ಮಾಡಿದವರು, ಅದಕ್ಕೆ ನನಗೂ ನಿನಗೂ 9 ವಿಧ ಸಂಬಂಧವಿದೆ, ಒಳಿಯಾದ ಸಂಬಂಧ, ಯಾರು ಬಂದು ಕತ್ತರಿಸೋಕ್ಕಾಗದೇ ಇರೋ ಸಂಬಂಧ. ಅದಕ್ಕಾಗಿ ನೀನು ನಮ್ಮನ್ನು ಕಾಪಾಡಬೇಕು. ಸಂಬಂಧ ಇದ್ಬಿಟ್ರೆ ಕಾಪಾಡಬೇಕಾ ಅಂತ ಕೃಷ್ಣ ಕೇಳಿದಾಗ, ಇಲ್ಲ ಕೃಷ್ಣ, ನಾನು ನಿಮ್ಮನ್ನು ಕೇಳ್ಕೊಂಡು ಬಂದ್ವಾ, ನೀನು ತಾನೇ ನಂದ ಗೋಕುಲಕ್ಕೆ ನಮ್ಮ ಹತ್ರ ಬಂದು ನಮ್ಮ ಜೊತೆ ಇರೋದು, ನಮ್ಮ ಜೊತೆ ಪುಣ್ಯಂ ಇದೆ, ನೀನೇ ನಮ್ಮ ಪುಣ್ಯಂ, ನಾವು ಮಾಡಿರೋ ಪುಣ್ಯ ಅಂದರೆ ನೀನಿದೆಯಾ, ಅದಕ್ಕೆ ಇರೈವಾ ನೀ ತಾರಾಯಿ ಪರೈ, ನಮಗೆ ಕೈಂಕರ್ಯವನ್ನು ಖಂಡಿತ ಕೊಡಬೇಕು ಅಂತ ಆಂಡಾಳು ಪ್ರಾರ್ಥಿಸ್ತಾಳೆ. ಶಿತ್ತಂ ಶಿರಹಾನೆ ಎಂಬ ಪಾಶುರದಲ್ಲಿ ಅವಳು ಹೇಳ್ತಾಳೆ, ಉನಕ್ಕೇ ನಾಮಾಳ್ ಶೈವಂ, ನಿನಗೇ ನಾವು ಸೇವೆ ಮಾಡೋದು, ನಿನಗೂ ಭಾಗವತರಿಗೂ ಸೇವೆ ಮಾಡೋದು. ಈ ಸೇವೆ ಹೇಗಿರಬೇಕಂದ್ರೆ 7 ಪಿರಿವಿಕ್ಕಂ, 7 ಜನ್ಮಗಳು ಬಂದರೂ ನಾವು ನಿಮ್ಮ ದಾಸಿಯರು, ನೀವು ನಮಗೆಲ್ಲ ಸ್ವಾಮಿ. ನೀವು ಆಂಡಾಳು ಕಟ್ಟಾಕ್ಬಿಡ್ತಾಳೆ ಆ ಕೃಷ್ಣನನ್ನು. ಏನಂದರೆ ಬಲಾತ್ಕೃತ್ಯ ಭುಂಕ್ತೆ ಅಂತ ಹೇಳಿ ನೀವು ಎಲ್ಲ ಆಳ್ವಾರ್ಗಳನ್ನು ಭಗವಂತ ಎಬ್ಬಿಸಿಬಿಟ್ಟು ತಾನು ನಿದ್ದೆ ಮಾಡೋಕ್ಕೆ ಹೊರಟೋದ. ಆದರೆ ಆಂಡಾಳು ನಿದ್ದೆ ಮಾಡಿರೋ ಭಗವಂತನ ಎಬ್ಬಿಸಿ, ಏನು ಆಂಡಾಳು ಏನು ಬೇಕು ಅಂತ ಕೇಳಿದೆ, ಬಾ ನನಗೆ ಕೈಂಕರ್ಯವನ್ನು ಮಾಡ್ತೀನಿ, ನೀನು ಸ್ವೀಕರಿಸು ಅಂತ ಕಟ್ಟಾಕ್ಬಿಟ್ಲು. ಹೀಗೆ ಆಂಡಾಳು ಕಟ್ಟಾಕಿ 7 ಪಿರಿವಿಗೂ ಮುನ್ನನ್ನು ನೋಡುತ್ತೋಮಿ ಯಾವ ಮುನಕ್ಕೇ ನಾಮಾಳ್ ಶೈವಂ, ಮತ್ತೆ ನಮ್ಮ ಕಾಮಂಗಳ ಮಾತು ಅಂತ ನೋಡು. ನಮ್ಮ ಆನಂದಕ್ಕಾಗಿ ನಾವು ಕೈಂಕರ್ಯವನ್ನು ಬೇಡಲಿಲ್ಲ, ನೀನು ಸಂತೋಷ ಪಡುವಂತಹ ಕೈಂಕರ್ಯವನ್ನು ಕೊಡು. ಆಂಡಾಳು ಎಂತಹ ಕೈಂಕರ್ಯ ಕೇಳ್ತಾಳೆ ಗೊತ್ತಾ? ಅಂತರಂಗ ಕೈಂಕರ್ಯ, ಪರದೆ ಒಳಗೆ ಮಾಡುವಂಥ ಕೈಂಕರ್ಯ. ಹೊರಗಡೆ ಹೋಗಿ ಕಾಯ್ತಾ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಒಳಗಡೆ ಹೋಗಿ ದೀಪ ಹಚ್ಚೋದು, ರಂಗೋಲಿ ಇಡೋದು, ಒರೆಸೋದು, ಬೆಳಗೋದು, ಒರೆಸೋದು, ಇಂತಹ ಅಂತರಂಗ ಕೈಂಕರ್ಯವನ್ನು ಕೇಳ್ತಾಳೆ. ಆ ದಿನ ಶ್ರೀ ಲಕ್ಷ್ಮಣ ಮಾಡೋದ್ನಲ್ಲ, ಒಡವೆಲ್ಲ ಕಾಲಮೆಲ್ಲ ಉಡನಾಯಿ ಮನ್ನಿ ಅಂತ ಲಕ್ಷ್ಮಣ ಪಕ್ಕದಲ್ಲೇ ಇದು ರಾಮನಿಗೆ ಸಕಲ ವಿಧವಾದ ಅಹಂ ಸರ್ವಂ ಕರಿಷ್ಯಾಮಿ ಅಂತ ಕೈಂಕರ್ಯ ಮಾಡೋದ್ನಲ್ಲ, ಅಂಥ ಕೈಂಕರ್ಯ ಕೊಡು ಅಂತಾಳೆ. ಆದರೆ ಭರತ ಅವನೇನು ಕೈಂಕರ್ಯ ಮಾಡಲಿಲ್ವಾ? ಇಲ್ಲ, ಅವನು ಕೈಂಕರ್ಯ ಮಾಡ್ದ. ನಂದಿಗ್ರಾಮದಲ್ಲಿ ಪಾದಕೆ ಅಂದ್ಕೊಂಡು ರಾಮ 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 ಅಂತ ಅಳ್ತಾ ಇದ್ನಲ್ಲ, ಅಂತಹ ನಮ್ಮ ಕೈಂಕರ್ಯವನ್ನು ನಮಗೆ ಕೊಡು. ಅಂದರೆ ನಿನ್ನ ಜೊತೆನೇ ಇರಬೇಕು, ಆದರೆ ಭರತನ ಪ್ರೀತಿ ಇರಬೇಕು. ದಶರಥ ಶ್ರೀರಾಮ ಕಾಡಿಗೆ ಹೊರಟ ತಕ್ಷಣ ಸ್ನೇಹಪೂರ್ವಕ ಒಡನೆ ಪ್ರಾಣ ಹೋಯ್ತಲ್ಲ, ಹಾಗೆ ನೀನು ಪಕ್ಕದಲ್ಲಿ ಇಲ್ಲದೆ ಇದ್ದರೆ ನಮಗೂ ಪ್ರಾಣ ವಿಯೋಗ ಆಗಬೇಕು, ಅಂತಹ ಕೈಂಕರ್ಯ ಕೊಡು. ದೇವಕಿ ನೀನನ್ನು ಪ್ರೀತಿಸಲ್ಲ, ಅಂತಹ ಕೈಂಕರ್ಯ ಕೊಡು. ಯಶೋದೆ ಕೈಂಕರ್ಯ ಕೊಡು ಅಂತ ವಿಧವಾದ ಕೈಂಕರ್ಯಗಳನ್ನು ಆಂಡಾಳು ಪ್ರಾರ್ಥಿಸ್ತಾಳೆ. ಎಲ್ಲ ಪ್ರಾರ್ಥಿಸಿ ಇಂಗುಂ ಎಂಗುಂ ತಿರುವರುಳ್ ಪೆತ್ತು ಇನ್ಬುರುವರ್, ಈ ಪಾಶ್ರಗಳನ್ನು ಹೇಳಿದ್ರೆ ಎಲ್ಲ ಯಾವಾಗಲೂ ಸಂತೋಷವಾಗಿರುತ್ತೆ. ಭಗವಂತನಿಗೆ ಮಂಗಳಾಶಾಸನ ಹೇಳುವಂತಹವರಾಗ್ತಾರೆ. ಶೂಳುಂದಿರಂ ದೇತುವರ್ ಪಲ್ಲಾಂಡೆ ಅಂತ ಪೆರಿಯಾಳ್ವರು ಹೇಳ್ದಂಗೆ ಆಗತ್ತೆ ಅಂತ ಹೇಳ್ತಾಳೆ. ಈಗ ಆಂಡಾಳ್ ದೇವಿಯ ತಿರುಪ್ಪಾವೈ ಮಹಿಮೆ ಹೇಗಂದರೆ, ಇವಾಗ ಶ್ರೀಮನ್ನಾರಾಯಣ ಪರಮಪದನಾಥ ಅವನು ವಸುದೇವ ಪುತ್ರನಾಗಿ ಬಂದ. ಆದರೆ ಅವನಿಗೆ ರಾಜ್ಯದಲ್ಲಿ ಇರೋಕ್ಕೆ ಇಷ್ಟ ಆಗಲಿಲ್ಲ. ಅವನು ಆಯರ್ ಕುಲದಲ್ಲಿ ಅಂದರೆ ಗೋಕುಲದಲ್ಲಿ ಬಂದು ಸಾಮಾನ್ಯ ಒಂದು ಗೊಲ್ಲನಾಗಿ ಅವನು ಎಲ್ಲರ ಜೊತೆನೂ ಬೆರಿತಾ ಇದ್ದ. ಅದೇ ರೀತಿ ಆಂಡಾಳಮ್ಮನವರು, ಅವಳು ಭೂದೇವಿ ಶ್ರೀವೈಕುಂಠ ಲೋಕವನ್ನು ಬಿಟ್ಬಿಟ್ಟು ಆಂಡಾಳಾಗಿ ಅವತರಿಸಿದ್ಲು. ಆಂಡಾಳಾಗಿ ಅವತರಿಸಿದ ಸಾಲದು ಅಂತ ಅವಳು ಒಂದು ಗೊಲ್ಲತಿ ಭಾವದಲ್ಲಿ ತಿರುಪಾವೆಯನ್ನು ಹಾಡಿದ್ಲು. ಸರಿ, ಇದೆಲ್ಲ ನೋಡ್ತಾ ಇರುವಾಗ ವೇದ ಸುಮ್ಮನೆ ಇರುತ್ತಾ? ವೇದ ಬಂತು, ನಾನು ತಿರುಪಾವೈ ಆಗ್ತೀನಿ ಅಂತ ಅದು ತಿರುಪಾವೈ ಹೋಗಿತ್ತು. ಹೀಗೆ ಈ 30 ಪಾಶರಗಳನ್ನು ನಾವು ನಿತ್ಯಾನುಸಂಧಾನವಾಗಿ ಇಟ್ಕೋಬೇಕು. ಸರಿ, ಕೊನೆ 2 ಪಾಶರ ಹೇಳಿದ್ರೆ ಸಾಕು ಅಂತಲ್ಲ, ಪ್ರತಿಯೊಂದನ್ನು ಹೇಳಬೇಕು. ಪರಾಶರ ಭಟ್ಟರು ಹೇಳ್ತಾರೆ, ಈ ದಿವ್ಯ ತಿರುನಾಮವನ್ನು ನಿತ್ಯ ಹಾಡಿ ನೀವು ಅಂತ ಹೇಳ್ತಾರೆ. ಹೇಳಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಭಗವಂತನ ಮುಂದೆ ನಿಂತ್ಕೊಂಡು, ನಾವೆಷ್ಟೋ ಪಾಪಿಗಳು ಅವನ ಮುಂದೆ ನಿಂತ್ಕೊಂಡು ಹಾಡುವಾಗ ಭಗವಂತ ಅಂದ್ಕೊಳ್ತಾನೆ, ಆಂಡಾಳಮ್ಮನೇ ಬಂದು ಹಾಡ್ತಾ ಇದ್ದಾಳೆ, ಆ ಶೂಡಿ ಕುಡಿತ ನಾಚಿಯಾರು ಬಂದು ಹಾಡ್ತಿದ್ದಾಳೆ, ಭೂಮಿ ಪಿರಾಟಿನೇ ಬಂದು ಹಾಡ್ತಾ ಇದ್ದಾಳೆ ಅನ್ನೋ ಮೋಸ ಹೋಗ್ತಾನಂತೆ. ಅವನು ಅಂದ್ಕೊಳ್ತಾನೆ ಪ್ರತಿಯೊಬ್ಬರು ಆಂಡಾಳ್ ಸ್ವರೂಪಿಣಿ ಅಂತ ಅಂದ್ಕೊಂಡ್ಬಿಟ್ಟು ಆಂಡಾಳಿಗೆ ಆ ದಿನ ಏನು ಅನುಗ್ರಹ ಮಾಡಿದ್ನೋ ಅದನ್ನೆಲ್ಲ ನಮಗೂ ಮಾಡ್ತಾರೆ. ಹಾಗೆ ಹೇಳ್ತಾರೆ, ಗೋಪಿಯರೆಲ್ಲ ಇದನ್ನು ಅನುಷ್ಠಾನ ಮಾಡಿದ್ರು, ಆಂಡಾಳ್ ಅನುಕಾರ ಮಾಡಿದ್ಲು. ಸ್ವಾಮಿ ನಮ್ಮ ರಾಮಾನುಜಾಚಾರ್ಯರು ಇದನ್ನು ಅನುಸಂಧಾನ ಮಾಡಿದ್ರು. ಪರಾಶರ ಭಟ್ಟರಂತ ಒಬ್ಬರು ಆಚಾರ್ಯರು, ಅವರು ಇದನ್ನು ಅನುಭಾಷಣೆ ಮಾಡಿದ್ರು. ಅವ್ರಿಗೆ ತಿರುಪ್ಪಾವೆ ಅಂದರೆ ತುಂಬ ಇಷ್ಟ. ಆದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಅನ್ವಯಿಸ್ಕೊಳ್ತೀವಿ. ತಿರುಪ್ಪಾವೆ ನಡೆದ ಕಡೆ ನಾವು ಆಂಡಾಳ್ಕಿ ಜೈ, ಆಂಡಾಳಮ್ಮನವರು ಚೆನ್ನಾಗಿರಲಿ ಅಂತ ಆಂಡಾಳ್ ರಂಗಮ್ಮನ ಇಬ್ಬರೂ ನಾವು ಸ್ತೋತ್ರ ಮಾಡಬೇಕು. ಆದರೆ ಆಂಡಾಳ್ಗೆ ಭಗವಂತ ಅನುಗ್ರಹ ಮಾಡಿದ್ನ ಅಂದರೆ ಅವಳ ಹತ್ರ ಇನ್ನೂ ಸ್ವಲ್ಪ ಪಾಶ್ರಗಳನ್ನು ಕೇಳಿ ಪಡಿಬೇಕು ಅನ್ನೋಕ್ಕೋಸ್ಕರ ಅವಳು ನಾಚ್ಯಾರ್ ತಿರುಮಡಿ, ಅದು ಒಂದು ವಿರಹ ಗೀತೆ, ಅದನ್ನು ಹಾಡ್ತಾಳೆ. ಅದರಲ್ಲಿ ಭಗವಂತ ಆಂಡಾಳಿಗೆ ಮದುವೆ ಮಾಡ್ಕೊಂಡಾಗೆ ಕನಸಿನಲ್ಲಿ ಕೊಡ್ತಾನೆ. ವಾರಣಮಾಯಿರಂ ಶೂಳವಲಂ ಶೈದ್ ನಾರಣ ನಂಬಿ நடக்கின்றான் என்றதிர் பூரண பொற்கொடும் வைத்து புறமெங்கும் தோரணம் நாட்ட கனா கண்டேன் தோழಿ ನಾನಂದ ಆಂಡಾಳ್ ಸ್ವತಃ ಕನಸು ಕಾಣ್ತಾಳೆ.
ಕೃಷ್ಣ ಮದುವೆ ಮಾಡ್ಕೊಂಡು ಪ್ರತಿಯೊಂದು ಸಂಪ್ರದಾಯದ ಒಂದೊಂದು ಸ್ಟೆಪ್ಸು ಅದನ್ನೆಲ್ಲ ಆಂಡಾಳು ಕನಸಿನಲ್ಲಿ ಕಾಣ್ತಾಳೆ. ಇವಾಗ ಪಾಪ ಸೀತಾಮಾತೆ ಅಶೋಕವನದಲ್ಲಿದ್ದಾಗ ಸೀತಾಮಾತೆ ಕನಸೇ ಬೀಳಲಿಲ್ಲ. ಏಕೆಂದರೆ ಅವಳು ನಿದ್ದೆ ಮಾಡಿದ್ರೆ ತಾನೇ ಕನಸು ಬೀಳೋದು. ತ್ರಿಜಟೆ ಮೂಲಕವಾಗಿ ಕನಸು ಬಂದು ಆ ಸೀತಾಮಾತೆಗೆ ಆಶ್ವಾಸನೆ ಸಿಕ್ತು. ಆದರೆ ಆಂಡಾಳು ತಾನೇ ಕೃಷ್ಣನ ಮದುವೆ ಮಾಡ್ಕೊಂಡು ಕನಸು ಸಿಗುತ್ತೆ. ಆಂಡಾಳು ಕೋಗಿಲೆಯನ್ನು ಕರೀತಾಳೆ, ಕೂಡಲ್ ಅಂತ ಆಟ ಆಡ್ತಾಳೆ. ಕೃಷ್ಣ ಮಾಡಿದ ಪ್ರತಿಯೊಂದು ಲೀಲೆಯನ್ನು ನಾಟ್ಯಾರ್ತಿರ ಮೇಲೂ ಗೋಪಿ ಭಾವನೆಯಲ್ಲೇ ಹಾಡ್ತಾಳೆ. ಬೃಂದಾವನತೆ ಕಂಡೋಮೆ ಅಂತ ಆಂಡಾಳು 143 ಪಾಶುರಗಳನ್ನು ಆ ನಾಚ್ಯಾರ್ ತಿರುಮಳಿಯಲ್ಲಿ ಹಾಡ್ತಾರೆ. ಇದನ್ನೆಲ್ಲ ಹಾಡಿ ಇವಾಗ ಪೆರಿಯಾಳ್ವಾರ್ ಹತ್ರ ಅವಳು ಹೋಗಬೇಕು. ಸರಿ, ಇವರೆಲ್ಲ ಕೇಳ್ತಾರೆ, ಸಖಿಗಳೆಲ್ಲ, ಏನಮ್ಮ ನೀನು ಕೃಷ್ಣ ಬಂದ್ಬಿಟ್ನಾ ಅಂತ ಕೇಳಿದ್ರೆ, ಯಾಕಮ್ಮ ಬರಲ್ಲ, ನಮ್ಮ ಪೆರಿಯಾಳ್ವರಿದಾರಲ್ಲ ಅವ್ರು ಕರೆದ್ರೆ ಕೃಷ್ಣ ಬಂದ್ಬಿಡ್ತಾನೆ. ವಿಷ್ಣು ಚಿತ್ತರ್ ತಂಗಳ್ ದೇವರೈ ವರಿವೆಪ್ಪಲೇಲ್ ಅದು ಕಾಂಡುಮೆ. ನಮಗೆ ಬಾ ಅಂತ ಕೇಳಿದ್ರೆ ನಮ್ಮ ವಿಷ್ಣು ಚಿತ್ತರ್ ನಮ್ಮ ತಂದೆ ಇದ್ದಾರಲ್ಲ ಅವ್ರು ಕರೆದ್ರೆ ಬಂದ್ಬಿಡ್ತಾರೆ. ನೋಡು, ಶ್ರೀರಾಮ ಹೇಳಿದ್ದ ಅದು ಚರ್ಮ ಶ್ಲೋಕ ಸುಳ್ಳಾದರೂ ಆಗ್ಬೋದು, ಆದರೆ ನಾನು ವಿಷ್ಣು ಚಿತ್ತರ ಮಗಳು ಅನ್ನೋದು ಯಾವತ್ತೂ ಸುಳ್ಳಾಗಲ್ಲ. ಯಾಕೆಂದರೆ ನಮ್ಮ ವಿಷ್ಣು ಚಿತ್ತರ್ ನನಗೆ ಆಚಾರ್ಯರು, ಅವ್ರು ಹೇಳಿದ್ರೆ ಕೃಷ್ಣ ನನ್ನ ಹತ್ರ ಬರ್ತಾನೆ ಅಂತ ಅಷ್ಟೊಂದು ಆಚಾರ್ಯ ಪ್ರತಿಪತ್ತಿ ಜೊತೆ ಇದ್ಲು ಆಂಡಾಳ್. ವಿಷ್ಣು ಚಿತ್ತರ್ ಕರೆದ್ರು, ಕೃಷ್ಣ ನನ್ನ ಮಗಳು ಇಷ್ಟು ಆಸೆ ಪಡ್ತಾಳಲ್ಲ, ನೀನು ಬರಬಾರ್ದಾ ಅಂತ ಹೇಳಿದ್ದಕ್ಕೆ ಕೃಷ್ಣ ಬಂದ ಕನಸಿನಲ್ಲಿ. ಯಾರ್ಯಾರಿಗೆ ಅಂದರೆ ಪೆರಿಯಾಳ್ವರ್ ಕನಸಿನಲ್ಲೂ ಬಂದ, ವಲ್ಲಭ ದೇವರಾಜ ಇರ್ತಾನಲ್ಲ ಕೂಡಲ್ಮಾನ್ಹರ್ ಮಧುರೈನಲ್ಲಿ, ಇಬ್ಬರು ಕನಸಿನಲ್ಲೂ ಬಂದು ಹೇಳ್ತಾನೆ, ನೋಡಿ ಆಂಡಾಳ್ ನನ್ನ ವಸ್ತು, ನನ್ನ ಸೊತ್ತು, ಅವಳನ್ನು ನಾನು ಕರ್ಕೊಳ್ತೀನಿ, ನಾನು ಮದುವೆ ಮಾಡ್ಕೊಳ್ತೀನಿ, ಅವಳನ್ನು ಚೆನ್ನಾಗಿ ಮಧುಮಗಳ ಥರ ಅಲಂಕಾರ ಮಾಡಿ ಮೂಡ ಪಲ್ಲಕ್ನಲ್ಲಿ ನನ್ನ ಶ್ರೀರಂಗಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಅದೇ ರೀತಿ ರಾಜನಿಗೂ ಕನಸು ಬೀಳತ್ತೆ. ಒಳ್ಳೆ ರಾಜ ಚದುರಂಗ ಸೈನ್ಯದ ಜೊತೆ ಒಳ್ಳೆ ಪಲ್ಲಕ್ಕಿ, ಒಳ್ಳೆ ಮೆರವಣಿಗೆ, ತಾಳ ಮೇಳದ ಜೊತೆ ಜನ ಎಲ್ಲ ಕಿಕ್ಕಿರಿದು ಹೋಗಿರ್ತಾರೆ. ಎಲ್ಲರೂ ಆಂಡಾಳನ್ನು ಶ್ರೀವಿಲ್ಲಿಪುತ್ತೂರಿಂದ ಶ್ರೀರಂಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆಂಡಾಳು ಆಸೆ ಪಟ್ಟಿದ್ದೆ ಶ್ರೀರಂಗನಾಥನನ್ನು. ಇದನ್ನು ಪರಪನ್ನ ಪರಿತ್ರಾಣಂ ಮಂದಿರದಲ್ಲಿ ವಿಷಯದಲ್ಲಿ ಸೊಗಸಾಗಿ ಹೇಳಿದ್ದಾರೆ. ಇದೊಂದು ರಸವೋ ಚೆನ್ನಾಗಿದೆ ಅನುಭವಿಸೋಕ್ಕೆ. ಏನಂದರೆ 108 ದಿವ್ಯ ದೇಶದ ದೇವರು ಸ್ವಯಂವರಕ್ಕೆ ಬಂದುಬಿಡ್ತಾರಂತೆ. ಆವಾಗ ಆಂಡಾಳನ್ನ ಪೆರಿಯಾಳ್ವಾರ್ ಹೇಳ್ತಾರೆ, ಯಾರನ್ನು ಮದುವೆ ಮಾಡ್ಕೊಳ್ಳಿ, ಯಾರಿಗೆ ವಧುವಾಗುವೆ ಆಂಡಾಳ್, ಯಾರಿಗೆ ವಧುವಾಗುವೆ ಅಂತ ನಮ್ಮ ಪುರಂದರದಾಸರು ಹಾಡಿದ ಹಾಗೆ ಬದ್ರಿನಾರಾಯಣ್ ಬರ್ತಾರೆ. ಬದ್ರಿನಾರಾಯಣ್ ಬಂದರೆ, ಏನಪ್ಪ ಎಷ್ಟು ಚಳಿ ಅಲ್ಲಿ ಬದ್ರಿನಲ್ಲಿ, ಅಲ್ಲಿ ಹೋಗಿ ಕಳಿಸ್ಬಿಡ್ತೀಯ ದೂರಕ್ಕೆ ಅಂತ ಹೇಳ್ತಾರೆ. ಸರಿ, ಇನ್ನು ಯಾರನ್ನು ಮದುವೆ ಮಾಡ್ತೀಯಾ, ನೀನು ಅಹೋಬಿಲ ನರಸಿಂಹನ ಮದುವೆ ಮಾಡ್ಕೊಳ್ತೀಯಾ ಅಂದರೆ, ಅಪ್ಪ ತಿರುಮಂಗಿಯಾಳ್ವಾರ್ ಪಾಶುರ ಹಾಡಿಲ್ವ, ಅಲ್ಲಿ ಹೋಗೋದೇ ತುಂಬ ಕಷ್ಟ, ಪಾವನ ನರಸಿಂಹನ ದರ್ಶನ ಮಾಡೋದೇ ತುಂಬ ಕಷ್ಟವಾದ ಜಾಗಕ್ಕೆ ನನ್ನನ್ನು ಸೇರಿಸ್ತೀಯಾ ಅಂತ. ಸರಿ ತಿರುಮಲೆ, ನೀನು ವಿಣ್ಣೀಲ ಮೇಲಾಪುನಲ್ಲಿ ದೂತನ ಕಳಿಸಿಲ್ಲ ಮೇಘದೂತ, ಅವನನ್ನು ಮದುವೆ ಮಾಡ್ಕೊಳ್ತೀಯಾ ಅಂತ ಹೇಳಿ. ಅಪ್ಪ ಅವ್ನು ಪದ್ಮಾವತಿನ ಮದುವೆ ಮಾಡ್ಕೊಂಡಾಗಲೇ ಕುಬೇರನ ಹತ್ರ ತುಂಬ ಸಾಲ ಮಾಡಿಬಿಟ್ಟಿದ್ದಾನೆ, ಅದನ್ನು ತೀರ್ಸೋಕ್ಕೆ ಕಷ್ಟಪಡ್ತಿದ್ದಾನೆ, 2ನೇ ಮದುವೆ ಅಂದರೆ ಇನ್ನಿಷ್ಟು ಸಾಲ ಮಾಡಬೇಕು ಅಂತ ಅದನ್ನು ನಿರಾಕರಿಸ್ತಾಳೆ. ಸರಿ, ನೀನು ಪಾರ್ಥಸಾರಥಿ ತಿರುವಲ್ಲಿಕೇರಿ ಪಾರ್ಥಸಾರಥಿನ ಮದುವೆ ಆಗ್ತೀಯಾ ಅಂದರೆ, ಅಪ್ಪ ನೀವು ವೈದಿಕ ಬ್ರಾಹ್ಮಣರು ಮೀಸೆ ಇಟ್ಕೊಂಡು ನನ್ನ ಕೊಟ್ಟು ನನ್ನನ್ನು ಮದುವೆ ಮಾಡ್ತೀರಾ ಅಂತ ಕೇಳ್ತಾಳೆ. ನೆಕ್ಸ್ಟ್ ಒಪ್ಪಿಲಿಯಪ್ಪನ ಕೊಟ್ಟು ಮದುವೆ ಮಾಡಿ, ತಿರುವೆಣ್ಣಹರ್ನಲ್ಲಿ ನಮ್ಮ ಒಪ್ಪಿಲಿಯಪ್ಪನ ಕೊಟ್ಟು ಮದುವೆ, ಅವನು ಉಪ್ಪಿಲ್ದೇ ಇರೋ ಅವನು ಮದುವೆ ದೇವರು, ಉಪ್ಪಿಲಿದ್ದು ಅವನನ್ನು ಮದುವೆ ಮಾಡ್ಕೊಳ್ತೀಯ ಅಂದರೆ, ಅಪ್ಪ ತುಂಬ ಸುಂದರನಾಗಿದ್ದಾನೆ, ಆದರೆ ಒಂದು ಹೆಂಡತಿ ಭೂದೇವಿ, ಒಂದು ಹೆಂಡತಿಗೋಸ್ಕರ ಅವ್ನು ಉಪ್ಪನ್ನು ಬಿಟ್ಬಿಟ್ಟ, ಇವಾಗ ನನ್ನನ್ನು ಮದುವೆ ಮಾಡ್ಕೊಂಡು ಸಕ್ಕರೆನ ಬಿಟ್ಬಿಟ್ರೆ ಅಂದರೆ ಒಂದೊಂದು ದಿವ್ಯ ನಿತ್ಯ ಕಲ್ಯಾಣ ಪೆರುಮಾಳ್ ತಿರುವಿಡವೆಂದೆ ಅವರನ್ನು ಮದುವೆ ಮಾಡ್ಕೊಳ್ತೀಯ. ಅಪ್ಪ ಅವ್ರು 365 ಡೇಸು ಒಬ್ಬರೊಬ್ಬರು ಒಂದೊಂದು ಪತ್ನಿಯನ್ನು ಮದುವೆ ಮಾಡ್ಕೊಳ್ತಾರೆ, ನನ್ನನ್ನು ಮದುವೆ ಮಾಡ್ಕೊಳ್ಬೇಕಾದ್ರೆ ಲೀಪ್ ಇಯರ್ 366ನೇ ದಿವಸ ನೋಡಬೇಕು ಅಂತ. ಹೀಗೂ ಇದೆಲ್ಲ ಒಂದು ರಸೋಕ್ತಿಗೆ ಹೇಳೋ ಮಾತು. ಆದರೆ ಆಂಡಾಳಿಗೆ ತುಂಬ ಪ್ರಿಯವಾದೊಂದು ಕೃಷ್ಣ ಅಲ್ವಾ. ಇವಾಗ ಶ್ರೀರಂಗನಾಥನನ್ನು ಪರಾಶರ ಭಟ್ಟರು ಹೇಳ್ತಾರೆ, ಅವನು ಕೃಷ್ಣನ ಅವತಾರ ಅಂತ ಮೂಲವರು. ಅವನ ಹತ್ರ ಹೋದರೆ ಬೆಣ್ಣೆ ವಾಸನೆ ಬರುತ್ತಂತೆ. ಆ ಕೃಷ್ಣನೇ ಇವಾಗ ರಂಗೇಶನಾಗಿದ್ದಾನೆ. ಸೊ ಆಂಡಾಳನ್ನು ದಿವ್ಯ ಶ್ರೀರಂಗಕ್ಕೆ ಕರ್ಕೊಂಡು ಹೋಗ್ತಾರೆ. ರಂಗಮಂಟಪ ದಾಟಾಯಿತು, ಗಾಯತ್ರಿ ಮಂಟಪ ದಾಟಾಯಿತು, ಗರುಡ ಮಂಟಪ ದಾಟಾಯಿತು, ಗಾಯತ್ರಿ ಮಂಟಪ ದಾಟಿದ ಚಂದನ ಮಂಟಪದ ಹತ್ರ ಬರ್ತಾಳೆ ಆಂಡಾಳ್. ಎಲ್ಲರೂ ನೋಡ್ತಿರ್ತಾಳೆ, ಏನಾಗತ್ತೆ ಅಂತ ಪೆರಿಯಾಳ್ವರು ಜೊತೇಲಿರ್ತಾರೆ. ಆಂಡಾಳಿಗೆ ತಿರುಮಣ ತೂಣಂತ ಆ ಕಡೆ ಈ ಕಡೆ ಕಂಬಗಳನ್ನು ನೋಡ್ತಾಳೆ. ನೋಡಿ ಅವಳಿಗೆ ಏನು, ಅವಳು ಭಗವಂತನಿಗೆ ಸೇರಿದವಳು, ಅವಳು ಎಲ್ಲಿ ಹೋಗಬೇಕು, ಭಗವಂತನ ವಕ್ಷಸ್ಥಳ ತಾನೇ ಹೋಗಬೇಕು. ಆದರೆ ಆಂಡಾಳು ಆಸೆ ಪಟ್ಟಿದ್ದು ತಿರುವಡಿ. ಯಾಕೆ ತಿರುಪಾವೆಯಲ್ಲಿ ಪರಮನಡಿ ಪಾಡಿ ಅಂತ ತಿರುವಡಿಯಿಂದ ಶುರು ಮಾಡಿ ಅವಳು ಚಿತ್ತಂ ಶಿರಹಾಲೆಯಂದೇ ಚಿತ್ತಂ ಒಂದುನ್ನೈಸಿ ಒಂದು ಪೊತ್ತಾಮರೆ ಅಡಿಯೇ ಪೋತ್ತುಂ ಪುರಳ್ ಕೇಳ ಅಂತ ತಿರುವಡಿನೇ ಭಗವಂತನ ಪಾದವನ್ನೇ ಆಸೆ ಪಟ್ಲು. ಹಾಗೆ ಭಗವಂತನ ಪಾದಕ್ಕೆ ಅವಳು ಹೋಗಿ ಭಗವಂತನ ಪಾದದಲ್ಲಿ ಸೇರ್ಕೊಂಡು ಬಿಡ್ತಾಳೆ ಆಂಡಾಳ್. ಆಗ ಪೆರಿಯಾಳ್ವರಿಗೆ ತುಂಬ ದುಃಖ ಆಗಿಬಿಡುತ್ತೆ. ಅಯ್ಯಯ್ಯೋ,
ನಾನು ನನ್ನ ಮಗಳ ಥರ ಬೆಳೆಸ್ತಾ ಇದ್ನಲ್ಲ, ಅವರು ಪ್ರಪನ್ನರು ಪೆರಿಯಾಳ್ವಾರ್ ತುಂಬ ವೈರಾಗ ಶಿಖಾಮಣಿ. ಆದರೆ ಅವರಿಗೆ ಆಂಡಾಳನ್ನು ನನ್ನ ಮಗಳು. ಇವಾಗ ಜನಕ ಮಹಾರಾಜನು ಸೀತೆನ ಮೇಸುತ ಅಂತ ಆಸೆ ಪಟ್ಟರು. ಈಗ ಪ್ರಪನ್ನರಾದ ಪೆರಿಯಾಳ್ವಾರು ನನ್ನ ಮಗಳು ಅಂತ ಆಸೆ ಪಡ್ತಾರೆ. ಇವಳು ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಲಾ ಅಂತ ಅವರು ಪೆರಿಯಾಳ್ವಾರ್ ತಿರುಮಳಿಂದಲ್ಲಿ ಒಂದು ಹಾಡು ಹಾಡಿದ್ದಾರೆ. பொருமகள் தன்னையுடையேன் உலகம் நிறைந்த புகழால் திருமகள் போல் வளர்த்தேன் செங்கல் மால் தான் ಕೊಂಡು ನಾನು. ಅಯ್ಯೋ, ನನ್ನ ಮಗಳ ಥರ ಬೆಳೆಸಿದ್ನಲ್ಲ, ತಿರುಮಗಳ ಥರ, ಅವನು ಚೆಂಗನ್ ಮಾಲ್ ಕರ್ಕೊಂಡು ಹೊರಟೋದ್ನಾ ಅಂತ ಅವರು. ಏನಪ್ಪ ನಿನ್ನ ಸೊತ್ತು ಹೀಗೆ ತಕ್ಷಣ ಕಣ್ಮರೆ ಆಗಿಬಿಟ್ರೆ ನಮ್ಮ ಗತಿ ಏನು ಅಂತ ಕೇಳಿದ್ದಕ್ಕೆ ಭಗವಂತ ಅವ್ರಿಗೆ ಅನುಗ್ರಹ ಮಾಡೋಕ್ಕೋಸ್ಕರ ಶ್ರೀವಿಲ್ಲಿಪುತ್ತೂರಿಗೆ ಗರುಡಾರೂಢನಾಗಿ ಬಂದು ಆಂಡಾಳಮ್ಮನವರನ್ನು ಮದುವೆ ಮಾಡ್ಕೊಳ್ತಾನೆ. ನಾವು ಇವಾಗಲೂ ಶ್ರೀವಿಲ್ಲಿಪುತ್ತೂರಿನಲ್ಲಿ ಮದುವೆ ಮಾಡಿಸಿದ್ದು ಯಾರು ಅಂದರೆ ಪೆರಿಯಾಳ್ವಾರು ಗರುಡಾಂಶ ಅಂತ ಹೇಳ್ತಾರೆ. ಇವಾಗ ನಾವು ತಿರುವಡಿ ಅಂದರೆ ಆಂಜನೇಯ ಅಂತ ಕರಿತೀವಿ. ಆಂಜನೇಯನಿಗೆ ಯಾಕೆ ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಕಡೆಯಲ್ಲೂ ಒಂದು ಗೌರವ ಇದೆ, ಒಂದು ಸ್ಥಾನ ಇದೆ. ರಾಮನ ಪಕ್ಕದಲ್ಲೇ ಆಂಜನೇಯ ಇರ್ತಾನೆ. ಆದರೆ ನಾವು ಗರುಡ ದೇವರನ್ನು ಎದುರಿಗೆ ನೋಡ್ತೀವಿ, ಭಗವಂತನ ಗರುಡಗಮದ ಹತ್ರ. ಇವಾಗ ಭಗವಂತ ಏನು ಮಾಡ್ದ ಅಂತ ಹೇಳಿದ್ರೆ, ಗರುಡ ನೀನು ನನ್ನನ್ನು ಆಂಡಾಳನ್ನು ಸೇರಿಸ್ಬಿಡು, ನಿನಗೂ ನನ್ನ ಪಕ್ಕದಲ್ಲೇ ಒಂದು ಸೀಟ್ ಕೊಟ್ಬಿಡ್ತೀನಿ, ಆಸನ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಗರುಡ ಆಳ್ವಾರ್ ಭಗವಂತನನ್ನು ಶ್ರೀರಂಗದಿಂದ ಕರ್ಕೊಂಡು ಬಂದು ಆಂಡಾಳ್ ಪಕ್ಕದಲ್ಲಿ ಕೂರಿಸಿ ಇಬ್ಬರಿಗೂ ಜಾಮ್ ಅದ ಗ್ರ್ಯಾಂಡಾಗಿ ತುಂಬ ಸ್ಪ್ಲೆಂಡರ್ ಜೊತೆ ಮದುವೆ ಮಾಡ್ತಾರೆ. ಸೊ ಗರುಡನು ಇವಾಗ ನಾವು ಶ್ರೀವಿಲ್ಲಿಪುತ್ತೂರಿಗೆ ಹೋದರೆ ಆಂಡಾಳ್, ರಂಗಮನ್ನಾರ್, ಗರುಡ 3 ಜನನೂ ಅಲ್ಲಿದ್ದಾರೆ. ಅಲ್ಲಿ ಪೆರಿಯಾಳ್ವಾರಿಗೆ ತುಂಬ ಒಂದು ದೊಡ್ಡ ಒಂದು ಸ್ಥಾನ ಅವರಿಗೆ. ಯಾಕಂದರೆ ಭಗವಂತನಿಗೆ ಆಂಡಾಳ್ ಮಾಲೆ ತಾನೇ ಭಗವಂತನಿಗೆ ಬೇಕು. ಪ್ರತಿನಿತ್ಯ ಆಂಡಾಳ್ ಧರಿಸಿಕೊಂಡಿರೋ ಮಾಲೆಯನ್ನು ಸಂಜೆ ಹೊತ್ತಿಗೆ ಅದನ್ನು ರಂಗಮನ್ನಾರ್ ಧರಿಸ್ಕೊಳ್ತಾನೆ, ಅದೇ ಮಾಲೆ. ಅದನ್ನು ಮಾರನೇ ದಿವಸ ಅದನ್ನು ಪೆರಿಯಾಳ್ವಾರಿಗೆ ಧರಿಸ್ತಾರೆ. ನೋಡಿ, ಮಗಳನ್ನು ಕೊಟ್ಟು ಮಾವ ಆದರೂ ಮಗಳು ಧರಿಸ್ಕೊಂಡು ದೇವರು ಧರಿಸ್ಕೊಂಡು ಹಾರವನ್ನು ಪೆರಿಯಾಳ್ವಾರ್ ಧರಿಸ್ಕೊಳ್ತಾರೆ. ಅವ್ರಿಗೆ ಎಲ್ರಿಗೂ ದಿವ್ಯ ದಂಪತಿಗಳಿಗೆ ನಾವು ಯಾವಾಗಲೂ ಪಲ್ಲಾಂಡ್ ಹಾಡಬೇಕು. ಹೀಗೆ ಇದೆಲ್ಲ ನಾವು ಮಾಡ್ತೀವಲ್ಲ, ಪ್ರತಿಯೊಂದು ವೈಭವವನ್ನು ನಾವು ಎಲ್ಲಿಂದ ಕಲ್ತೀವಿ ಅಂತ ಹೇಳಿದ್ರೆ, ಪ್ರತಿದಿನ ನಮ್ಮ GR ಸ್ವಾಮಿಗಳು ದಿವ್ಯ ಪ್ರಬಂಧ ಧಾರಾ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಬೆಳಗ್ಗೆ ಹೊತ್ತು ನಾವು ಅದನ್ನು ಅನುಭವಿಸಿ ಸ್ವಾದಿಸಿ ಅರ್ಥಗಳನ್ನೆಲ್ಲ ನಮ್ಮ ಅನುಷ್ಠಾನ ಪರ್ಯಂತ ಅದನ್ನು ತಗೊಂಡು ಹೋಗಿ, ಯಾವ GR ಸ್ವಾಮಿಯ ಪಾದಾರವಿಂದಗಳ ಬಲದಿಂದ ನಾವು ಅನೇಕ ಸಾವಿರಾರು ಜನ ಜೀವನ ಪಡೀತಿದ್ದೀವೋ, ಆ GR ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ಪರಿಪೂರ್ಣವಾಗಿದೆ. ಯಾಕೆಂದರೆ ಅವರ ಬಲದಿಂದಲೇ ನಮ್ಮಂತಹವರ ನೀಚರಾದ ನಮ್ಮಂತಹವರ ಬಾಯಲ್ಲೂ 4 ಮಾತು ಬರಬೇಕು ಅಂದರೆ ಆ GR ಸ್ವಾಮಿಯ ಪರಮ ಅನುಗ್ರಹವೇ ಕಾರಣ. ಸ್ವಾಮಿ ವೇದಾಂತ ದೇಶಿಕರು ಅವರ ಪ್ರಬಂಧದಲ್ಲಿ ಹೇಳ್ತಾರೆ, ಅಮ್ಮ ಆಂಡಾಳ್, ನನಗೆ ಮಧುರವಾದ ಮಾತನ್ನು ಬರೆಸು, ಪ್ರಸನ್ನವಾದ ಮಾತನ್ನು ಬರೆಸು, ಅದು ಇಂಪಾಗೂ ಇರಬೇಕು, ಚೆನ್ನಾಗೂ ಇರಬೇಕು, ಸುಂದರವಾಗೂ ಅಂಥ ಮಾತನ್ನು ನನ್ನ ಬಾಯಿಂದ ಬರೆಸು ಅಂತ ಅವರು ಗೋದಾಸ್ತುತಿಯಲ್ಲಿ ಹೇಳ್ತಾರೆ. ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ವಾಕ್ ಚಾತುರ್ಯವನ್ನು ಯಾರು ಕೊಡ್ತಾರೆ ಅಂದರೆ ಅದು ನಮ್ಮ GR ಸ್ವಾಮಿ. ಅವರ ಪಾದಾರವಿಂದಗಳಿಗೆ ನಾವು ಅನೇಕ ಮಂಗಳಾಶಾಸನ ಮಾಡಿ ನಾವು ಈ ದಿನದ ನಮ್ಮ ಆಂಡಾಳ್ ವೈಭವವನ್ನು ಪುಂಖಾನುಪುಂಖವಾಗಿ ದೊಡ್ಡ ಆಚಾರ್ಯರು, ಪೆರಿಯವಾಚಾನ್ ಪಿಳ್ಳೆ, ಅಳಹೆಮಣವಾಳ ಪೆರುಮಾಳ್ ನಾಯನಾರ್, ಆಯ್ ಜನನ್ಯಾಚಾರ್ಯರು, ಕಾಂಚಿ ಸ್ವಾಮಿ ಅಂತ ಅನೇಕ ವಿದ್ವಾಂಸರೆಲ್ಲ ವಿಧವಾದ 6000 ಪಡಿ, 4000 ಪಡಿ, 2000 ಪಡಿ ಅಂತೆಲ್ಲ ಬರೆದಿದ್ದಾರೆ. ಅದನ್ನೆಲ್ಲ ಇಟ್ಕೊಂಡು ನಮ್ಮ ಧನುರ್ಮಾಸನೇನು ನಮ್ಮ ಭೂವರಾಹ ಸ್ವಾಮಿ ಆಚಾರ್ಯರಿದ್ರು, ಅವ್ರು ಹೇಳ್ತಿದ್ರು ವರ್ಷವಿಡೀ ಆಂಡಾಳ್ ತಿರುಪಾವಿಯನ್ನು ಅನುಭವಿಸಬಹುದು ಅಂತ. ಆಂಡಾಳ್ ತಿರುಪಾವಿ ಮಹಿಮೆ ಅಂತ ಏನಂದರೆ, ಇವಾಗ ಯಶೋದೆ ಕೃಷ್ಣನನ್ನು ಕಟ್ಟಾಕ್ಬಿಟ್ಲು, ತನ್ನ ಪ್ರೀತಿ ಎಂಬ ಹಗ್ಗದಿಂದ ಕೃಷ್ಣನ ಕಟ್ಟಾಕಿದ್ಲು. ಆದರೆ ಆ ಹಗ್ಗ ನಮಗೆ ಕೊಟ್ಲಾ? ಇಲ್ಲ, ಯಶೋದೇನೂ ಇಲ್ಲ, ಕೃಷ್ಣ ಶ್ರೀವೈಕುಂಠಕ್ಕೆ ಹೋಗಿ ಸೇರಿಬಿಟ್ಟ, ಹಗ್ಗನೂ ಗೊತ್ತಿಲ್ಲ ಎಲ್ಲಿದೆ ಅಂತ. ಆದರೆ ಆಂಡಾಳ್ ಕೃಷ್ಣನನ್ನು ತನ್ನ ಹೂವಿನ ಮಾಲೆ, ಹಾಡಿನ ಮಾಲೆಯಲ್ಲಿ ಕಟ್ಟಾಕ್ಬಿಟ್ಟು ಆ ಹಗ್ಗವನ್ನು ನಮ್ಮ ಕೈಲಿ ಕೊಟ್ಬಿಟ್ಲು. ಆ ಹಗ್ಗನೇ ತಿರುಪ್ಪಾವೆ. ಹೀಗೆ ಪ್ರತಿದಿನವೂ ನಾವು ತಿರುಪ್ಪಾವೆಯನ್ನು ನಾವು ಅನುಸಂಧಾನ ಮಾಡಬೇಕು. ಅದಕ್ಕೆ ಸ್ವಾಮಿ ರಾಮಹಂಸರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಪ್ರತಿನಿತ್ಯ 4,000 ದಿವ್ಯ ಪ್ರಬಂಧಗಳಿದ್ರು, ನಮ್ಮ ಶಾತ್ತಮರೆಗೆ ತಿರುಪ್ಪಾವಿನ ಕೊನೆ 2 ಪಾಶಗಳನ್ನು ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಾವು ಶಿತ್ತಂ ಶಿರಹಾಲೆ ವಂಗಕ್ಕಡಲ್ಲಿ ಹೇಳಿ ಆಮೇಲೆ ಆಚಾರ್ಯರಿಗೆಲ್ಲ ನಾವು ಮಂಗಳಾಶಾಸನ ಮಾಡಿ ಮಣವಾಳವಾವನಿಯೇ ಇನ್ನೊಂಬರು ನೂತ್ತಾಂಡಿರಂ ಅಂತ ಹೇಳಿ ನಾವು ಅದನ್ನು ಸಂಪದ ಮಾಡ್ತೀವಿ ಅಲ್ವಾ. ಹೀಗೆ ನಮ್ಮ ಗೋದಾದೇವಿ ಅವಳು ಹೇಳಿರುವ, ಅವಳಿಗೆ ವೇದ ಮನೆತ್ತಕ್ಕೂ ಬಿತ್ತಾಹಿಯ ತಿರುಪ್ಪಾವೆಯನ್ನು ಪಾತಕಗಳು ತೀರ್ಕೊ, ಪರಮ ಪಾತಕಗಳೆಲ್ಲ ತೀರಿಸುವಂತಹದು ಏ ತಿರುಪ್ಪಾವೈ.
ಇದನ್ನೆಲ್ಲ ನಾವು ಪ್ರತಿನಿತ್ಯವೂ ಅನುಸಂಧಾನ ಮಾಡಿ ನಮ್ಮ ಜೀಯರ್ ಸ್ವಾಮಿ ತಿರುವಡಿಗೂ ನಾವು ಮಂಗಳಾಶಾಸನ ಹಾಡೋಣ. ಅವರು ನಮ್ಮ ಜೀಯರ್ ಸ್ವಾಮಿ ಇನ್ನೊಬ್ಬರು ನೂತ್ತಾಂಡಿರುಂ ಅಂತ ಪ್ರತಿದಿನವೂ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ಳೋಣ. திருவாடிப்பூரத்தின் சதுதித்தால் வாழியே, திருப்பாவை 30 செப்பினால் வாழியே, பெரியாழ்வார் பெத்தெடுத்த பெண் பிள்ளை வாழியே, பெரும்பூதூர் மாமுனிக்கு பின்னானால் வாழியே, 143 வாழியே, உயிரரங்கற்கே கண்ணி உகந்தளித்தால் வாழியே, மறுவாரும் திருமல்லி வலநாடி வாழியே, வெண்புதுவை நகர்கோதை மலர்பதங்கள் வாழியே. ಸ್ವೋಚ್ಚಿಷ್ಟ ಮಾಲಿಕಾ ಬಂದಗಂಧ ಬಂಧುರ ಜಿಷ್ಣವೇ, ವಿಷ್ಣು ಚಿತ್ತ ತನೂಜಾಯೇ ಗೋದಾಯೇ ನಿತ್ಯಮಂಗಳಂ, ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ, ನಂದನಂದನ ಸೌಂದರ್ಯೈ ಗೋದಾಯೈ ನಿತ್ಯಮಂಗಳಂ, ಶ್ರೀಮತೆ ರಮ್ಯಜಾ ಮಾತೃಮುನೀಂದ್ರಾಯ ಮಹಾತ್ಮನೆ, ಶ್ರೀರಂಗವಾಸಿನೇ ಭೂಯಾತ್ நித்யஸ்ரீர் நித்யமங்களம். ஆழ்வார் எம்பெருமானார் ஜீயர் திருவடிகளே சரணம். ஆண்டாள் திருவடிகளே சரணம்.